ಎಷ್ಟು ದೀಕ್ಷಾಸ್ನಾನ ಇದೆ? ಒಂದೇ. ಆದರೆ ಗಳು ಅಂತ ಅನ್ನೋದಾದರೆ ಎಷ್ಟಿರಬೇಕು? ಒಂದಕ್ಕಿಂತ ಜಾಸ್ತಿ ಇರಬೇಕು. ಯಾವ ದೀಕ್ಷಾಸ್ನಾನ ಬಗ್ಗೆ ಹಂಗಂದ್ರೆ ಮಾತನಾಡ್ತಾ ಇದೆ. ಸೊ ಇವತ್ತು ನಾನು ಈ ವಿಷಯದಲ್ಲೇ ನಾನು ಮಾತನಾಡಲಿಕ್ಕಿದ್ದೇನೆ. ಮೊದಲನೇ ದೀಕ್ಷಾಸ್ನಾನ ನಮ್ಮೆಲ್ಲರಿಗೂ ಗೊತ್ತಿದೆ, ನಾವು ನೀರಲ್ಲಿ ಮುಳುಗಿ ಹೇಳುವಂಥ ದೀಕ್ಷಾಸ್ನಾನ. ಅದಕ್ಕೆ ನಾವೇನಂತೇವೆ? ವಾಟರ್ ಬ್ಯಾಪ್ಟಿಸಮ್. ಬರೀ ಬ್ಯಾಪ್ಟಿಸಮ್ ಅನ್ಬೇಡಿ ಅದನ್ನು. ಅದೇನದು? ವಾಟರ್ ಬ್ಯಾಪ್ಟಿಸಮ್. ನಾವು ನೀರಲ್ಲಿ ಮುಳುಗಿ ನೀರಿನಲ್ಲಿ ದೀಕ್ಷಾಸ್ನಾನ. ಸ್ನಾನಿಕನಾದ ಯೋಹಾನನು ಹೇಳ್ತಾನೆ, ನಾನಂತೂ ನಿಮ್ಮನ್ನು ಏನು ಮಾಡ್ತೇನೆ? ನೀರಿನಲ್ಲಿ ನಾನೇನು ಮಾಡ್ತೇನೆ? ನಿಮಗೆ ದೀಕ್ಷಾಸ್ನಾನ. ಹಂಗಂದ್ರೆ ಮೊದಲನೇ ಬ್ಯಾಪ್ಟಿಸಮ್. ಇನ್ನೊಂದು ಹೇಳ್ತಾನೆ ಸ್ನಾನಿಕನಾದ ಯೋಹಾನನು, ನನಗಿಂತ ಹಿಂದೆ ಬರುವವನು ನನಗಿಂತ ಶಕ್ತನಾಗಿದ್ದಾನೆ, ಆತನು ನಿಮ್ಮನ್ನು ಪವಿತ್ರಾತ್ಮನಿಂದಲೂ ಬೆಂಕಿಯಿಂದಲೂ ದೀಕ್ಷಾಸ್ನಾನ ಮಾಡಿಸುತ್ತಾನೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ದೇರ್ ಇಸ್ ನಾಟ್ ಓನ್ಲಿ ಒನ್ ಬ್ಯಾಪ್ಟಿಸಮ್. ಅನೇಕ ಜನ ನಾವು ಕ್ರೈಸ್ತರು ಇದರಲ್ಲೇ ಇದ್ದೇವೆ. ಏನಂತಂದರೆ ಬ್ಯಾಪ್ಟಿಸಮ್ ಆಫ್ ವಾಟರ್ ಬ್ಯಾಪ್ಟಿಸಮ್ ಅದಲ್ಲ. ಅದಾದಮೇಲೆ ಇನ್ನೊಂದಿದೆ. ಏನದು? ಪವಿತ್ರಾತ್ಮನಲ್ಲಿ ದೀಕ್ಷಾಸ್ನಾನ. ನಾನೀಗ ಇವತ್ತು ಯಾರಿಗೂ ಕೈ ಎತ್ತಿ ಕೇಳೋದಿಲ್ಲ ಎಷ್ಟು ಜನ ಪವಿತ್ರಾತ್ಮನಲ್ಲಿ ದೀಕ್ಷಾಸ್ನಾನ ಹೊಂದಿದ್ದೀರಿ ಅಂತ. ಯಾಕಂದರೆ ಪವಿತ್ರಾತ್ಮನ ವಿಷಯದಲ್ಲಿ ನಮಗೆ ಅನೇಕ ಕನ್ಫ್ಯೂಷನ್ ಇದೆ ಪ್ರೇರೆ. ನಮಗೆ ಅನೇಕ ಕನ್ಫ್ಯೂಷನ್ ಇದೆ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ವಿ ಹ್ಯಾವ್ ಲಾಟ್ ಆಫ್ ಕನ್ಫ್ಯೂಷನ್. ಅನೇಕ ಕನ್ಫ್ಯೂಷನ್ ಇದೆ. ಒಂದು ಕಥೆನ ಹೇಳಿ ನಾನು ಮುಂದೆ ಹೋಗ್ತೇನೆ. ನಾವು ಚಿಕ್ಕವರಿದ್ದಾಗ ನಾನು ಕೇಳಿದಂಥ ಕತೆ. ಆ ಕಥೆಯಲ್ಲಿ ಏನಂತಂದರೆ, ಒಂದು ನರಿ ಇರುತ್ತೆ. ಅದು ನರಿ ಏನು ಮಾಡುತ್ತೆ? ದ್ರಾಕ್ಷಿ ತೋಟದ ಒಳಗಡೆ ಹೋಗುತ್ತೆ. ದ್ರಾಕ್ಷಿ ತೋಟದ ಒಳಗಡೆ ಹೋಗಿ ದ್ರಾಕ್ಷಿ ಹಣ್ಣು ತಿನ್ನಬೇಕು ಅಂತ ಜಿಗಿಯುತ್ತೆ. ಚೆನ್ನಾಗಿದೆ, ದ್ರಾಕ್ಷಿ ಹಣ್ಣು ನೋಡೋದಕ್ಕೆ ತುಂಬ ಸುಂದರವಾಗಿತ್ತು. ಅದು ಬಾಯಲ್ಲಿ ನೀರು ಬರುತ್ತೆ, ಜಿಗಿಯುತ್ತೆ. 1 ಸರಿ 2 ಸರಿ 3 ಸರಿ 4 ಸರಿ ಜಿಗಿಯುತ್ತೆ, ಸಿಕ್ಕೋದಿಲ್ಲ. ಯಾಕಂದ್ರೆ ಹೈಟ್ ತುಂಬ ಇದೆ. ಹೈಟ್ ತುಂಬ ಇದ್ದಿದ್ದರಿಂದ ಆ ನರಿ ಮನಸ್ಸಲ್ಲಿ ಹೇಳ್ಕೊಂಡು ಹೋಗುತ್ತೆ ಅಂತೆ, ದ್ರಾಕ್ಷಿ ಹಣ್ಣು ಹುಳಿ ಇದೆ, ಅದಕ್ಕೆ ಬೇಡ ನನಗಿದು. ಏನು ಹೇಳ್ಕೊಂಡು ಹೋಗುತ್ತಂತೆ ನರಿ? ದ್ರಾಕ್ಷಿ ಹಣ್ಣು ಹುಳಿ ಇದೆ, ಅದಕ್ಕೆ ದ್ರಾಕ್ಷಿ ಹಣ್ಣು ನನಗೆ ಬೇಡ, ಅದಕ್ಕೆ ಸಿಕ್ಕಿಲ್ಲ ನನಗೆ. ನೋ, ಅದೇನು ಮಾಡಲಿಲ್ಲ, ಕರೆಕ್ಟಾಗಿ ಪ್ರಯತ್ನ ಪಡಲಿಲ್ಲ, ತಿನ್ನಲಿಲ್ಲ. ಆದರೆ ಹೇಳ್ತಿರೋ ಕಾರಣ ಏನು? ದ್ರಾಕ್ಷಿ ಹಣ್ಣೇನಿದೆ. ಅನೇಕ ಜನರು ಈ ದಿವಸ ಪವಿತ್ರಾತ್ಮನ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ಲ. ಪವಿತ್ರಾತ್ಮನ ಕುರಿತಾಗಿ ಅವರು ಯಾರು ಅಂತ ವಸ್ತುವಿನ ಹಾಗೆ ನೋಡ್ತಾರೆ, ಒಂದೇನೋ ಗಾಳಿ ಹಾಗೆ ನೋಡ್ತಾರೆ. ಪವಿತ್ರಾತ್ಮನ ವಸ್ತುನೂ ಅಲ್ಲ, ಗಾಳಿನೂ ಅಲ್ಲ. ಪವಿತ್ರಾತ್ಮನು ಪರ್ಸನ್ ಆಗಿದ್ದಾರೆ, ಅವರು ವ್ಯಕ್ತಿತ್ವ. ತ್ರಯೇಕ ದೇವರಲ್ಲಿ ಒಬ್ಬ ದೇವರು ಯಾರು? ಪವಿತ್ರಾತ್ಮ ದೇವರು. ಇವತ್ತು ಹೇಳ್ತಿರುವಂಥದ್ದು ಬೇಸಿಕ್ ಟೀಚಿಂಗ್, ಬಟ್ ನೀವು ಸ್ಪಷ್ಟವಾಗಿ ಕೇಳಿಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ನಾನು ಯಾವುದ್ರ ಕುರಿತಾಗಿ ಮಾತನಾಡ್ತಾ ಇದ್ದೀನಿ ಅಂತ. ಐ ಆಮ್ ಟಾಕಿಂಗ್ ಅಬೌಟ್ ಬ್ಯಾಪ್ಟಿಸಮ್ ಆಫ್ ಹೋಲಿ ಸ್ಪಿರಿಟ್. ಇವತ್ತು ನಾನು ಮಾತನಾಡ್ತಿರೋದು ಯಾವುದ್ರ ಕುರಿತಾಗಿ ಅಂದರೆ ದೇವರ ಆತ್ಮನಲ್ಲಿ ದೀಕ್ಷಾಸ್ನಾನ. ಯಾಕೆ ದೇವರ ಆತ್ಮನಲ್ಲಿ ದೀಕ್ಷಾಸ್ನಾನ ಈ ಒಂದು ಬೋಧನೆ ನಮಗೆ ಇಂಪಾರ್ಟೆಂಟ್ ಅಂತ ಮೊದಲನೇದಾಗಿ ನಾವು ನೋಡೋದಾದರೆ, ಜಕರ್ಯನ ಪ್ರವಾದನ ಗ್ರಂಥ 4ನೇ ಅಧ್ಯಾಯ 6ನೇ ವಚನವನ್ನು ಓದ್ಕೊಳ್ರಿ. ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮದಿಂದಲೇ ಎಂಬುದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಹಲ್ಲೆಲೂಯಾ. ಇದು ನೋಡ್ರಿ, ಅಲ್ಲಿ ಜೆರುಬ್ಬಾಬೆಲ್ ನಾನು ಆಲಯವನ್ನು ಕಟ್ತೇನೆ ಎಂಬುದಾಗಿ ಹೇಳಿದಂಥ ಆ ರಾಜನ ಕುರಿತಾದ ಒಂದು ಪ್ರವಾದನೆ. ಆ ಜೆರುಬ್ಬಾಬೆಲ್ನ ವಿರುದ್ಧವಾಗಿ ಅನೇಕ ಕಾರ್ಯಗಳು ಬರ್ತಾ ಇದೆ. ಆಲಯವನ್ನು ಕಟ್ಟೋದಕ್ಕೆ ಅವನಿಂದ ಆಗ್ತಾ ಇಲ್ಲ, ಆಲಯ ಬಿದ್ದು ಹೋಗಿದೆ. ಬಟ್ ಅವನಿಗೆ ಮನಸ್ಸಿದೆ ನಾನು ಆಲಯವನ್ನು ಕಟ್ಟಬೇಕು ಅಂತ. ಸೊ ಅವಾಗ ದೇವರು ಒಂದು ಪ್ರವಾದನೆಯನ್ನು ಕೊಡ್ತಾ ಇದ್ದಾರೆ, ದೇವರು ಒಂದು ಮಾತನ್ನು ಕೊಡ್ತಾ ಇದ್ದಾರೆ. ಏನಂದರೆ, ಈ ಕೆಲಸ ಏನಾಗೋದಿಲ್ಲ, ಪರಾಕ್ರಮದಿಂದ ಸಾಧ್ಯ ಆಗೋದಿಲ್ಲ, ಈ ಕೆಲಸ ಜ್ಞಾನದಿಂದ ಸಾಧ್ಯ ಆಗೋದಿಲ್ಲ, ಈ ಕೆಲಸ ಜನಬಲದಿಂದ ಸಾಧ್ಯವಾಗೋದಿಲ್ಲ. ಈ ಕೆಲಸ ಸಾಧ್ಯವಾಗುವಂಥದ್ದು ಯಾವುದರಿಂದ? ಯೆಹೋವನ ಆತ್ಮನಿಂದಲೇ. ನಾಟ್ ಬೈ ಪವರ್, ನಾಟ್ ಬೈ ಮೈಟ್, ಬಟ್ ಬೈ ಮೈ ಸ್ಪಿರಿಟ್ ಸೇಸ್ ದ ಲಾರ್ಡ್. ಯಾರು ಹೇಳ್ತಾ ಇದ್ದಾರೆ ಇದನ್ನು? ಯಾರು ಹೇಳ್ತಾ ಇದ್ದಾರೆ? ಕರ್ತನು ತಾನೇ ಹೇಳ್ತಾ ಇರುವಂಥದ್ದು. ನಿಮ್ಮ ಪರಾಕ್ರಮದಿಂದಲ್ಲ, ನಿಮ್ಮ ಬಲದಿಂದಲ್ಲ, ಆದರೆ ಏನಂತೆ? ಆತ್ಮನಿಂದಲೇ. ಮುಂದೆ 7ನೇ ವಚನ ಏನು ಹೇಳ್ತದೆ ನೋಡ್ರಿ. ಯೆಹೋವನು ಎಂಬ ಮಾತನ್ನು ಯೆಹೋವನು ಜೆರುಬ್ಬಾಬೆಲನಿಗೆ ದಯಪಾಲಿಸಿದ್ದಾನೆ. ಜೆರುಬ್ಬಾಬೆಲನು ಆ ರಾಜ, ನಾನು ಆಲಯವನ್ನು ಕಟ್ಟಬೇಕು ಅಂತ ಆಸೆ ಪಟ್ಟಂಥ ರಾಜ. ಸೊ ಅವನಿಗೆ ದೇವರು ಕೊಟ್ಟಂಥ ವಾಗ್ದಾನ ಏನಂತ ಗೊತ್ತಾ? ನನ್ನ ಆತ್ಮನಿಂದಲೇ ಇದಾಗುತ್ತೆ. ಏನಾಗುತ್ತೆ ಇದು? ನನ್ನ ಆತ್ಮನಿಂದ ಆಗುತ್ತೆ. ಸೊ ಕರ್ತನ ಆತ್ಮನಿಂದ ಆಗುವಂಥ ಸಮಯದಲ್ಲಿ ಆಗುವಂಥ ಕಾರ್ಯ ಏನು ಗೊತ್ತಾ? 7ನೇ ವಚನ, ದೊಡ್ಡ ಬೆಟ್ಟವೇ ನೀನು ಯಾರು? ಸಮಸ್ಯೆ ಹಾಗೆ ಜೆರುಬ್ಬಾಬೆಲನ ಮುಂದೆ ಸಮಸ್ಯೆಗಳು ಬರ್ತಾ ಇದೆ, ಆಲಯ ಕಟ್ಟೋದಕ್ಕೆ ತಡೆಗಳು ಬರ್ತಾ ಇದೆ. ಅದಕ್ಕೆ ದೇವರು ಕೊಡ್ತಾ ಇರುವಂಥ ವಚನ, ವೆನ್ ಇಟ್ ಸ್ಟಾರ್ಟ್ಸ್ ವಿತ್ ಮೈ ಸ್ಪಿರಿಟ್, ನನ್ನ ಆತ್ಮನಿಂದ ಪ್ರಾರಂಭವಾಗುವಾಗ ಬೆಟ್ಟ ಯಾವುದು?
ಹಲ್ಲೆಲೂಯ. ನಿಮಗೆ ಅರ್ಥ ಆಗ್ತಾ ಇಲ್ವಾ? ಅರ್ಥ ಆದವರು ದೇವರಿಗೆ ಸ್ತೋತ್ರ ಮಾಡ್ತಾರೆ. ದೇವರ ಆತ್ಮನು ಕಾರ್ಯವನ್ನು ಪ್ರಾರಂಭ ಮಾಡುವಾಗ ಬೆಟ್ಟ ಏನು, ಸಮಸ್ಯೆ ಏನು, ತೊಂದರೆಗಳೇನು, ತಡೆಗಳೇನು, ಯಾವುದಾದ್ರೂ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತಾ? ದೇವ್ರ ವಾಕ್ಯ ಏನಿರ್ತದೆ, ದೊಡ್ಡ ಬೆಟ್ಟಲು ನೀನು ಯಾರು, ಜೆರುಬ್ಬಾಬೆಲನ ಮುಂದೆ ಸಮವಾಗುವಿ. ಹಲ್ಲೆಲೂಯ. ಜೆರುಬ್ಬಾಬೆಲ್ ಮುಂದೆ ನೀನೇನಾಗ್ತೀಯಾ? ಸಮವಾಗಿಬಿಡ್ತೀಯ. ಯಾಕಂದರೆ ಜೆರುಬ್ಬಾಬೆಲನಿಗಿದ್ದಂಥ ಆಸೆ ಆಲಯವನ್ನು ಕಟ್ಟಬೇಕು. ಹಲ್ಲೆಲೂಯ. ಆಲಯವನ್ನು ಕಟ್ಟಬೇಕು. ಇವತ್ತು ನಾವೆಲ್ಲರೂ ಕೂಡ ದೇವರ ಆತ್ಮನಿಗೆ ಆಲಯವಾಗಿದ್ದೀವಲ್ವ? ನಮ್ಮ ದೇಹ ಆಲಯ ಆಗಿದೆಯಲ್ಲ. ಹಲ್ಲೆಲೂಯ. ಈ ಆಲಯ ಕಟ್ಟಲ್ಪಡ್ತಾ ಇರಬೇಕು. ಪೌಲನ್ ಇದೇ ರೀತಿಯಲ್ಲಿ ಹೇಳ್ತಾರೆ, ನಾವೆಲ್ಲರೂ ಆಲಯ ಆಗಿದ್ದೇವೆ, ನಾವು ಕಟ್ಟಲ್ಪಡ್ತಾ ಇದ್ದೇವೆ. ವಿ ಆರ್ ಬೀಯಿಂಗ್ ಬಿಲ್ಟ್ ಅಂತ ಹೇಳ್ತಾರೆ. ನಾವೇನಾಗ್ತಾ ಇದ್ದೇವಂತೆ? ಕಟ್ಟಲ್ಪಡ್ತಾ ಇದ್ದೇವಂತೆ. ಸೊ ಇಲ್ಲೇನು ಹೇಳ್ತಾ ಇದ್ದೀರಿ, ಏನಾದರೂ ನಿನ್ನ ಮುಂದೆ ಯಾವುದಾದ್ರೂ ಬಂಡೆ ಬರುವುದಾದರೆ, ಯಾವುದಾದ್ರೂ ಬೆಟ್ಟ ಬರುವುದಾದರೂ ಕೂಡ ಅದೇನಾಗ್ಬಿಡುತ್ತದೆ? ನೆಲಸಮ ಆಗ್ಬಿಡುತ್ತದೆ. ಯಾವುದರಿಂದ? ಪರಾಕ್ರಮದಿಂದ, ಬಲದಿಂದ ಅಲ್ಲ, ಯೆಹೋವನ ಆತ್ಮದಿಂದ. ನೋಡ್ರಿ 9ನೇ ವಚನ ಹೇಳ್ತದೆ ನೋಡ್ರಿ, ಅಲ್ಲದೆ ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದ್ದಾನೆ, ಜೆರುಬ್ಬಾಬೆಲನ ಕೈಗಳು ಈ ಆಲಯದ ಅಸ್ತಿವಾರವನ್ನು ಹಾಕಿದೆ, ಆ ಕೈಗಳೇ ಇದನ್ನು ಪೂರೈಸುವುದು. ಹಲ್ಲೆಲೂಯ, ಹಲ್ಲೆಲೂಯ. ಇದು ಇವತ್ತು ಹೊಸ ಒಡಂಬಡಿಕೆಯಲ್ಲಿರುವಂಥ ನಮಗೆ ದೇವರು ಕೊಡುವಂಥ ಪ್ರವಾದನೆ ಕೂಡ ಆಗಿದೆ ಪ್ರೇರೆ. ಏನು ಗೊತ್ತಾ? ನಮ್ಮ ಕೈಯಿಂದ ಯಾವುದನ್ನು ಪ್ರಾರಂಭ ಮಾಡಿದಾರೋ ದೇವರು ನಮ್ಮ ಕೈಯಿಂದ ಮುಗಿಸ್ತಾರೆ. ಯಾವ ಒಳ್ಳೆಯ ಕಾರ್ಯವನ್ನು ನಮ್ಮಲ್ಲಿ ಪ್ರಾರಂಭ ಮಾಡಿದ್ದಾರೋ, ಪೌಲನು ಅದನ್ನೇ ಹೇಳ್ತಾರೆ ಫಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ, ಏನಂದರೆ ನಿಮ್ಮಲ್ಲಿ ಒಳ್ಳೆಯ ಕಾರ್ಯವನ್ನು ಪ್ರಾರಂಭ ಮಾಡಿದಾತನು ಅದನ್ನೇನು ಮಾಡ್ತಾರೆ? ಮುಗಿಸ್ತಾರೆ ಅಂತ. ಎಷ್ಟು ಜನರಿಗೆ ಅದು ನಂಬಿಕೆ ಇದೆ? ಆದರೆ ಆ ಒಳ್ಳೆಯ ಕಾರ್ಯಗಳು ಆಗಬೇಕಂತಂದರೆ ನಮ್ಮ ಕೈಗಳನ್ನು ನಾವು ತೆಗಿಬೇಕು. ದೇವರು ತನ್ನ ಕೈಗಳನ್ನು ಅದರ ಮೇಲೆ ಇಡಬೇಕು. ದೇವರ ಪ್ರಸನ್ನತೆ, ದೇವರ ಪವಿತ್ರಾತ್ಮನು ಮಾತ್ರ ಆ ಒಳ್ಳೆಯ ಕಾರ್ಯವನ್ನು ಮಾಡಿ ಮುಗಿಸುವುದಕ್ಕೆ ಸಾಧ್ಯ ಪ್ರೇರೆ. ಪವಿತ್ರಾತ್ಮನ ಅಭಿಷೇಕ ನನಗೆ ಯಾಕೆ ಬೇಕು, ನಿಮಗೆ ಯಾಕೆ ಬೇಕು? ಕಾರಣ ಏನಂತಂದರೆ, ವಿ ಕ್ಯಾನ್ ನಾಟ್ ಬಿಲ್ಡ್, ನಾವು ಕಟ್ಟೋದಕ್ಕಾಗೋದಿಲ್ಲ. ನಮ್ಮ ಜೀವಿತವನ್ನು ಆತ್ಮೀಕವಾಗಿ ನಮ್ಮ ಬಲದಿಂದ ನಾವು ಕಟ್ಟೋದಕ್ಕಾಗೋದಿಲ್ಲ, ನಮ್ಮ ಪರಾಕ್ರಮದಿಂದ ಕಟ್ಟೋದಕ್ಕಾಗೋದಿಲ್ಲ. ನಾವು ಒಂದೊಂದು ಸಾರಿ ನಾವು ಹೇಳ್ಬೋದು, ಇಲ್ಲ ಬ್ರದರ್ ನಾನು ಆ ಥರ ಏನಿಲ್ಲ, ದೇವ್ರ ಮೇಲೆ ನಾನು ಡಿಪೆಂಡ್ ಆಗಿದ್ದೀನಿ ಅಂತಂದ್ರೆ. ದೇವ್ರ ಮೇಲೆ ಡಿಪೆಂಡ್ ಆದಂಥವರು ಪವಿತ್ರಾತ್ಮನ ಒಂದು ಅಭಿಷೇಕಕ್ಕಾಗಿ ಕಾಯ್ತಾ ಇರ್ತಾರೆ, ಪವಿತ್ರಾತ್ಮನ ಬಲಕ್ಕಾಗಿ ಯಾವಾಗಲೂ ಕಾಯ್ತಾ ಇರ್ತಾರೆ. ನಿನ್ನೆ ಬಲ ಅಲ್ಲ, ನಾಳೆ ಬಲ ಅಲ್ಲ, ಇವತ್ತು ಅಂದರೆ ಆ ಕಳೆದ ವರ್ಷ ಅಥವಾ 3 ವರ್ಷ 5 ವರ್ಷದ ಹಿಂದೆ ಬಲ ಅಲ್ಲ. ನಿಜವಾಗಿರು ಕರ್ತನ ವಾಕ್ಯ ಹೇಳ್ತದಲ್ವಾ, ಯೆಹೋವನ ಮೇಲೆ ಭರವಸೆ ಇರುವವರು, ಯೆಹೋವನ ಮೇಲೆ ಆತುಕೊಳ್ಳುವವರು, ದೋಸ್ ಹೂ ವಿಲ್ ವೇಟ್ ಅಪಾನ್ ದ ಲಾರ್ಡ್ ದೇರ್ ಸ್ಟ್ರೆಂತ್ ಶಾಲ್ ಬಿ ರಿನ್ಯೂಡ್. ಅವರ ಬಲ ಏನಾಗ್ತದೆ? ಅಭಿವೃದ್ಧಿ ಆಗ್ತದೆ. ಹೊಸ ಬಲವನ್ನು ಯೆಹೋವನ ನಿರೀಕ್ಷಿಸುವವರು ಏನಾಗ್ತಾರಂತೆ? ಹೊಸ ಬಲವನ್ನು ಹೊಂತಾರಂತೆ. ಯಾಕೆ ಹೊಸ ಬಲ ಬೇಕು? ಹಲ್ಲೆಲೂಯ, ಹಲ್ಲೆಲೂಯ. 10-15 ವರ್ಷದ ಹಿಂದೆ ಇದಿರಲಿಲ್ಲ, ಈಗಿದು ಬಂದಿದೆ. ಅದಕ್ಕೆ ಈಗೇನು ಬೇಕು? ನಮಗೆ ಹೊಸ ಬಲ ಬೇಕು. ಹಲ್ಲೆಲೂಯ. ವಿ ಹ್ಯಾವ್ ನ್ಯೂ ಚಾಲೆಂಜಸ್ ನಾವು. ಈಗ ಹೊಸ ಸವಾಲುಗಳು ನಮ್ಮ ಮುಂದೆ ಇದೆ. ಸೈತಾನ್ ಹೊಸ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಏನು ಹೊಸ ಕಾರ್ಯ? ಹೇಗಾದರೂ ದೇವ ಜನರನ್ನು ಬೀಳಿಸ್ಬೇಕು, ದೇವರಿಂದ ದೂರ ತೆಗೆದುಕೊಂಡು ಹೋಗಬೇಕು. ಸೈತಾನನು ಹೊಸ ಕಾರ್ಯಗಳನ್ನು ಮಾಡ್ತಾ ಇದ್ರು. ಆದರೆ ನಾವಿನ್ನೂ ಹಳೆಯದರಲ್ಲೇ ಇದ್ದೀವಿ. 1994ರಲ್ಲಿ ದೇವರು ನನ್ನನ್ನು ಅಭಿಷೇಕ ಮಾಡಿದರು, 2002ರಲ್ಲಿ ದೇವರು ನನ್ನನ್ನು ಅಭಿಷೇಕ ಮಾಡಿದರು, 2012ರಲ್ಲಿ ಅಭಿಷೇಕ ಮಾಡಿದ್ರು. ಇದರಲ್ಲೇ ನಾವು ಇನ್ನೂ ಇದ್ದೀವಿ. ವಿ ಆರ್ ಸ್ಟಿಲ್ ಇನ್ ದ್ಯಾಟ್. ಇವತ್ತು ಮತ್ತೆ ನಾವು ಆ ಅಸ್ತಿವಾರವನ್ನು ಹಾಕಬೇಕು ಪ್ರೇರೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಆತ್ಮನ ದೀಕ್ಷಾ ಸ್ನಾನ ಮತ್ತೆ ನಮಗೆ ಬೇಕು. ಅಗೇನ್ ವಿ ನೀಡ್ ದ್ಯಾಟ್. ಹಲ್ಲೆಲೂಯ. ನಮಗೆ ಖಂಡಿತವಾಗಿ ಅದು ಬೇಕಾಗುವಂಥದ್ದಾಗಿದೆ. ಸೊ ಈಗ ಕೆಲವೊಂದು ಸರಿ ಕೆಲವೊಬ್ಬರಿಗೆ ಕನ್ಫ್ಯೂಷನ್. ಕೆಲವೊಬ್ರು ಅಂತಾರೆ ಏನಂತಂದರೆ, ನಾವು ರಕ್ಷಣೆ ಹೊಂದಿದ್ದ ದಿವಸದಂದನೇ ದೇವರ ಆತ್ಮ ನಮ್ಮ ಒಳಗಡೆ ಬಂದಿದ್ದಾರೆ. ಎಷ್ಟು ಜನ ಅದು ನಂಬ್ತೀರಾ? ನೋಡ್ರಿ, ಮೊದಲನೇದಾಗಿ ದೇವರ ಆತ್ಮನು ಈ ಲೋಕದಲ್ಲಿರುವಂಥ ಎಲ್ಲ ಜನರ ಪಕ್ಕದಲ್ಲೇ ಅವ್ರು ಯಾವಾಗಲೂ ಇರ್ತಾರೆ. ಪ್ಯಾರಾ ಅಂತಂದರೆ ಅಲಾಂಗ್ ಸೈಡ್ ಅಂತಂದರೆ ಅರ್ಥ ಏನು ಗೊತ್ತಾ? ನನ್ನ ಪಕ್ಕದಲ್ಲಿ ಅವರಿದ್ದಾರೆ. ಹಲ್ಲೆಲೂಯ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನೀವು ನೋಡ್ತೀರಿ, ದೇವರ ಆತ್ಮನು ಏನು ಮಾಡ್ತಿದ್ರಂತೆ? ಜಲ ಸಮೂಹದ ಮೇಲೆ ಚಲಿಸ್ತಾ ಇದ್ರು. ಯೋಹಾನ 14ನೇ ಅಧ್ಯಾಯ 16-17ನೇ ವಚನ ಓದಿ ಪ್ಲೀಸ್, ಬೇಗ ಓದಿ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಸೊ ಆ ಸತ್ಯದ ಆತ್ಮನು ಏನು ಮಾಡ್ತಾರೆ ಪ್ರಿಯರೇ? ಸತ್ಯದ ಆತ್ಮನು ಏನು ಮಾಡ್ತಾರಂತೆ? ಅವರು ಬರುವಾಗ ಲೋಕಕ್ಕೆ ನ್ಯಾಯ ತೀರ್ಪು, ನೀತಿ,
ಓಕೆ, ಇದರ ಕುರಿತಾಗಿ ಅರಿವನ್ನು ಹುಟ್ಟಿಸ್ತಾರಂತೆ. ಸತ್ಯದ ಆತ್ಮನ ಏನು ಮಾಡ್ತಾರಂತೆ? ಅರಿವನ್ನು ಹುಟ್ಟಿಸ್ತಾರೆ. ಇವತ್ತು ಲೋಕದ ಜನರು ಅರಿಯದೇ ಇದ್ದಾರೆ ಅಂತಂದರೆ ಅರ್ಥ ಏನು? ಹಂಗಂದ್ರೆ ದೇವರ ಆತ್ಮನು ಎಲ್ಲ ಕಡೆಯಲ್ಲೂ ಇದ್ದಾರೆ. ಹಲ್ಲೆಲೂಯ. ದೇವರ ಆತ್ಮನು ಎಲ್ಲಿದ್ದಾರೆ? ಎಲ್ಲ ಕಡೆಯಲ್ಲೂ ಅವರು ಇದ್ದಾರೆ. ಯಾವ ರೀತಿಯಲ್ಲಿ ಆದಿಕಾಂಡದಲ್ಲಿ ಅವರು ಎಲ್ಲ ಕಡೆ ಚಲಿಸ್ತಾ ಇದ್ರು, ದೇವರ ಆತ್ಮನು ಎಲ್ಲ ಕಡೆನೂ ಇದ್ದಾರೆ. ಆ್ಯಂಡ್ ಯಾರ್ಯಾರಿಗೆ ನಾನು ಹೇಳ್ತೇನೆ, ರಕ್ಷಣೆ ಹೊಂದದೇ ಇರುವಂಥವರಿಗೂ ಕೂಡ ನೀನು ಮಾಡ್ತಾ ಇರೋದು ತಪ್ಪು, ನೀನು ಮಾಡ್ತಾ ಇರೋದು ಸರಿ ಅಂತ ಅರಿವನ್ನು ಯಾರು ಹುಟ್ಟಿಸ್ತಾ ಇದ್ದಾರೆ ಗೊತ್ತಾ? ಯಾರು ಹುಟ್ಟಿಸ್ತಾ ಇದ್ದಾರೆ ಗೊತ್ತಾ? ಅವ್ರ ಕಿವಿಯಲ್ಲಿ ಹೇಳ್ತಾ ಇರೋದು ಯಾರು ಗೊತ್ತಾ? ದೇವರ ಆತ್ಮನೇ ಅವ್ರಿಗೆ ಹೇಳ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಪ್ಯಾರ ಅಂತಂದರೆ ದೇವರ ಆತ್ಮನು ನಮ್ಮ ಸಂಗಡ, ದೇವರ ಆತ್ಮನು ನಮ್ಮ ಜೊತೆಯಲ್ಲಿ. ಹಲ್ಲೆಲೂಯ. ಸೊ ದೇವರ ಆತ್ಮನು ಈಗಾಗಲೇ ಎಲ್ಲ ಕಡೆನೂ ಇದ್ದಾರೆ, ಎಲ್ಲ ಕಡೆನೂ ಇದ್ದಾರೆ. ಆದರೆ ಒಳಗಡೆ ಇದ್ದಾರಾ? ಒಳಗಡೆ ಇದ್ದಾರಾ? ದ್ಯಾಟ್ ಮ್ಯಾಟರ್ಸ್. ದೇವರ ಆತ್ಮನು ಎಲ್ಲ ಕಡೆನೂ ಇದ್ದಾರೆ, ಆದರೆ ಅವರು ಯಾರು ಒಳಗಡೆ ಬರ್ತಾರೆ? ಯಾರು ನಂಬ್ತಾರೋ ಅವ್ರ ಒಳಗಡೆ ದೇವರ ಆತ್ಮನು ಬರುವಂಥವರಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯ, ಹಲ್ಲೆಲೂಯ. ಯಾರು ನಂಬ್ತಾರೋ ಅವ್ರ ಒಳಗಡೆ ದೇವರಾತ್ಮನು ಬರಲಿಕ್ಕಿದ್ದಾರೆ. ಇವತ್ತು ಲೋಕದಲ್ಲಿ ಮತ್ತೆ ನಾನು ಹೇಳ್ತೇನೆ, ಹೇಗೆ ಗೊತ್ತಾಗ್ತಾ ಇದೆ ಜನರಿಗೆ ಇದು ತಪ್ಪು ಇದು ಸರಿ ಅಂತ? ಯಾರು ಬರೆದಿಟ್ಟಿದ್ದಾರೆ ಬುಕ್ನ, ಇದು ತಪ್ಪು ಇದು ಸರಿ ಅಂತ? ನೀವು ಹೊರಗಡೆ ಹೋಗಿ ಬೇರೆ ಜಾತಿಯವರು ಕೂಡ ಹೇಳ್ತಾರೆ ಕಳ್ತನ ಮಾಡ್ತಾರೆ. ಕಳ್ತನ ಮಾಡೋದು ಸರಿನಾ ತಪ್ಪ? ಅವ್ರು ಸರಿ ಅಂತಾರ? ಇಲ್ಲ, ಅವರು ಕೂಡ ತಪ್ಪಂತಾರೆ. ಹಾಗಂದ್ರೆ ಯಾರ ಕನ್ವಿಕ್ಷನ್ ಅಂತ ತರ್ತಾ ಇದ್ದಾರೆ? ಯಾರ ಮಾತನ್ನು ಅವ್ರಿಗೆ ಹೇಳ್ತಾ ಇದ್ದಾರೆ? ಯಾರು ಅದನ್ನು ಸೂಚಿಸ್ತಾ ಇದ್ದಾರೆ? ಇಟ್ ಈಸ್ ದ ಗಾಡ್ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನೇ ಅವ್ರಿಗೇನು ಮಾಡ್ತಾ ಇದ್ದಾರೆ? ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಆದರೂ ಒಳಗಡೆಯಿಂದಲ್ಲ, ಹೇಗೆ? ಆಚೆಯಿಂದ ಅವರಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹಲ್ಲೆಲೂಯ. ಅದೇ ಆತ್ಮನು ನೀವು ರಕ್ಷಣೆ ಹೊಂದೋಕ್ಕಿಂತ ಮುಂಚಿತವಾಗಿ ನಿನಗೆ ರಕ್ಷಕನ ಅವಶ್ಯಕತೆ ಇದೆ ಎಂಬುದಾಗಿ ನಿಮ್ಮ ಮನಸ್ಸಿನಲ್ಲಿ ಆ ಮಾತನ್ನು ಹಾಕಿದ್ದು ಅದೇ ದೇವರಾತ್ಮನೇ. ಹಲ್ಲೆಲೂಯ, ಹಲ್ಲೆಲೂಯ. ಪರಲೋಕ ನರಕ ಅನ್ನುವಂಥದ್ದಿದೆ. ನೀನು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿದರೆ ನೀನು ಪರಲೋಕಕ್ಕೆ ಹೋಗ್ತೀಯಾ. ಅವ್ರು ನಿನಗಾಗಿ ಪ್ರಾಣ ಕೊಟ್ಟಂಥ ದೇವರು, ನಿನ್ನನ್ನು ಪ್ರೀತಿಸುವಂಥ ದೇವರು ಅನ್ನುವಂಥ ಆ ಮಾತನ್ನು ನಿನ್ನೊಳಗಡೆ ಹಾಕಿದ್ಯಾರು? ನನ್ನೊಳಗಡೆ ಹಾಕಿದ್ಯಾರು? ದೇವರಾತ್ಮನೇ. ಹಲ್ಲೆಲೂಯ. ಅದನ್ನು ಕೇಳಿಸಿಕೊಂಡು, ವೆನ್ ವಿ ಲಿಸನ್ ಟು ದ್ಯಾಟ್, ಅದನ್ನು ಯಾವಾಗ ನಾವು ಕೇಳಿಸ್ಕೊಳ್ತೀವೋ, ಕೇಳಿಸಿಕೊಂಡು ನಾವು ನಂಬಿ ಅಂಗೀಕಾರ ಮಾಡುವಾಗ ಹೊರಗಡೆ ಇದ್ದಂಥ ಆ ದೇವರಾತ್ಮನ ಎಲ್ಲಿ ಬರ್ತಾ ಇದ್ದಾರೆ? ನಮ್ಮ ಒಳಗಡೆ ಬರ್ತಾ ಇದ್ದಾರೆ. ಹಲ್ಲೆಲೂಯ. ಅದನ್ನು ಯೋಹಾನ್ ಬರೆದ ಸುವಾರ್ತೆ 20:22 ಓದಿ, 20-22ನೇ ವಚನ. ಇದನ್ನು ಹೇಳಿ ಅವರ ಮೇಲೆ ಊದಿ, ಏನು ಊದ್ತಾ ಇದ್ದಾರೆ? ಏನು ಓದ್ತಾ ಇದ್ದಾರಂತೆ? ದೇವರಾತ್ಮನನ್ನು. ಯಾರನ್ನ ಊದ್ತಾ ಇದ್ದಾರಲ್ಲಿ? ದೇವರಾತ್ಮನನ್ನು ಊದಿ ಏನು ಹೇಳ್ತಾ ಇದ್ದಾರೆ? ತಕ್ಕೊಳ್ಳಿರಿ, ಪವಿತ್ರಾತ್ಮ ವರವನ್ನು ತಕ್ಕೊಳ್ಳಿರಿ. ಯಾವುದು ಈ ವರ? ಯಾವುದು ಈ ವರ? ಯಾವುದು ಈ ವರ? ನೋಡ್ರಿ, ಅಪೊಸ್ತಲ ಕೃತ್ಯ 1:8ನೇ ವಚನದಲ್ಲಿ ಓದಬೇಡಿ. ಈಗ ಅಲ್ಲಿ ಬರೆದಿದ್ದು ಬೇರೆ. ಯಾಕಂದ್ರೆ ಈಗಾಗಲೇ ತಕ್ಕೊಳ್ರಿ ಅಂತಂದು ಇಲ್ಲಿ ಏನು ಮಾಡಿದ್ರು? ಅವ್ರ ಮೇಲೆ ಊದಿದ್ರು. ಊದಿದಾಗ ಏನು ಹೇಳ್ತಾರೆ? ಮುಂದೆ ಓದ್ರಿ. ಕ್ಷಮಿಸಿ ಬಿಡ್ತಿರೋ. ಸೊ ಇಲ್ಲಿ ಊದಿದಂಥ ಆ ಶ್ವಾಸ ಏನು ಗೊತ್ತಾ? ರಕ್ಷಣೆಗಾಗಿ. ಹಲ್ಲೆಲೂಯ. ರಕ್ಷಣೆಗಾಗಿ ನಮ್ಮ ಒಳಗಡೆ ಪವಿತ್ರಾತ್ಮನ ಇರಲೇಬೇಕು. ರಕ್ಷಣೆ ಪವಿತ್ರಾತ್ಮನ ಇಲ್ಲದೆ ಸಾಧ್ಯ ಇಲ್ಲ. ಪವಿತ್ರಾತ್ಮನು ಬಂದು ನಮ್ಮ ಮೇಲೆ ಆಳ್ವಿಕೆ ಮಾಡುವಾಗಲೇ ನಮಗೆ ನಿಜವಾದಂಥ ರಕ್ಷಣೆ ಪ್ರಿಯರೇ. ಹಲ್ಲೆಲೂಯ, ಹಲ್ಲೆಲೂಯ. ಗ್ರೀಕಲ್ಲಿ ಅದನ್ನು ಎನ್ ಎಂಬುದಾಗಿ ಹೇಳ್ತಾರೆ. ಎನ್ ಅಂತಂದರೆ ಪವಿತ್ರಾತ್ಮನ ನಮ್ಮ ಒಳಗಡೆ ಇದ್ದಾರೆ. ಮೊದಲನೇದು ಏನು? ಪ್ಯಾರಾ, PARA ಅಂದ್ರೆ ಏನು? ಪವಿತ್ರಾತ್ಮನು ನಮ್ಮ ಸಂಗಡ ಇದ್ದಾರೆ, ನಮ್ಮ ಸುತ್ತಲೂ ಇದ್ದಾರೆ. ಎನ್ ಅನ್ನೋದಾದರೆ ಪವಿತ್ರಾತ್ಮನು ನಮ್ಮ ಒಳಗಡೆ. ಹಲ್ಲೆಲೂಯ. ಪವಿತ್ರಾತ್ಮನ ಎಲ್ಲಿದ್ದಾರೆ? ನಮ್ಮ ಒಳಗಡೆ. ಇನ್ನೊಂದು ವಚನ ರೋಮಾಪುರ 8:9 ಓದ್ರಿ. ರೋಮಾಪುರ 8:9. ನಿಮ್ಮಲ್ಲಿ ದೇವರ ಆತ್ಮನು ವಾಸ ಆಗಿರುವುದಾದರೆ. ಹಲ್ಲೆಲೂಯ. ದೇವರ ಆತ್ಮ ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರೆ ಇವತ್ತು. ಎಸ್, ದೇವರ ಆತ್ಮ ನಮ್ಮ ಒಳಗಡೆ ಪ್ರತಿಯೊಬ್ಬರಲ್ಲಿ ಯಾರು ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಅಂಗೀಕಾರ ಮಾಡಿದ್ರೋ ಅವರೆಲ್ಲರ ಒಳಗಡೆ ದೇವರಾತ್ಮನ ಏನು ಮಾಡ್ತಾ ಇದ್ದಾರೆ? ವಾಸ ಮಾಡ್ತಾ ಇದ್ದಾರೆ. ಹಲ್ಲೆಲೂಯ. ಮತ್ತೆ ಮೂರನೇದಾಗಿ EPI, ಎಪಿ ಎಂಬುದಾಗಿ ಹೇಳ್ತಾರೆ. EPI ಅಂತಂದರೆ ದೇವರಾತ್ಮನು ನಮ್ಮ ಮೇಲೆ. ದೇವರಾತ್ಮನು ನಮ್ಮ ಮೇಲೆ. ಒಂದನೇದು ದೇವರಾತ್ಮನು ನಮ್ಮ ಸಂಗಡ,
ಇರೋದರಿಂದ ನಾವು ಸುವಾರ್ತೆಯನ್ನು ಕೇಳಿ ಅದನ್ನು ಅಂಗೀಕಾರ ಮಾಡಿದ್ವಿ. ಆ್ಯಂಡ್ ನಾವು ಅಂಗೀಕಾರ ಮಾಡುವಂಥ ಸಮಯದಲ್ಲಿ ಅಂದರೆ ದೇವರ ಆತ್ಮನ ಏನು ಮಾಡ್ತಾರೆ ನಮ್ಮ ಒಳಗಡೆ ಅವರು ಬಂದು ವಾಸಿಸೋದಕ್ಕೆ ಪ್ರಾರಂಭಿಸ್ತಾರೆ. ಅವತ್ತಿನಿಂದ ನಾವು ದೇವರ ಆತ್ಮನಿಗೆ ಏನಾದ್ವಿ, ಗರ್ಭಗುಡಿ ಆದ್ವಿ, ನಮಗೆ ರಕ್ಷಣೆ ಬಂತು. ಆತ್ಮನಿಲ್ಲದೆ ರಕ್ಷಣೆ ಇಲ್ಲ. ಆತ್ಮ ನಮ್ಮ ಒಳಗಡೆ ಇಲ್ಲ ಅಂದರೆ ನಮಗೆ ರಕ್ಷಣೆನೇ ಸಾಧ್ಯ ಇಲ್ಲ. ಹಾಲೆಲೂಯ, ಹಾಲೆಲೂಯ. 10 ವರ್ಷದ ಹಿಂದೆ ನನಗೂ ಗೊತ್ತಿರಲಿಲ್ಲ ರೀ, ಅದಕ್ಕೆ ನಾನು ಇವತ್ತು ನಿಮಗೆ ಹೇಳ್ತಾ ಇರೋದು. ನನಗೆ ಈಗ ಅರ್ಥ ಆಗ್ತಾ ಇದೆ ದೇವರ ಆತ್ಮನು ಹೇಗೆ ನಮ್ಮ ಒಳಗಡೆ ಹೇಗಿದ್ದಾರೆ, ನಮ್ಮ ಸಂಗಡ ಹೇಗಿದ್ದಾರೆ, ನಮ್ಮ ಮೇಲೆ ಹೇಗಿದ್ದಾರೆ. 3ನೇದು EPI ಎಪಿ ಎಂಬುದಾಗಿ ಹೇಳೋದಾದರೆ ದೇವರಾತ್ಮನು ನಮ್ಮ ಮೇಲೆ. ಅದೇ ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ 8ನೇ ವಚನದಲ್ಲಿ ಸ್ವಾಮಿ ಹೇಳುವಂಥದ್ದು. ಓದ್ರಿ ಅದನ್ನು, ವಚನವನ್ನು. ಆದರೆ ಪವಿತ್ರಾತ್ಮನು ನಿಮ್ಮ, ಹೇಳ್ರಿ, ನಮ್ಮ ಮೇಲೆ. ಪವಿತ್ರಾತ್ಮ ನಮ್ಮ ಒಳಗಡೆ ಇಲ್ವಾ? ಇದ್ದಾರೆ. ಒಳಗಡೆ ಇದ್ದಿದ್ದರಿಂದ ನಮಗೇನಾಗಿದೆ, ಇವತ್ತು ಏನು ಸಿಕ್ಕಿದೆ? ರಕ್ಷಣೆ ಸಿಕ್ಕಿದೆ. ಹಾಲೆಲೂಯ, ಹೇಳ್ರಿ, ನಮಗೇನು ಸಿಕ್ಕಿದೆ? ರಕ್ಷಣೆ ಸಿಕ್ಕಿದೆ. ಈಗ ಸ್ವಾಮಿ ಹೇಳ್ತಾ ಇದ್ದಾರೆ, ಆವಾಗ ಹೇಳಿದ್ರು 22ನೇ ಅಧ್ಯಾಯದಲ್ಲಿ ಏನಂತ, ನೀವು ತೆಗೆದುಕೊಳ್ರಿ ಅಂತ ಊದಿದ್ರು. ಈಗ ಸ್ವಾಮಿ ಏನು ಹೇಳ್ತಾ ಇದ್ದಾರೆ, ನೀವು ವೇಟ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಪವಿತ್ರಾತ್ಮ ನಿಮ್ಮ ಮೇಲೆ ಬರ್ತಾರೆ, ನೀವು ವೇಟ್ ಮಾಡಿರಿ. ಈಗ ನೋಡ್ರಿ, ಯಾವತ್ತು ಯೇಸು ಸ್ವಾಮಿ ಊದಿದ್ರಲ್ವ ಶಿಷ್ಯರ ಮೇಲೆ, ಯಾವತ್ತು ಅವ್ರು ರಕ್ಷಣೆ ಹೊಂದಿದ್ರು. ದೇ ವಾಸ್ ಸೇವ್ಡ್. ಯಾಕಂದರೆ ಯೇಸು ಸ್ವಾಮಿಯ ಒಂದು ಶಿಲುಬೆ ಮರಣ ಮುಗೀತು, ಶಿಲುಬೆಯಲ್ಲಿ ಅವರು ಮರಣವನ್ನು ಹೊಂದಿದ್ರು. ಮತ್ತು 2ನೇದಾಗಿ ಯೇಸು ಸ್ವಾಮಿ ಪುನರುತ್ಥಾನ ಕೂಡ ಹೊಂದಿದ್ರು. ಸೊ ಅವರ್ ಸ್ಯಾಲ್ವೇಷನ್ ವರ್ಕ್ ಈಸ್ ಫಿನಿಶ್ಡ್. ಯೇಸು ಸ್ವಾಮಿ ನಮಗಾಗಿ ಏನು ಮಾಡಬೇಕಾಗಿತ್ತು ಆವಾಗ ಅವರು ತೀರಿಸಿದ್ರು, ಶಿಲುಬೆಯಲ್ಲಿ ತೀರಿಸಿದ್ರು, ಪುನರುತ್ಥಾನವಾಗಿ ಮೇಲೆ ಎದ್ರು. ಸೊ ಅದಕ್ಕೆ ಈಗ ರಕ್ಷಣೆಯನ್ನು ಅವರು ಏನು ಮಾಡ್ಬೋದಿತ್ತು, ಹೊಂದ್ಕೊಳ್ಬೋದಾಗಿತ್ತು. ಅದಕ್ಕೆ ಸ್ವಾಮಿ ಏನು ಮಾಡ್ತಾ ಇದ್ದಾರೆ, ಅವರ ಮೇಲೆ ಊದುತ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ನೀವು ತಕ್ಕೊಳ್ರಿ, ರಿಸೀವ್ ಸ್ಯಾಲ್ವೇಷನ್, ನೀವು ರಕ್ಷಣೆಯನ್ನು ನೀವು ಪಡೆದುಕೊಳ್ಳ್ರಿ. ಸೊ ಪಡೆದುಕೊಂಡ್ರು. ಈಗ ಏನು ಹೇಳ್ತಾ ಇದ್ದಾರೆ ಸ್ವಾಮಿ, 1ನೇ ಅಧ್ಯಾಯ 8ನೇ ವಚನದಲ್ಲಿ, ಅಪೊಸ್ತಲ ಕೃತ್ಯ 1:8ರಲ್ಲಿ, ಅವರೇ ಆತ್ಮ ನಿಮ್ಮ ಮೇಲೆ ಬರ್ತಾರೆ. ಹಲ್ಲೆಲೂಯ, ನಿಮ್ಮ ಮೇಲೆ ಬರ್ತಾರೆ. ನಮ್ಮ ಒಳಗಡೆ ಯಾಕೆ ಬರ್ತಾರೆ ಗೊತ್ತಾ? ನಮ್ಮನ್ನು ರಕ್ಷಿಸೋದಕ್ಕೆ. ಹೇಳ್ರಿ, ಯಾಕೆ ನಮ್ಮ ದೇವರಾತ್ಮ ನಮ್ಮ ಒಳಗಡೆ ಬರ್ತಾರೆ? ನಮ್ಮನ್ನು ರಕ್ಷಣೆ ಕಂಪ್ಲೀಟ್ ಮಾಡೋದಕ್ಕೆ. ನಮ್ಮ ಮೇಲೆ ಯಾಕೆ ಬರ್ತಾರೆ ಗೊತ್ತಾ? ನಮಗೆ ಬಲವನ್ನು ಕೊಡೋದಕ್ಕೆ. ಹಲ್ಲೆಲೂಯ, ಹಲ್ಲೆಲೂಯ. ರಕ್ಷಿಸಲ್ಪಟ್ಟಿದ್ದೀವಿ ಯಾವುದರಿಂದ? ಪಾಪದಿಂದ, ಪಾಪದ ಒಂದು ಬಲದಿಂದ, ಪಾಪದ ಒಂದು ಸ್ವಭಾವದಿಂದ ಅಥವಾ ಪಾಪದ ಆಳ್ವಿಕೆಯಿಂದ. ಯಾವಾಗ ಪವಿತ್ರಾತ್ಮ ದೇವರು ನಮ್ಮ ಒಳಗಡೆ ಬಂದರು, ನಾವೇನಾದ್ವಿ ಅವತ್ತು? ರಕ್ಷಣೆಯನ್ನು ಹೊಂದಿದ್ವಿ. ಆದರೆ ಪಾಪವನ್ನು ಇನ್ನು ಜಯಿಸಬೇಕು. ಅದಕ್ಕೆ ನಮಗೇನು ಬೇಕು? ವಾಟ್ ವಿ ನೀಡ್? ಅಲ್ಲಿ ಅದಕ್ಕೆ ಓದಿ, 8ನೇ ವಚನ ಓದಿ. ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಏನು ಮಾಡ್ತೀರಿ? ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಸಾಕ್ಷಿಗಳಾಗಿರಬೇಕು. ಹಲ್ಲೆಲೂಯ. ದೇವರು ನಿನ್ನನ್ನು ರಕ್ಷಿಸಿದ್ದು ಬರೀ ಬಿಡುಗಡೆ ಹೊಂದ್ಕೊಂಡು ಮನೇಲಿ ಕೂತ್ಕೊಳ್ರಿ, ಓಡಾಡ್ರಿ ಅಷ್ಟೇ ಅಲ್ಲ. ಸ್ವಾಮಿ ನಮ್ಮನ್ನು ಬಿಡುಗಡೆ ಮಾಡಿದ್ದೇನಕ್ಕಂತಂದರೆ, ಸ್ವಾಮಿ ನಮಗೆ ರಕ್ಷಣೆ ಕೊಟ್ಟಿದ್ದೇನಕ್ಕಂದರೆ ನಮ್ಮನ್ನು ಸಾಕ್ಷಿಗಳಾಗಿ ನಿಲ್ಲಿಸುವುದಕ್ಕೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯ. ಕರ್ತನು ನಮ್ಮನ್ನು ಸುಮ್ಮನೆ ಒಂದು ವಿಶ್ವಾಸಿಯಾಗಿ ನೀನು ಬದುಕು ಅಂತ ನಮ್ಮನ್ನು ರಕ್ಷಿಸಿಲ್ಲ ಪ್ರಿಯರೇ. ಕರ್ತನು ನಮ್ಮನ್ನು ರಕ್ಷಿಸಿದ್ದೇ ನಾವು ಒಬ್ಬೊಬ್ಬರು ಕೂಡ ಅವ್ರಿಗೇನಾಗಿರಬೇಕು? ಸಾಕ್ಷಿಗಳಾಗಿರಬೇಕು. ಸಾಕ್ಷಿಗಳಾಗಿರ್ಬೇಕಂತಂದರೆ ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ಯೆಹೋವನ ಆತ್ಮದಿಂದಲೇ. ಪವಿತ್ರಾತ್ಮನ ಈಗಾಗಲೇ ಒಳಗಡೆ ಇದ್ದಾರೆ. ಬಟ್ ನಮಗೇನು ಬೇಕು? ಅವರ ಬಲ ಬೇಕು. ನೋಡ್ರಿ, ನಾನು ಅದಕ್ಕೆ ಈ ಗ್ರೀಕ್ ವರ್ಡ್ಗಳನ್ನು ನಿಮ್ಗೆ ಹೇಳಿದೆ. ಯಾಕಂತಂದರೆ ನಾವು ಬೈಬಲಲ್ಲಿ ಪವಿತ್ರಾತ್ಮ ಅಂತ ಹೇಳುವಾಗ ನಾವೆಲ್ಲ ಒಂದೇ ಥರ ಅಂದ್ಕೊಳ್ತೇವೆ. ಬಟ್ ಗ್ರೀಕಲ್ಲಿ ಒಂದೊಂದು ಪದಕ್ಕೂ ಕೂಡ ಏನಿದೆ? ಬೇರೆ ಬೇರೆ ಅರ್ಥ ಇದೆ. ಸೊ ಇಲ್ಲಿ ಹೇಳ್ತಾ ಇರೋದೇನು? EPI ಅಂದರೆ ಪವಿತ್ರಾತ್ಮನ ದೀಕ್ಷಾ ಸ್ನಾನದ ಕುರಿತಾಗಿ ಇಲ್ಲಿ ಯಾರು ಮಾತಾಡ್ತಾ ಇದ್ದಾರೆ? ಯೇಸು ಸ್ವಾಮಿ ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯ. ಶಿಷ್ಯರ ರಕ್ಷಣೆ ಹೊಂದಿರಲಿಲ್ವಾ? ಹೊಂದಿದ್ರು. ಪವಿತ್ರಾತ್ಮನ ಶಿಷ್ಯರ ಒಳಗಡೆ ಇರಲಿಲ್ವಾ? ಇದ್ರು. ಆದರೂ ಕೂಡ ಯಾಕೆ ಅವರಿಗೆ ಪವಿತ್ರಾತ್ಮನ ದೀಕ್ಷಾ ಸ್ನಾನದ ಅವಶ್ಯಕತೆ ಇತ್ತು? ಯಾಕಂದ್ರೆ ಅವ್ರಿಗೇನು ಬೇಕಿತ್ತು? ಅರ್ಥ ಮಾಡ್ಕೊಳ್ಳೋಣ ಪ್ರಿಯರೇ. ಹಲ್ಲೆಲೂಯ. ನಾವು ರಕ್ಷಣೆ ಹೊಂದಿದ್ದೀವಿ, ಆದರೂ ಕೂಡ ಕರ್ತನಿಗಾಗಿ ಏನು ಮಾಡೋದಕ್ಕೆ ನಮ್ಗೆ ಯಾಕೆ ಆಗ್ತಾ ಇಲ್ಲ? ನಾವು ರಕ್ಷಣೆ ಹೊಂದಿದ್ದೀವಿ, ಆದರೂ ಕೂಡ ಅನೇಕ ಬಾರಿ ನಾವು ಯಾಕೆ ಬೀಳ್ತಾ ಇದ್ದೇವೆ? ಪಾಪವನ್ನು ಯಾಕೆ ಜಯಿಸೋದಕ್ಕೆ ಆಗ್ತಾ ಇಲ್ಲ?
ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಬಿಕಾಸ್ ವಿ ನೀಡ್ ಪವರ್. ನಮಗೇನು ಬೇಕಾಗಿದೆ? ಬಲ ಬೇಕಾಗಿದೆ. ಅದು ಪವಿತ್ರಾತ್ಮನಿಂದಲೇ ನಮಗೇನಾಗೋದು ಸಾಧ್ಯ? ಆ ಬಲ ನಮಗೆ ಸಿಗೋದಕ್ಕೆ ಸಾಧ್ಯವಿಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಸೊ ನೋಡ್ರಿ, ಇದು ಕೇವಲ ಒಂದು ಉದ್ವೇಗ ಅಂದರೆ ಇಮೋಷನಲ್ ಎಕ್ಸ್ಪೀರಿಯನ್ಸ್ ಅಲ್ಲ. ನಮಗೇನೋ ಒಂಥರ ಈ ಥರ ಆಯಿತು, ಹಿಂಗಾಯಿತು, ಹಂಗಾಯ್ತು. ನೋ. ಒಬ್ಬರ ಒಂದು ಸಾಕ್ಷಿಯನ್ನು ಕೇಳಿದೆ, ಒಬ್ಬ ಸೇವಕರ ಸಾಕ್ಷಿಯನ್ನು ನಾನು ಕೇಳಿದೆ. ಅವರು ಪವಿತ್ರಾತ್ಮನ ಬಲಕ್ಕಾಗಿ, ಅಭಿಷೇಕಕ್ಕಾಗಿ ಡೈಲಿ ಪ್ರೇಯರ್ ಮಾಡ್ತಾಯಿದ್ರಂತೆ. ಓಕೆ, ಒಳ್ಳೆ ಸೇವಕರು. ಅವ್ರ ಸಾಕ್ಷಿ ನಾನು ಕೇಳಿದಾಗ ನನಗೆ ಇನ್ಸ್ಪೈರ್ ಆಯಿತು. ಡೈಲಿ ಅವರು ಪ್ರೇಯರ್ ಮಾಡ್ತಾಯಿದ್ರಂತೆ. ಅನೇಕ ಬಾರಿ ಉಪವಾಸ ಹೊಂದಿದ್ದದ್ದು ತಮ್ಮನ್ನು ತಾವು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡ್ತಾಯಿದ್ರಂತೆ. ಒಂದು ದಿನ ರಾತ್ರಿ ಅವ್ರಿಗೆ ಅನ್ನಿಸ್ತಂತೆ, ಸ್ವಾಮಿ ನನಗೇನು ಅನ್ನಿಸ್ತಾನೆ ಇಲ್ಲ, ನಾನು ಪ್ರೇಯರ್ ಮಾಡ್ತಾನೆ ಇದ್ದೀನಿ, ಬಲ ಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಾನು ಅಟ್ಲೀಸ್ಟ್ ನಾನು ಅನ್ಯ ಭಾಷೆಯಲ್ಲೂ ನಾನು ಮಾತನಾಡ್ತಾ ಇಲ್ಲ, ಅಥವಾ ನನಗೇನೋ ಬೆಂಕಿ ಅನುಭವನ ಆಗ್ತಲ್ಲ, ಏನೂ ಆಗ್ತಲ್ಲ, ಏನು ಸ್ವಾಮಿ ನಾನು ಇಷ್ಟು ಕೇಳಿದೆ ನಿನ್ನ ಹತ್ರ, ಯಾಕೆ ನನಗಿನ್ನೂ ನೀನು ಕೊಟ್ಟಿಲ್ಲ ಅಂತ ಹೇಳಿ ರಾತ್ರಿ ಮಲ್ಕೊಂಡ್ರಂತೆ. ಮಲ್ಕೊಂಡ್ಮೇಲೆ ಬೆಳಗ್ಗೆ ಎದ್ದು ಹಿ ಕ್ಯಾನ್ ಫೀಲ್ ಇನ್ಸೈಡ್ ಅಂತ, ಅವ್ರ ಒಳಗಡೆ ಅನ್ನಿಸ್ತಾ ಇದ್ದಂತೆ, ನನಗೇನೋ ಒಂಥರ ಹೊಸ ಬಲ ಬಂದಂಗೆ ಅನ್ನಿಸ್ತಾ ಇದೆ. ಐ ಆಮ್ ಫೀಲಿಂಗ್ ದ ನ್ಯೂ ಪವರ್. ನಾನು ಹೋಗಿ ಬೇರೆಯವ್ರಿಗೆ ಸಾಕ್ಷಿ ಹೇಳಬೇಕು, ನಾನು ಹೋಗಿ ಸುವಾರ್ತೆಯನ್ನು ಸಾರಬೇಕು, ನಾನು ಹೋಗಿ ರೋಗಿಗಳ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಬೇಕಂತ ಒಳಗಡೆ ಅರ್ಜು ಬರ್ತಾ ಇದೆ ಅಂತ, ಒಳಗಡೆ ಒಂದು ಏನು ಬರ್ತಾ ಇದೆ, ಅವ್ರಿಗೆ ಆಸೆ ಬರ್ತಾ ಇದೆ ಅಂತೆ. ದೆನ್ ಹಿ ರೆಕಗ್ನೈಸ್ಡ್, ದೇವ್ರು ಏನು ಮಾಡಿದ್ರು, ಅವರನ್ನು ಆ ರಾತ್ರಿ ಮಲಗಿರುವಾಗಲೇ ಅವ್ರನ್ನ ಏನು ಮಾಡಿದರು, ಅಭಿಷೇಕ ಮಾಡಿದರು. ಹಲ್ಲೆಲೂಯಾ. ದಯವಿಟ್ಟು ಕೇಳಿಸ್ಕೊಳ್ರಿ, ಪವಿತ್ರ ಆತ್ಮನ ದೀಕ್ಷಾಸ್ನಾನ ನಮಗೆ ಆಗುವಾಗ ನಾವು ಅನ್ಯ ಭಾಷೆಯಲ್ಲೂ ಮಾತನಾಡ್ಬೋದು. ಬಟ್ ಅನ್ಯ ಭಾಷೆಯಲ್ಲೇ ಮಾತಾಡಬೇಕು ಆ ಥರ ಇಲ್ಲ. ಇಟ್ ಈಸ್ ಗಾಡ್ ದ ಹೋಲಿ ಸ್ಪಿರಿಟ್ ಹೂ ಚೂಸಸ್. ಪವಿತ್ರಾತ್ಮ ದೇವರು ಅದನ್ನು ಆರಿಸಿಕೊಳ್ತಾರೆ. ಯಾರಿಗೆ ಏನು ಕೊಡಬೇಕು ಅನ್ನೋದನ್ನು ಯಾರು ಆರಿಸ್ತಾರಂತೆ? ನಾನಲ್ಲ ಆರಿಸ್ಕೊಳ್ಳುವಂಥದ್ದು. ಯಾರು ಆರಿಸ್ತಾರೆ ಅದನ್ನು? ಅವ್ರಿಗೆ ಗೊತ್ತಿದೆ ಯಾವ ಗಿಫ್ಟನ್ನು ನಮಗೆ ಕೊಡಬೇಕು. ವೆನ್ ವಿ ಆರ್ ಅನಾಯಿಂಟೆಡ್ ಬೈ ಹೋಲಿ ಸ್ಪಿರಿಟ್, ದೇವರ ಆತ್ಮನಿಂದ ನಾವು ಅಭಿಷೇಕ ಹೊಂದುವಾಗ ನಮಗೆ ಯಾವ ವರವನ್ನು ಕೊಡಬೇಕು ಎಂಬುದಾಗಿ ದೇವರಾತ್ಮನಿಗೆ ಗೊತ್ತು. ದೇವರಾತ್ಮನು ಆ ವರವನ್ನು ಕೊಡ್ತಾರೆ. ಬರೀ ಒಂದೇ ವರ ಬರೆದಿದೆಯಾ? ಅನ್ಯ ಭಾಷೆಯಲ್ಲಿ ಮಾತನಾಡುವಂಥ ಒಂದೇ ವರ ಬರೆದಿದೆಯಾ? ಇಲ್ಲ. ಆ್ಯಂಡ್ ಆ್ಯಕ್ಚುಲಿ ಇಲ್ಲಿ 2ನೇ ಅಧ್ಯಾಯದಲ್ಲಿ, ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ನೀವು ಅಲ್ಲಿ ಎಲ್ಲರೂ ಶಿಷ್ಯರು ಮಾತನಾಡ್ತಾ ಇದ್ದೀರಂತ ನೋಡ್ತಿದ್ದೀರಲ್ವಾ, ಅದು ತಿಳಿಯದಂಥ ಭಾಷೆ ಅಲ್ಲ. ಹಲ್ಲೆಲೂಯಾ. ಅದೇನು ತಿಳಿಯದಂಥ ಭಾಷೆ ಅಲ್ಲ. ಅಲ್ಲಿ ಬಂದಂಥ ಯಹೂದ್ಯರೆಲ್ಲ ಬೇರೆ ಬೇರೆ ದೇಶದಿಂದ ಬಂದಿದ್ರು. ಸೊ ಇವರೆಲ್ಲರೂ ಏನು ಮಾಡ್ತಾ ಇದ್ದಾರೆ, ಏನು ಓದೋಕ್ಕೆ ಬರೆಯೋದಕ್ಕೆ ಬಾರದಂಥ ಜನರು ಬೇರೆ ಬೇರೆ ಭಾಷೆಗಳನ್ನು ಮಾತನಾಡ್ತಾ ಇದ್ದಾರೆ. ಯಾವತ್ತೂ ಕೂಡ ಮಾತನಾಡದಂಥ ಭಾಷೆಗಳಿಂದ ದೇವರಿಗೆ ಏನು ಮಾಡ್ತಾ ಇದ್ದಾರೆ, ಅವರು ಮಹಿಮೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ವಲ್ಪ ಡೀಪ್ ಆಗಿರೋದು ಹೇಳಿ ನಾನು ಮುಂದೆ ಹೋಗ್ತೇನೆ. ತುಂಬ ಆಳವಾಗಿ ನಾನು ಹೋಗೋದಿಲ್ಲ, ಸ್ವಲ್ಪ ಡೀಪ್ ಆಗಿರೋದು ಹೇಳ್ತೇನೆ. ದೇರ್ ಆರ್ 2 ಕೈಂಡ್ ಆಫ್ ಅನ್ನೋನ್ ಟಂಗ್ಸ್. ಪೌಲನು ಹೇಳ್ತಾರೆ, ಒಂದೇನಂತಂದರೆ ಮನುಷ್ಯರ ಭಾಷೆಗಳು. ಒಂದೇನು? ಮನುಷ್ಯರ ಈ ಲೋಕದಲ್ಲಿ ಇದೆಯಲ್ವ ಭಾಷೆಗಳು ಒಂದು. ಇನ್ನೊಂದು ದೇವದೂತರ ಭಾಷೆಗಳು ಅಂತ ಪೌಲನು ಹೇಳ್ತಾರೆ. ಓಕೆ. ಸೊ ಅನ್ಯ ಭಾಷೆ ಅಂತಂದರೆ ಬರೀ ಮನುಷ್ಯರ ಭಾಷೆ ಇಲ್ಲ, ಬರೀ ದೇವದೂತರ ಭಾಷೆ ಇಲ್ಲ. ಮೇ ಬಿ ವಿ ಡೋಂಟ್ ನೋ, ನಮಗೆ ಗೊತ್ತಿಲ್ಲ ಯಾವುದು ಅಂತ. ಬಟ್ ಅದು ಒಂದೇ ಅಲ್ಲ. ದೇವರ ಆತ್ಮನಿಂದ ನಾನು ಅಭಿಷೇಕಿಸಲ್ಪಟ್ಟಿದ್ದೇನೆ, ದೇವರ ಆತ್ಮನಿಂದ ನಾನು ದೀಕ್ಷಾಸ್ನಾನ ಹೊಂದಿದ್ದೇನೆ ಅನ್ನೋದಕ್ಕೆ ವಿಟ್ನೆಸ್ ಏನಂತಂದರೆ, ಅದಕ್ಕೆ ಒಂದು ಸಾಕ್ಷಿ ಏನಂತಂದರೆ, ನಾವು ಬಲವನ್ನು ಹೊಂದಿಕೊಳ್ತೇವೆ. ಹಲ್ಲೆಲೂಯಾ. ನಾವು ಬಲವನ್ನು ಹೊಂದಿಕೊಳ್ತೇವೆ. ನಮ್ಮ ಜೀವಿತದಲ್ಲಿ ಯಾವತ್ತೂ ಇಲ್ಲದಿರುವಂಥ ಬಲ ಆ ದಿವಸ ನಮ್ಮ ಜೀವಿತದಲ್ಲಿ ಬರ್ತದೆ. ನಾವು ನೆಕ್ಸ್ಟ್ ಡೇ ನಾವು ಸ್ಟೆಪ್ ಔಟ್ ಮಾಡುವಾಗ, ನಾವು ಹೊರಗಡೆ ಹೋಗುವಾಗ ವಿ ಫೀಲ್ ನ್ಯೂ. ನಮ್ಮ ಒಳಗಡೆ ಹೊಸದಾಗಿ ಅನಿಸ್ತದೆ, ಏನೋ ಒಂದು ದೇವ್ರ ಮೇಲೆ ಪ್ರೀತಿ ಜಾಸ್ತಿ ಆಗ್ತದೆ. ನಾನು ದೇವ್ರಿಗಾಗಿ ಏನಾದರೂ ಮಾಡಬೇಕನ್ನುವಂಥ ಅರ್ಜು, ಆ ಆಸೆ ನಮ್ಮಲ್ಲಿ ಏನಾಗ್ತಾ ಹೋಗುತ್ತೆ, ಬೆಳವಣಿಗೆ ಡೆವಲಪ್ ಆಗ್ತಾ ಹೋಗುತ್ತೆ. ಎಲ್ಲಿವರೆಗೂ ಅಂತಂದರೆ, ಕರ್ತನಿಗೋಸ್ಕರ ನಾನು ಪ್ರಾಣ ಕೊಡೋದಕ್ಕೂ ರೆಡಿ ಇದ್ದೀನಿ ಅನ್ನೋವರೆಗೂ ಕೂಡ ಆ ಅರ್ಜು ಜಾಸ್ತಿ ಆಗ್ತಾ ಹೋಗುತ್ತೆ. ದ್ಯಾಟ್ ಈಸ್ ದ ಪವರ್ ಆಫ್ ಹೋಲಿ ಸ್ಪಿರಿಟ್ ಇನ್ಸೈಡ್ ಆಫ್ ಅಸ್. ಅನ್ಯ ಭಾಷೆಯಲ್ಲಿ ಮಾತನಾಡೋದು ಕಷ್ಟ ಏನಲ್ಲ. ಕೆಲವೊಬ್ಬರು ಸುಮ್ಮನೆ ಕಾಪಿ ಮಾಡ್ತಾರೆ ಒಬ್ರದ್ದು ಯಾರ್ದಾದ್ರು. ಇಟ್ ಈಸ್ ನಾಟ್ ಹಾರ್ಡ್, ಇಟ್ ಈಸ್ ನಾಟ್ ಹಾರ್ಡ್. ಆದರೆ ದೇವರಿಗಾಗಿ ಸಾಕ್ಷಿಯಾಗಿ ನಿಂತ್ಕೊಳ್ಳುವಂಥದ್ದು, ದ್ಯಾಟ್ ಈಸ್ ವೆರಿ ಹಾರ್ಡ್. ಹಲ್ಲೆಲೂಯಾ. ಆ್ಯಂಡ್ ವೆನ್ ವಿ ಆರ್ ರಿಯಲಿ ಅನಾಯಿಂಟೆಡ್ ಬೈ ದ ಲಾರ್ಡ್, ದೇವರಿಂದ ನಿಜವಾಗಿ ಅಭಿಷೇಕ ನಾವು ಹೊಂದುವಾಗ, ದೇವರಿಂದ ನಿಜವಾಗಿ ಆ ದೀಕ್ಷಾಸ್ನಾನ ನಮ್ಮ ಮೇಲೆ ಬರುವಾಗ, ನಮ್ಮ ಆಲೋಚನೆಗಳು ಹೊಸದಾಗ್ತದೆ, ನಮ್ಮ ಮಾತುಗಳು ಹೊಸದಾಗ್ತದೆ, ನಮ್ಮ ನುಡಿಗಳು ಹೊಸದಾಗ್ತದೆ, ನಮ್ಮ ಕ್ರಿಯೆಗಳು ಹೊಸದಾಗ್ತದೆ. ನಮ್ಮೊಳಗಡೆ ಕ್ರಿಸ್ತನ ಪ್ರೀತಿ ಉಕ್ಕಿ ಹರಿತದೆ.
ಆವಾಗ ಆತ್ಮಗಳಿಗಾಗಿ ಅಳೋದಕ್ಕೆ ಪ್ರಾರಂಭಿಸ್ತೇವೆ ನಾವು. ವಿಲ್ ಸ್ಟಾರ್ಟ್ ಕ್ರೈಯಿಂಗ್ ಫಾರ್ ದ ಸೋಲ್. ಯಾರು ನಾಶವಾಗ್ತಾ ಇದ್ದಾರೋ ಅವ್ರು ನೋಡಿ ಕಣ್ಣೀರು ಬರ್ತದೆ, ಅವರಿಗಾಗಿ ಪ್ರಾರ್ಥನೆ ಮಾಡಬೇಕಂತ ದಾಹ ಬರ್ತದೆ, ಅವರಿಗಾಗಿ ನಾವು ಬೇಡಿಕೊಳ್ಬೇಕಂತ ದಾಹ ಬರ್ತದೆ, ನಾನು ಏನಾದರೂ ಕರ್ತನಿಗಾಗಿ ಮಾಡಬೇಕಂತ ದಾಹ ಬರ್ತದೆ ಪ್ರಿಯರೇ. ಹಲ್ಲೆಲೂಯಾ. ದ್ಯಾಟ್ ಈಸ್ ವಾಟ್ ದ ಬ್ಯಾಪ್ಟಿಸಮ್ ಆಫ್ ಹೋಲಿ ಸ್ಪಿರಿಟ್ ವಿಲ್ ಡೂ ಇನ್ ಅವರ್ ಲೈಫ್. ಆ ಕಾರ್ಯವನ್ನು ಪವಿತ್ರಾತ್ಮನ ದೀಕ್ಷಾಸ್ನಾನ ನಮ್ಮ ಜೀವಿತದಲ್ಲಿ ಮಾಡ್ತದೆ. ರಕ್ಷಣೆಯಲ್ಲಿ ನಮ್ಮ ಕೆಲಸ ಏನಿಲ್ಲ. ರಕ್ಷಣೆಯಲ್ಲಿ ದೇವರಾತ್ಮನ ನಮ್ಮನ್ನು ಕನ್ವಿಕ್ಟ್ ಮಾಡ್ತಾರೆ, ನಾವು ಯೇಸು ಕ್ರಿಸ್ತನ ಅಂಗೀಕಾರ ಮಾಡ್ತೇವೆ, ದೇವರಾತ್ಮನ ನಮ್ಮ ಒಳಗಡೆ ಬಂದು ಅವರು ಸದಾಕಾಲ ಏನು ಮಾಡ್ತಾರೆ, ವಾಸ ಮಾಡ್ತಾರೆ. ಆದರೆ ನಾವು ಅವ್ರಿಗಾಗಿ ವಿಟ್ನೆಸ್ ಆಗಿರ್ಬೇಕಂತಂದರೆ, ಅವರಿಗಾಗಿ ನಾವು ಸಾಕ್ಷಿಗಳಾಗಿರ್ಬೇಕಂದ್ರೆ, ವಿ ರಿಯಲಿ ನೀಡ್ ದ ಅನಾಯಿಂಟಿಂಗ್ ಆಫ್ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ದೀಕ್ಷಾ ಸ್ನಾನ ನಮಗೆ ಬೇಕೇ ಬೇಕು. ಅದಕ್ಕೇ ಸ್ವಾಮಿ ಅವ್ರಿಗೆ ಹೇಳಿದರು, ನೀವು ಎಲ್ಲೂ ಹೋಗಬೇಡ್ರಿ, ಇಲ್ಲೇ ಕೂತ್ಕೊಂಡು ಕಾದುಕೊಂಡಿರ್ರಿ ಅಂತ ಹೇಳಿದರು. ರಕ್ಷಣೆ ಹೊಂದಿರಲಿಲ್ವ ಅವರು? ಹೊಂದಿದ್ರು. ಯಾಕೆ ಮತ್ತೆ ಕಾಯ್ದುಕೊಂಡ್ರಿ ಅಂತ ಹೇಳ್ತಾ ಇದ್ರು ಸ್ವಾಮಿ? ಯಾಕಂದ್ರೆ ನಿಮ್ಮ ಬಲದಿಂದ ನೀವು ಹೋಗೋದಾದರೆ ಸೋತೋಗ್ತೀರಿ, ನಿಮ್ಮ ಪರಾಕ್ರಮದಿಂದ ನೀವು ಹೋಗೋದಾದರೆ ನೀವು ಸೋತೋಗ್ತೀರಿ. ಆದರೆ ಯಾವಾಗ ಯೆಹೋವನ ಆತ್ಮನಿಂದ ನೀವು ಹೋಗ್ತಿರೋ, ಎಲ್ಲವನ್ನು ನಾನು ಸಮ ಮಾಡ್ತೇನೆ. ನಿಮ್ಮ ಮುಂದೆ ಬೆಟ್ಟಗಳು ಬರ್ಬೋದು, ಗುಡ್ಡಗಳು ಬರ್ಬೋದು, ಆದರೆ ನಾನು ಅದನ್ನು ಏನು ಮಾಡಿಬಿಡ್ತೇನೆ, ಎಲ್ಲವನ್ನ ಸಮ ಮಾಡಿಬಿಡ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಹಲ್ಲೆಲೂಯಾ. ನಾನು ಸಮ ಮಾಡ್ತೇನೆ. ನಿನ್ನ ಚಿಕ್ಕ ಬಲದಿಂದ ನೀನು ಮುಂದೆ ಹೋಗುವಾಗಲೂ ನಾನು ನಿನ್ನ ಮೂಲಕವಾಗಿ ದೊಡ್ಡ ಕಾರ್ಯವನ್ನು ಮಾಡಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಎಷ್ಟರವರು? ನಾವು ಯಾರು? ನಮ್ಮಲ್ಲಿ ಏನು ಬಲ ಇದೆ? ಏನೂ ಇಲ್ಲ. ಗಿದ್ಯೋನನಿಗೆ ದೇವರು ದರ್ಶನ ಕೊಟ್ಟಾಗ ಗಿದ್ಯೋನನು ಹೇಳ್ತಾನೆ, ಇಸ್ರಾಯೇಲ್ ಕುಲದಲ್ಲಿ ನಾನು ಎಷ್ಟರವನು, ನನಗೇನು ಬಲ ಇದೆ, ನನಗೇನು ಶಕ್ತಿ ಇದೆ, ನನ್ನ ಹತ್ರ ಆಗೋದಿಲ್ಲ ಅಂತ. ಆದರೆ ಸ್ವಾಮಿ ಅಂತ, ಪರಾಕ್ರಮಿಯೇ ಎದ್ದೇಳು. ಯಾಕೆ ಪರಾಕ್ರಮಿ? ಗಿದ್ಯೋನನು ಯಾಕೆ ಪರಾಕ್ರಮಿ ಆಗಿದ್ದ? ಅವನಲ್ಲಿ ನಂಬಿಕೆ ಜಾಸ್ತಿ ಇತ್ತ ಗಿದ್ಯೋನನಿಗೆ. 3 ಸರಿ ದೇವ್ರನ್ನ ಪರೀಕ್ಷೆ ಮಾಡ್ತಾರೆ, ನೀನೇ ಹೇಳ್ತಾ ಇದೆಯಲ್ಲ, ನನಗೆ ಕನ್ಫರ್ಮ್ ಬೇಕು ಬಾ ಅಂತ. ನಂಬಿಕೆ ಅಲ್ಲ, ಅವನಲ್ಲಿದ್ದು ದಾಹ. ಅವನಲ್ಲೇನಿತ್ತು? ದಾಹ ಇತ್ತು. ಸೊ ದೇವ್ರೇನು ಮಾಡಿದರು? ಅವನ ಸಂಗಡ ನಿಂತ್ಕೊಂಡ್ರು. ದೇವರು ಅವನ ಸಂಗಡ ನಿಂತಿದ್ದರಿಂದ ಅವನೇನಾದ? ಪರಾಕ್ರಮಶಾಲಿ ಆದ. ಹಲ್ಲೆಲೂಯಾ. ಇವತ್ತು ನಾವು ಕೂಡ ಬಲವುಳ್ಳವರಲ್ಲ, ಆದರೆ ದೇವರ ಆತ್ಮನ ಅಭಿಷೇಕ ನಮ್ಮ ಮೇಲೆ ಬರುವಾಗ, ದೇವರ ಆತ್ಮನ ಬಲ ನಮ್ಮ ಮೇಲೆ ಬರುವಾಗ ನಾವು ವ್ಯತ್ಯಾಸವುಳ್ಳಂಥ ಜನರಾಗ್ತೇವೆ. ವಿಲ್ ಬಿಕಮ್ ಅ ಡಿಫ್ರೆಂಟ್ ಪರ್ಸನ್. ಹಲ್ಲೆಲೂಯಾ. ವಿಲ್ ಬಿಕಮ್ ಅ ಡಿಫ್ರೆಂಟ್ ಪರ್ಸನ್. ಇವತ್ತು ಕೂಡ ನಾನು ದೇವರಿಗೆ ಕೇಳ್ತಾ ಇದ್ದೇನೆ, ಸ್ವಾಮಿ ನನ್ನನ್ನು ನೀನು ಅಭಿಷೇಕ ಮಾಡು. ನನ್ನ 20 ವರ್ಷಗಳ ಹಿಂದೆ ಏನು ಅಭಿಷೇಕ ಮಾಡಿದೆಯಲ್ಲ ಸ್ವಾಮಿ, ಅದಕ್ಕಿಂತ ದೊಡ್ಡ ಅಭಿಷೇಕ ನನಗೀಗ ಬೇಕು. ಐ ವಾಂಟ್ ಯುವರ್ ರೀಫಿಲ್ಲಿಂಗ್ ಆಫ್ ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದರೆ ಏನಾಗುತ್ತೆ ಗೊತ್ತಾ, ನಾವು ಹೋಗ್ತಾ ನಮ್ಮ ಬಲದಿಂದ ಕಾರ್ಯ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೇವೆ. ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೀನಿ, ನಮ್ಮ ಜ್ಞಾನ, ನಮ್ಮ ಬಲದ ಮೇಲೆ ನಾವು ಕಾರ್ಯ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೇವೆ. ವಿ ಡೋಂಟ್ ನೋ ವಾಟ್ ವಿ ಆರ್ ಫೈಟಿಂಗ್. ಯಾರ ಜೊತೆಲಿ ನಾವು ಹೋರಾಡ್ತಾ ಇದ್ದೀವಿ ಕೆಲವೊಂದು ಸರಿ ಮರ್ತು ಬಿಡ್ತೇವೆ. ನಾವು ಹೋರಾಡ್ತಿರುವಂಥದ್ದು ಕೇವಲ ಮನುಷ್ಯರ ಸಂಗಡ ಅಲ್ಲ, ನಾವು ಹೋರಾಡ್ತಿರುವಂಥದ್ದು ರಾಜ್ಯತ್ವಗಳ ಮೇಲೆ, ಅಧಿಕಾರಗಳ ಮೇಲೆ, ಅಂಧಕಾರದ ಲೋಕಾಧಿಪತಿಯ ವಿರುದ್ಧವಾಗಿ ನಮ್ಮ ಹೋರಾಟ ಇದೆ. ಹಲ್ಲೆಲೂಯಾ. ದಿವಸ ಹೊಸ ಉಪಾಯಗಳನ್ನು ಮಾಡ್ತಾ ಇದ್ದಾನೆ ಸೈತಾನ ನಮ್ಮನ್ನು ಬೀಳಿಸೋದಕ್ಕೆ. ದಿವಸ ಹೊಸ ಉಪಾಯವನ್ನು ಮಾಡ್ತಾ ಇದ್ದಾನೆ ಸೈತಾನನ್ನು ಸಭೆಯನ್ನು ನಾಶ ಮಾಡೋದಕ್ಕೆ. ನಾವಿನ್ನೂ ಹಳೆಯ ಒಂದು ಬಲವನ್ನು ಹಿಡ್ಕೊಂಡು ಓಡಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ಹೇಗಿದೆ ಗೊತ್ತಾ, ಕಳ್ಳರ ಕೈಯಲ್ಲಿ AK-47 ಇದೆ, ಪೊಲೀಸರ ಕೈಯಲ್ಲಿ ಇನ್ನೂ ಲಾಠಿ ಇದೆ. ನಾವು ಲಾಠಿ ತೊಗೊಂಡೇ ಕಳ್ಳರು ಓಡ್ಸೋಕೆ ಹೋಗ್ತಾ ಇದ್ದೀವಿ, ಅವ್ರ ಕೈಯಲ್ಲಿ 47 ಇದೆ, AK-47 ಇದೆ. ಅರ್ಥ ಮಾಡ್ಕೊಳ್ಳೋಣ. ವೈ ವಿ ನೀಡ್ ಪವರ್ ಟುಡೇ. ಲಾಠಿ ತೊಗೊಂಡು ಹೊಡಿತೀನಿ ಅಂತ ಹೋಗ್ತಾ ಇದ್ದೀವಿ, ಆಗಲ್ಲ. ನಮ್ಮ ಹತ್ರ ನಮ್ಮ ಪರಾಕ್ರಮದಿಂದ, ನಮ್ಮ ಬಲದಿಂದ ಈ ಲೋಕದಲ್ಲಿ ಕ್ರಿಸ್ತನಿಗೆ ಸಾಕ್ಷಿಯಾಗಿ ನಿಲ್ಲೋದಕ್ಕೆ ಆಗೋದಿಲ್ಲ. ನಮಗೆ ಹೊಸ ಬಲ ಬೇಕೇ ಬೇಕು. ಅಥವಾ ಬಲ ಹೊಂದದೆ ಹೋಗಿದರೆ ಇವತ್ತು ನಾವು ಬಲವನ್ನು ಪಡೆದುಕೊಳ್ಳೇಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಯಾವಾಗ ಆ ದೇವರ ಆತ್ಮನ ದೀಕ್ಷಾಸ್ನಾನ ನಮ್ಗೆ ಬರ್ತದೆ, ಏನಾಗ್ತದೆ ಗೊತ್ತಾ, ನಾವು ಗಟ್ಟಿಯಾಗಿ ಅಥವಾ ಧೈರ್ಯವಾಗಿ ನಾವು ಸಾಕ್ಷಿಯನ್ನು ಹೇಳ್ತೇವೆ. ಕರ್ತನ ಸಾಕ್ಷಿ ನಾವೇನು ಹೇಳ್ತೇವೆ? ಧೈರ್ಯವಾಗಿ ಹೇಳ್ತೇವೆ. ಮತ್ತು ಎರಡನೇದಾಗಿ ನಮ್ಮ ಪ್ರಾರ್ಥನೆ ಜೀವಿತ ತುಂಬ ಆಳವಾಗಿ ಹೋಗ್ತದೆ. ಹಲ್ಲೆಲೂಯಾ. ಅವರ್ ಪ್ರೇಯರ್ ಲೈಫ್ ವಿಲ್ ಬಿಕಮ್ ಮೋರ್ ಡೀಪರ್.
ಇನ್ನೂ ಹೆಚ್ಚಾಗಿ ಯಾರು ಹೇಳುವಂಥ ಅವಶ್ಯಕತೆ ಇರೋದಿಲ್ಲ, ನಾವಾಗೇ ಪ್ರಾರ್ಥನೆ ಮಾಡ್ತೇವೆ. ಯಾರು ಬನ್ನಿ ಅಂತ ಹೇಳುವಂಥ ಅವಶ್ಯಕತೆ ಇರೋದಿಲ್ಲ, ನಾವಾಗೇ ಪ್ರಾರ್ಥನೆ ಮಾಡ್ತೇವೆ. ವಿ ವಿಲ್ ಟೇಕ್ ಇನಿಷಿಯೇಟಿವ್ ಆ್ಯಂಡ್ ವಿಲ್ ಸ್ಟಾರ್ಟ್ ಪ್ರೇಯಿಂಗ್. ಹಾಲೆಲೂಯಾ. ಆ್ಯಂಡ್ ಅವರ್ ಪ್ರೇಯರ್ ವಿಲ್ ಬಿ ಎಫೆಕ್ಟಿವ್. ನಮ್ಮ ಪ್ರಾರ್ಥನೆ ಸುಮ್ಮನೆ ಇರೋದಿಲ್ಲ. ನಮ್ಮ ಪ್ರಾರ್ಥನೆ ಹೇಗಿರ್ತದೆ? ಪರಿಣಾಮಕಾರಿಯಾಗಿರ್ತದೆ. ನಮ್ಮ ಪ್ರಾರ್ಥನೆಗಳು ಹೇಗಿರ್ತದೆ? ಪರಿಣಾಮ. ಅನೇಕ ಬಾರಿ ನಾವು ಪ್ರೇಯರ್ ಮಾಡ್ತೇವೆ, ಆದರೆ ಆನ್ಸರ್ ಸಿಗೋದಿಲ್ಲ. ಕಾರಣ ಏನು ಗೊತ್ತಾ? ವಿ ಡೋಂಟ್ ನೋ ಮೆನಿ ಟೈಮ್ಸ್ ನಾವು ಹೇಗೆ ಕೇಳಿಸ್ಕೊಳ್ಬೇಕು, ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು, ನಮ್ಗೆ ಗೊತ್ತಿಲ್ಲ ಪ್ರೇಯರ್. ಅನೇಕ ಬಾರಿ ನಮ್ಮ ಇಷ್ಟದ ಹಾಗೆ ನಾವು ಕೇಳ್ಕೊಳ್ತೇವೆ. ಹಾಲೆಲೂಯಾ. ಅದನ್ನು ಕೂಡ ಯಾರು ನಮ್ಗೆ ತಿಳಿಸ್ಕೊಡ್ತಾರೆ? ಇವತ್ತು ದೇವರ ಆತ್ಮನೇ ನಮಗೇನು ಮಾಡ್ತಾರೆ? ತಿಳಿಸಿಕೊಡುವಂಥವರಾಗಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ದೆನ್ ನಮ್ಮ ಆತ್ಮಿಕ ಜೀವಿತ ಇತರರಿಗೆ ಎಫೆಕ್ಟ್ ಆಗುತ್ತೆ. ನಮ್ಮ ಆತ್ಮಿಕ ಜೀವಿತ ಏನಾಗುತ್ತೆ? ವಿ ವಿಲ್ ನಾಟ್ ಬಿ ಅಲೋನ್, ವಿ ವಿಲ್ ಎಫೆಕ್ಟ್ ಅದರ್ಸ್. ಹಾಲೆಲೂಯಾ. ಹೇಗೆ ಒಂದು ಇದ್ದಲಿ, ಕೆಂಪದಾಗಿ ಉರಿಯುತ್ತಿರುವಂಥ ಇದ್ದಲು, ಕಲ್ಲಿದ್ದಲು ತೊಗೊಂಡು ಬಂದು ಕಪ್ಪಗಾಗಿರುವಂಥ ಇದ್ದಲು ಮಧ್ಯೆ ಇಟ್ಟರೆ ಆ ಕೆಂಪಗಾಗಿರುವಂಥ ಇದ್ದಲು ಎಲ್ಲವನ್ನು ಏನು ಮಾಡಿಬಿಡುತ್ತೆ? ಕೆಂಪಗಾಗಿ ಮಾಡ್ತದೆ. ಹಾಗೆ ನಮ್ಮ ಜೀವನ ಆಗ್ತದೆ. ವಿ ವಿಲ್ ಬಿ ಎಫೆಕ್ಟಿವ್, ವಿ ವಿಲ್ ಬಿ ಕಂಟೇಜಿಯಸ್. ಬೇರೆಯವ್ರಿಗೆ ನಾವು ಹರಡಿಕೊಳ್ತೇವೆ. ಹಾಲೆಲೂಯಾ. ನಮ್ಮ ಸಾಕ್ಷಿಗಳು ಬೇರೆಯವ್ರಿಗೇನಾಗುತ್ತೆ? ಪರಿಣಾಮ ಆಗೋದಕ್ಕೆ ಪ್ರಾರಂಭಿಸ್ತದೆ. ಅವರ ಜೀವಿತಗಳು ಬದಲಾಗೋದಕ್ಕೆ ಪ್ರಾರಂಭ ಆಗ್ತದೆ ಪ್ರೇರೆ. ಹಾಲೆಲೂಯಾ, ಹಾಲೆಲೂಯಾ. ಈ ಲೋಕದಲ್ಲಿ ಒಬ್ಬ ವ್ಯಕ್ತಿ ಪಡೆಯಬಹುದಾದಂಥ ದೊಡ್ಡ ಗಿಫ್ಟ್ ಏನು ಗೊತ್ತಾ? ರಕ್ಷಣೆ. ದೊಡ್ಡ ಗಿಫ್ಟ್ ರಕ್ಷಣೆ. ನಮ್ಮ ಸಂಬಂಧಿಕರಿಗೆ, ನಮ್ಮ ಸ್ನೇಹಿತರಿಗೆ ನಾವು ಏನೇ ಗಿಫ್ಟ್ ಕೊಟ್ಟರೂ ಕೂಡ ದ್ಯಾಟ್ ಈಸ್ ನಾಟ್ ಎಟ್ ಆಲ್ ವರ್ತ್. ರಕ್ಷಣೆ ಅನ್ನುವಂಥ ಒಂದು ಮಾರ್ಗಕ್ಕೆ ಜನರನ್ನು ನಡೆಸುವಾಗ ದೇವರ ವಾಕ್ಯ ಹೇಳ್ತದೆ, ಆತ್ಮವನ್ನು ಸಂಪಾದಿಸಿಕೊಳ್ಳುವವನೇ ಜ್ಞಾನವುಳ್ಳವನು ಅಂತ. ಹಾಲೆಲೂಯಾ. ಯಾಕಂದರೆ ಅದರಲ್ಲೇ ನಿಜವಾದಂಥ ಕಾರ್ಯ ಇದೆ, ಅದರಲ್ಲೇ ನಿಜವಾದಂಥ ಆನಂದ ಇದೆ ಪ್ರೇರೆ. ಸೊ ಅದನ್ನು ನಾವು ಮಾಡಬೇಕಂತಂದರೆ ವಿದೌಟ್ ಗಿಫ್ಟ್ ಆಫ್ ಹೋಲಿ ಸ್ಪಿರಿಟ್, ವಿದೌಟ್ ಬ್ಯಾಪ್ಟಿಸಮ್ ಆಫ್ ಹೋಲಿ ಸ್ಪಿರಿಟ್ ಇಟ್ ಈಸ್ ನಾಟ್ ಪಾಸಿಬಲ್. ಇವತ್ತು ನಾನು ಚಾಲೆಂಜ್ ಮಾಡಿರುತ್ತೆ, ನಾನು ಇಲ್ಲಿ ನಿಂತ್ಕೊಂಡು ನಾನು ಹೇಳ್ತೇನೆ ನೋಡಿ, ದೇವರು ತನ್ನ ಆತ್ಮನಿಂದ ನಾನು ಸಂಪೂರ್ಣವಾಗಿ ತುಂಬಿಸಿದರೆ ನನ್ನ ಮೂಲಕವಾಗಿ ದೇವರು ಅನೇಕ ಅದ್ಭುತ ಕಾರ್ಯಗಳು ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಹಾಲೆಲೂಯಾ. ನನ್ನ ಮೂಲಕವಾಗಿ ಅನೇಕ ಜನರನ್ನು ದೇವರು ರಕ್ಷಿಸೋದಕ್ಕೆ ಪ್ರಾರಂಭಿಸ್ತಾರೆ. ದ್ಯಾಟ್ ಈಸ್ ದ ಸೈನ್. ಯಾಕಂದರೆ ಇವತ್ತು ಅನೇಕ ಜನರು ಅನ್ಯ ಭಾಷೆಯಲ್ಲಿ ಮಾತನಾಡ್ತಾರೆ, ಅದಾದಮೇಲೆ ಬೇರೆ ಅನ್ಯ ಭಾಷೆಯಲ್ಲಿ ಮಾತನಾಡ್ತಾರೆ. ಫಸ್ಟು ಅನ್ಯ ಭಾಷೆಯಲ್ಲಿ ಮಾತಾಡೋದು, ಆಮೇಲೆ ಬೇರೆ ಭಾಷೆಯಲ್ಲಿ ಮಾತಾಡೋದು. ಅಂದ್ರೇನು? ಯಾವ ಬಾಯಿಂದ ದೇವರನ್ನು ಸ್ತುತಿಸ್ತಾರೋ ಅದೇ ಬಾಯಿಂದ ಜನರನ್ನು ಶಪಿಸ್ತಾರೆ. ಯಾವ ಬಾಯಿ ಅನ್ಯ ಭಾಷೆಯನ್ನು ಮಾತಾಡಿರುತ್ತೋ ಅದೇ ಬಾಯಿ ಏನು ಮಾಡ್ತಾ ಇದೆ? ದೇವರ ಹೋಲಿಕೆಗೆ ಉಂಟು ಮಾಡಿದಂಥ ವ್ಯಕ್ತಿಯನ್ನು ಶಪಿಸ್ತಾ ಇದೆ, ಬೈತಾ ಇದೆ, ಕೆಟ್ಟ ಕೆಟ್ಟ ಮಾತುಗಳನ್ನು ಆಡ್ತಾ ಇದೆ. ಹಾಲೆಲೂಯಾ, ಹಾಲೆಲೂಯಾ. ಸೊ ರಿಯಲ್ ಆಗಿ ನಿಜವಾಗಿಯೂ ದೇವರ ಆತ್ಮನನ್ನು ಅಭಿಷೇಕ ಮಾಡಿದ್ದಾರೆ ಅಂತಂದ್ರೆ ಸೈನ್ ಏನು ಗೊತ್ತಾ? ಐ ವಿಲ್ ಬಿಕಮ್ ಅ ವಿಟ್ನೆಸ್. ನನ್ನ ಜೀವಿತ ಸಾಕ್ಷಿಯಾಗಿರ್ತದೆ, ನಾನು ಸಾಕ್ಷಿಯನ್ನು ಸಾರ್ತೇನೆ. ಈ ಎರಡೂ ಕೆಲಸ ನನ್ನ ಲೈಫಲ್ಲಿ ಆಗೇ ಆಗ್ತದೆ ಪ್ರೇರೆ. ವೆನ್ ಗಾಡ್ ದ ಹೋಲಿ ಸ್ಪಿರಿಟ್ ವಿಲ್ ಕಮ್ ಅಪಾನ್ ಅಸ್. ಪವಿತ್ರಾತ್ಮ ದೇವರು ನಮ್ಮಲ್ಲಿ ಬರುವಾಗ. ಹಾಲೆಲೂಯಾ, ಹಾಲೆಲೂಯಾ. ಸೊ ಹಾಗಂದರೆ ಅನ್ಯ ಭಾಷೆ ಮಾತನಾಡೋದು ಬೇಡ ಅಂತನಾ? ಇಲ್ಲ. ದೇವ್ರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ದೇವರು ಕೆಲವೊಬ್ಬರಿಗೆ ಅದನ್ನು ಕೊಟ್ಟಿದ್ದಾರೆ. 1 ಕೊರಿಂಥ 12ನೇ ಅಧ್ಯಾಯದಲ್ಲಿ ನೀವು ಅದನ್ನು ನೋಡ್ಬೋದು. ಓಕೆ, ಓಪನ್ ಮಾಡಬೇಡ್ರಿ, ಆಮೇಲೆ ನೋಡ್ಕೊಳ್ಳಿ. ಓಕೆ, ಅಲ್ಲಿ ಪೌಲನ್ನು ತಾನೇ ಹೇಳ್ತಾರೆ ಏನಂದರೆ, ನಾನು ನಿಮ್ಮೆಲ್ಲರಿಗಿಂತಲೂ ಹೆಚ್ಚಾಗಿ ನಾನೇನು ಮಾಡ್ತೇನೆ? ಅನ್ಯ ಭಾಷೆಯಲ್ಲಿ ನಾನು ಮಾತನಾಡ್ತೇನೆ. ನಿಮ್ಮೆಲ್ಲರಿಗಿಂತ ನಾನು ಏನು ಮಾಡ್ತೇನೆ? ಹೆಚ್ಚಾಗಿ ಅನ್ಯ ಭಾಷೆಯನ್ನು ಮಾತನಾಡ್ತೇನೆ ಅಂದರೆ. ಹಾಲೆಲೂಯಾ. ಸೊ ಇಟ್ ಈಸ್ ನಾಟ್ ಇನ್ವ್ಯಾಲಿಡ್ ಗಿಫ್ಟ್. ಅನ್ಯ ಭಾಷೆ ಅನ್ನುವಂಥದ್ದು ಬೇಡ ಅನ್ನುವಂಥ ಗಿಫ್ಟ್ ಅಲ್ಲ. ದೇವರ ಚಿತ್ತ ಇರೋದಾದರೆ ನಿಮಗೆ ಖಂಡಿತವಾಗಿ ಕೊಡಲಿ ಯೇಸುವಿನ ನಾಮದಲ್ಲಿ. ಬಿಕಾಸ್ ದ್ಯಾಟ್ ಗಿಫ್ಟ್ ವಿಲ್ ಹೆಲ್ಪ್ ಯು ಟು ಗ್ರೋ ಇನ್ ದ ಲಾರ್ಡ್. ದೇವರಲ್ಲಿ ನೀವು ಇನ್ನೂ ಬೆಳೆಯೋದಕ್ಕೆ ನಿಮಗೆ ಸಹಾಯ ಮಾಡ್ತದೆ. ಯಾಕಂದ್ರೆ ಕೆಲವೊಂದು ಸರಿ ನಮಗೇನು ಪ್ರಾರ್ಥನೆ ಮಾಡಬೇಕಂತ ಗೊತ್ತಿರೋದಿಲ್ಲ, ಮೈಂಡ್ ಬ್ಲ್ಯಾಂಕ್ ಆಗಿಬಿಡುತ್ತೆ. ಆ ಟೈಮಲ್ಲಿ ದೇವರ ಆತ್ಮನು ತಾನೇ ನಮ್ಮ ಒಳಗಡೆಯಿಂದ ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಹಾಲೆಲೂಯಾ. ದ್ಯಾಟ್ ಈಸ್ ದ ಗಿಫ್ಟ್ ಆಫ್ ಟಂಗ್ಸ್. ಅದು ಅನ್ಯ ಭಾಷೆಯ ವರ. ಹಾಲೆಲೂಯಾ. ಸೊ ಈಗ ನೋಡ್ರಿ, ಅದರೊಟ್ಟಿಗೆ ಬೇರೆ ವರಗಳು ಇದೆ. ದೇವರಾತ್ಮನ ಬಲ ನಮಗೆ ಬರುವಾಗ ಬೇರೆ ವರಗಳು ಇದೆ. ಸೊ ಯಾವ ರೀತಿಯಲ್ಲಿ, ಹೌ ಟು ರಿಸೀವ್, ಯಾವ ರೀತಿಯಲ್ಲಿ ಈ ದೇವರಾತ್ಮನ ವರವನ್ನು ನಮ್ಮ ಜೀವಿತದಲ್ಲಿ ಪಡೆದುಕೊಳ್ಳೋದಕ್ಕೆ ಸಾಧ್ಯ? ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಲೆಲೂಯಾ. ನಮಗೀಗ ಗೊತ್ತಾಯಿತು ದೇವರಾತ್ಮನ ದೀಕ್ಷಾಸ್ನಾನ ಇಂಪಾರ್ಟೆಂಟ್ ಇದೆ. ಎಲ್ಲರಿಗೂ ಅರ್ಥ ಆಯ್ತಾ? ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಾ? ಸೊ ದೇವರಾತ್ಮನ ಮಾಡುವಂಥ 3 ಕಾರ್ಯ ಹೇಳಿ. 1ನೇದು ಯಾವುದು? ಪ್ಯಾರ ಅಂತಂದ್ರೆ ಏನು? ಸಂಗಡ. ಎಲ್ಲ ಕಡೆನೂ ಇದ್ದಾರೆ ದೇವರಾತ್ಮನ, ಎಲ್ಲ ಕಡೆ. ಅವರು ಇರದೇ ಇರುವಂಥ ಸ್ಥಳ ಯಾವುದೂ ಇಲ್ಲ. ಓಕೆ, ಸೊ ಅವ್ರು ಏನು ಮಾಡ್ತಾ ಇದ್ದಾರೆ? ಜನರಿಗೆ ನೀತಿಯ ಕುರಿತು, ನ್ಯಾಯ ತೀರ್ಪಿನ ಕುರಿತು, ರಕ್ಷಣೆ ಕುರಿತಾಗಿ ಹೇಳ್ತಾನೇ ಇದ್ದಾರೆ.
ಓಕೆ, ಹೇಳ್ತಾನೆ ಇದ್ದಾರೆ. ಆದರೆ ಯಾರು ಅವರನ್ನು ಒಳಗಡೆ ಕರ್ಕೊತಾರೋ ಅಂದರೆ ದೇವರ ಆತ್ಮನು ಬಂದು ಒಳಗಡೆ ಅವರಿಗೆ ಯಾವಾಗ ರಕ್ಷಣೆಯನ್ನು ಅವರು ಸ್ವೀಕಾರ ಮಾಡಿ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡ್ತಾರೋ ದೇವರ ಆತ್ಮನ ಏನು ಮಾಡಿದ್ರು ಅವರು ಒಳಗಡೆ ಬಂದು. ಸೊ ಯಾರು ಕೂಡ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ನಾನಲ್ಲಿ ದೇವರ ಆತ್ಮನಿಲ್ಲ, ದೇವರ ಆತ್ಮನಿದ್ದಾರೆ. ಬಟ್ ದೇವರ ಆತ್ಮನಿಂದ EPI ಅಂದರೆ AP ಅಂದರೆ ಅಭಿಷೇಕಿಸಲ್ಪಟ್ಟಿದ್ದೀವ, ಅವರ ಬಲ ನಮ್ಮ ಮೇಲೆ ಬಂದಿದೆಯಾ, ಅದಕ್ಕೆ ನೀವು ಉತ್ತರ ಕೊಡಬೇಕು. ಈ ಎರಡಕ್ಕೆ ನಾನು ಹೇಳ್ತೀನಿ, ಖಂಡಿತವಾಗಿ ನೀವು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿದರೆ ಯು ಆರ್ ಹೋಲಿ ಸ್ಪಿರಿಟ್ ಇಸ್ ದೇರ್ ಇನ್ಸೈಡ್ ಆಫ್ ಯು, ನಿನ್ನೊಳಗಡೆ ಇದ್ದಾರೆ. ಬಟ್ ಹ್ಯಾವ್ ಯು ರಿಸೀವ್ಡ್ ದ ಬ್ಯಾಪ್ಟಿಸಮ್ ಆಫ್ ಹೋಲಿ ಸ್ಪಿರಿಟ್? ಓನ್ಲಿ ಯು ಕ್ಯಾನ್ ಡಿಸೈಡ್. ಯಾಕಂದರೆ ಅದು ನೀವು ಸ್ವೀಕಾರ ಮಾಡಿದ ಮೇಲೆ, ದೇವರ ಆತ್ಮನ ದೀಕ್ಷಾಸ್ನಾನ ಸ್ವೀಕಾರ ಮಾಡಿದ ಮೇಲೆ, ಅದು ನೀರಿನ ದೀಕ್ಷಾಸ್ನಾನ ಥರದಲ್ಲ. ದೇವರ ಆತ್ಮನ ದೀಕ್ಷಾಸ್ನಾನ ತೆಗೆದುಕೊಂಡ ಮೇಲೆ ಖಂಡಿತವಾಗಿ ನಿಮ್ಮಲ್ಲಿ ಬದಲಾವಣೆ ಬಂದೇ ಬರ್ತದೆ, ಖಂಡಿತವಾಗಿ ಬರ್ತದೆ, 100% ಶೋರ್. ನಾನು ಇದನ್ನು ಯಾಕೆ ಹೇಳ್ತೇನೆ ಅಂದರೆ, ನೀರಿನಲ್ಲಿ ದೀಕ್ಷಾಸ್ನಾನ ತೆಗೆದುಕೊಂಡ್ರು ಅನೇಕ ಜನರು ಇವತ್ತು ಹಿಂಜಾರಿ ಹೋಗ್ಬಿಟ್ಟಿದ್ದಾರೆ, ಹೊರಗಡೆ ಹೋಗ್ಬಿಟ್ಟಿದ್ದಾರೆ. ಬಟ್ ಯಾರು ನಿಜವಾಗಿಯೂ ದೇವರ ಆತ್ಮನಿಂದ ಅಭಿಷೇಕ ಹೊಂದಿದ್ದಾರೋ ದೇ ಕೆನಾಟ್ ಡಿನೈ ಜೀಸಸ್ ಬಿಕಾಸ್ ದೇ ಹ್ಯಾವ್ ಪವರ್ ಟು ರೆಸಿಸ್ಟ್. ಅವ್ರು ಎಡವೋದಿಲ್ವ ಅಂತಿಲ್ಲ, ಎಡವಬೋದು, ಆದರೆ ಮತ್ತೆ ದೇವರ ಆತ್ಮನ ಏನು ಮಾಡ್ತಾರೆ, ಅವ್ರನ್ನ ಎಬ್ಬಿಸಿ ನಿಲ್ಲಿಸ್ತಾರೆ. ಅದೇ ದೇವ್ರ ವಾಕ್ಯ ಹೇಳೋದು, ನೀತಿವಂತನ 7 ಸಾರಿ ಬಿದ್ದರೂ ಕೂಡ ಕರ್ತನ ಅವ್ರನ್ನ ಏನು ಮಾಡ್ತಾರೆ, ಮತ್ತೆ ತಿರುಗಿ ನಿಲ್ಲಿಸ್ತಾರೆ. ಜೆರುಬ್ಬಾಬೆಲನಿಗೆ ದೇವ್ರು ಹೇಳಿದ್ರಲ್ವ, ಮಂದಿರದ ಅಸ್ಥಿವಾರ ಹಾಕಿದಂಥ ಕೈಯಿಂದಲೇ ಮಂದಿರವನ್ನು ನಾನೇನು ಮಾಡ್ತೇನೆ, ಕಟ್ಟಿಸ್ತೇನೆ. ಹಲ್ಲೆಲೂಯಾ. ಒಳ್ಳೆ ಕಾರ್ಯವನ್ನು ಪ್ರಾರಂಭ ಮಾಡಿದಂಥ ದೇವರು, ನಮ್ಮ ಜೀವಿತದಲ್ಲಿ ಒಳ್ಳೆ ಕಾರ್ಯವನ್ನು ಪ್ರಾರಂಭ ಮಾಡಿದಂಥ ದೇವರು ಅದನ್ನು ಖಂಡಿತವಾಗಿ ನಮ್ಮಿಂದಲೇ ಅವ್ರು ಮುಗಿಸ್ತಾರೆ. ಹಲ್ಲೆಲೂಯಾ. ದೇವರು ಫಿನಿಶ್ ಮಾಡದಿರುವಂಥ ಯಾವುದಾದ್ರೂ ಕೆಲಸ ಇದೆಯಾ ಈ ಲೋಕದಲ್ಲಿ? ಯಾವುದೇ ಇಲ್ಲ. ಎಲ್ಲವನ್ನು ಅವ್ರು ಏನು ಮಾಡಿದ್ದಾರೆ, ಈವೊಂದು ರೆಸಿಸ್ಟೆನ್ಸ್ ಇಸ್ ದೇರ್, ಈವೊಂದು ನಮಗೆ ಏನೋ ತಡೆಗಳು ಬಂದರೂ ಕೂಡ, ಈವೊಂದು ನಾವು ಕೆಲವೊಂದು ಸಾರಿ ಎಡವಿದರೂ ಕೂಡ ದೇವರು ನಮ್ಮನ್ನು ತಿರುಗಿ ಎಲಿಸಿ ಗಟ್ಟಿ ಮಾಡಿ ನಮ್ಮನ್ನೇನು ಮಾಡ್ತಾರೆ, ಮುಂದೆ ತೆಗೆದುಕೊಂಡು ಹೋಗ್ತಾರೆ. ನಮಗೆ ದೇವರ ಬಲ ಅದಕ್ಕೆ ಬೇಕು ಪ್ರೇರೆ. ಸೊ ಹೇಗೆ ಆ ದೇವರ ಆತ್ಮನ ಬಲವನ್ನು ನಾವು ಪಡೆದುಕೊಳ್ಳುವಂಥದ್ದು? ಮೊದಲನೇದಾಗಿ ನಾವು ಅದಕ್ಕಾಗಿ ಬಾಯಾರಬೇಕು. ಹಲ್ಲೆಲೂಯಾ. ಅದಕ್ಕಾಗಿ ಬಾಯಾರಿಕೆ ನಮಗಿರಬೇಕು. ವಿ ಹ್ಯಾವ್ ಟು ಹ್ಯಾವ್ ದಟ್ ಥರ್ಸ್ಟ್ ಇನ್ ಅಸ್. ಅಡ್ವರ್ಟೈಸ್ಮೆಂಟ್ ಇಂಡಸ್ಟ್ರಿ ಈ ಲೋಕದಲ್ಲಿ ದೊಡ್ಡ ಇಂಡಸ್ಟ್ರಿ, ಅಡ್ವರ್ಟೈಸ್ಮೆಂಟ್ ಇಂಡಸ್ಟ್ರಿ. ಗೊತ್ತಲ್ವ ನಿಮಗೆ ಅಡ್ವರ್ಟೈಸ್ಮೆಂಟ್ ಅಂದ್ರೆ ಏನು? ಟಿವಿಯಲ್ಲಿ ಬರುತ್ತಲ್ಲ ಅಡ್ವರ್ಟೈಸ್ಮೆಂಟು. ಟಿವಿ ಚಾನಲ್ ನಡೆಯೋದೇ ಹಾಗೆ, ಅಡ್ವರ್ಟೈಸ್ಮೆಂಟ್ ಮೇಲೇ. ಯಾರಾದರೂ ಒಬ್ಬರು ಸೂಪರ್ ಸ್ಟಾರ್ ತೊಗೊಂಬಂದು ಈ ಸೋಪ್ ನಾನು ಯೂಸ್ ಮಾಡ್ತೇನೆ, ಅವನು ಯಾವತ್ತೂ ಮುಟ್ಟೋದೇ ಇಲ್ಲ ಆ ಸೋಪ್ನ. ಈ ಸೋಪ್ ನಾನು ಯೂಸ್ ಮಾಡ್ತೇನೆ ಅಂತಂದ್ರೆ ನಾವು ಮಾರ್ಕೆಟ್ಗೆ ಹೋದಾಗ ಆ ಸೋಪ್ ನೋಡ್ತೇವೆ, ಇವ್ರು ನೋಡಿದ್ರು, ಇವ್ರ ಕೈಯಲ್ಲಿದೆ ಅದು ಅಂತ. ಅರ್ಥ ಆಗ್ತಾ ಇದೆಯಾ? ಇಟ್ಸ್ ಆಲ್ ಅಡ್ವರ್ಟೈಸ್ಮೆಂಟ್. ಯಾಕೆ? ಜನರಿಗೆ ಅರಿವು ಬಂದಾಗ ಅವ್ರು ತೊಗೊಳ್ತಾರೆ. ಅದು ಒಳ್ಳೇದಿರಲಿ ಕೆಟ್ಟದಿರಲಿ, ಅರಿವು ಬಂತಂದ್ರೆ ಏನು ಮಾಡ್ತಾರೆ, ತೊಗೊತಾರೆ. ಇವತ್ತು ನಮಗೆ ಅರಿವಿದೆ. We got that knowledge saying that without Holy Spirit, baptism of Holy Spirit, we cannot live a life, Christian life effectively. ನಾವು ಕ್ರೈಸ್ತಿಯ ಜೀವಿತವನ್ನು ನಾವು ಉತ್ತಮ ರೀತಿಯಲ್ಲಿ ದೇವರಿಗೆ ಮೆಚ್ಚುಗೆಯಾಗಿ ಕರ್ತನಿಗೆ ಸಾಕ್ಷಿಯಾಗಿ ನಡೆಸೋದಕ್ಕೆ ಸಾಧ್ಯವಾಗೋದಿಲ್ಲ. ಬೀಳ್ತೀವಿ ಹೇಳ್ತೀವಿ, ಇದರಲ್ಲೇ ಇರ್ತೀವಿ, ನಾವು ಇದರಲ್ಲೇ ಇರ್ತೇವೆ. ಆತ್ಮಿಕವಾಗಿ ಯಾವುದೇ ಮುಂದೆ ಹೋಗುವಂಥ ಕಾರ್ಯ ನಮ್ಮ ಜೀವಿತದಲ್ಲಿ ಆಗ್ತಾ ಇರೋದಿಲ್ಲ. ಎಲ್ಲಿದ್ದೀವಿ ಅಲ್ಲೇ. ಎಲ್ಲಿದೆಯಾ ತಮ್ಮಯ್ಯ? ಹೋದ ವರ್ಷ ಹೇಗಿದ್ದೆ? ಈ ವರ್ಷ ಹಂಗೆ ಇದ್ದೀನಿ. ನಿಮಗೆ ಅನಿಸುತ್ತಾ ಇಲ್ಲ? ನನಗೆ ಗೊತ್ತಿಲ್ಲ. ಡೋಂಟ್ ಯು ಫೀಲ್ ನಾನು ಕರ್ತನಲ್ಲಿ ಕಳೆದ ವರ್ಷ ಹೇಗಿದ್ದೆ, ಈ ವರ್ಷನೂ ಹಾಗೆ ಇದ್ದೀನಿ ಅಂತ ಅನಿಸೋದಿಲ್ವಾ? ಅನಿಸ್ತಂದ್ರೆ ಯು ವಿಲ್ ಡಿಸೈರ್, ನನಗೆ ಬೇಕು ಬಲ. ಹಂಗಂದ್ರೆ ನನಗೆ ಅನಿಸ್ತಾ ಇದೆಪ್ಪ, ಐ ಆಮ್ ಫೀಲಿಂಗ್ ದ್ಯಾಟ್. ನನ್ನ ಒಳಗಡೆ ಅನಿಸ್ತಾ ಇದೆ. ಮೇ ಬಿ ಜನರ ದೃಷ್ಟಿಯಲ್ಲಿ ಇವರು ಆತ್ಮಿಕವಾಗಿ ಬೆಳೆದಿದ್ದಾರೆ, ಜನರ ದೃಷ್ಟಿಯಲ್ಲಿ ಇವರು ದೇವ್ರನ್ನ ಪ್ರೀತಿ ಮಾಡ್ತಾರಂತ ಇರ್ಬೋದು. ಬಟ್ ಐ ನೋ ಐ ಹ್ಯಾವ್ ಟು ಡೆವಲಪ್ ಮೈ ಸೆಲ್ಫ್ ಇನ್ ದ ಲಾರ್ಡ್. ದೇವರಲ್ಲಿ ಇನ್ನೂ ನಾನು ಸಮೀಪಕ್ಕೆ ಹೋಗಬೇಕು, ದೇವರಲ್ಲಿ ಇನ್ನೂ ನಾನು ಹತ್ತಿರ ಹೋಗಬೇಕು, ದೇವ್ರನ್ನ ಇನ್ನೂ ಹೆಚ್ಚಾಗಿ ನಾನು ಅರಿಯಬೇಕು, ದೇವರ ಸೇವೆನ ಇನ್ನೂ ಅಧಿಕವಾಗಿ ನಾನು ಮಾಡಬೇಕು. ನನಗೆ ಗೊತ್ತಿದೆ ಅದು. ಐ ನೋ ದ್ಯಾಟ್ ಈಸ್ ದ ರೀಸನ್ ಐ ಆಮ್ ಡಿಸೈರಿಂಗ್ ಗಿಫ್ಟ್ ಆಫ್ ಹೋಲಿ ಸ್ಪಿರಿಟ್. ಪವಿತ್ರ ಆತ್ಮನ ದೀಕ್ಷಾಸ್ತಾನ ಮತ್ತೆ ನನಗೆ ಕೊಡು ಸ್ವಾಮಿ, ನಿನ್ನ ಬಲವನ್ನು ಮತ್ತೆ ನನ್ನ ಮೇಲೆ ಸುರಿಸುವಂತ ನಾನು ಕಾಯ್ತಾ ಇದ್ದೇನೆ. ಹಲ್ಲೆಲೂಯಾ. ಸೊ ವಿ ಹ್ಯಾವ್ ಟು ಡಿಸೈರ್. ಆಸೆ ಇಲ್ಲದಂದರೆ ದೇವರು ನಮ್ಮನ್ನು ತೃಪ್ತಿ ಪಡಿಸುವುದಿಲ್ಲ. ದೇವ್ರ ವಾಕ್ಯ ಸ್ಪಷ್ಟವಾಗಿರ್ತದೆ, ಆಸೆ ಪಡುವಂಥ ಹೃದಯವನ್ನು, ಆಸೆ ಪಡುವಂಥ ಆತ್ಮವನ್ನು ದೇವರು ತೃಪ್ತಿಗೊಳಿಸ್ತಾರೆ. ಹಲ್ಲೆಲೂಯಾ. ಒಂದೇ ಆಮೆನ್ ಬಂತು ಅಂಕಲಿಂದ ಮಾತ್ರ. ತೃಪ್ತಿಪಡಿಸ್ತಾರೆ ದೇವರು. ಹಲ್ಲೆಲೂಯಾ. ಖಂಡಿತವಾಗಿ ತೃಪ್ತಿಪಡಿಸ್ತಾರೆ. ನಮಗೆ ಹೋರಾಟ ಇತ್ತು, ಯಾಕಂದರೆ ನಾವು ಸಂಪ್ರದಾಯದ ಸಭೆಯಿಂದ ಬಂದವರು. ಸಂಪ್ರದಾಯ ಸಭೆ ಅಂತಂದ್ರೆ ಏನು ಗೊತ್ತಾ? ಎದ್ದೇಳ್ರಿ, ಕೂತ್ಕೊಳ್ರಿ, ಹಾಡ್ರಿ, ಹೋಗ್ರಿ.
ಬೇರೆ ಏನು ಮಾಡುವಂಥ ಅವಶ್ಯಕತೆ ಇಲ್ಲ. ದೀಕ್ಷಾಸ್ನಾನದ ಅವಶ್ಯಕತೆ ಇಲ್ಲ, ಪವಿತ್ರಾತ್ಮನ ದೀಕ್ಷಾಸ್ನಾನದ ಅವಶ್ಯಕತೆ ಇಲ್ಲ. ಅಂಥ ಸಭೆಯಲ್ಲಿ ಬೆಳೆದು ಬಂದವರು ನೋಡ್ರಿ, ಏನು ಗೊತ್ತಿಲ್ಲದಿರೋರಿಗೆ ಹೇಳ್ಕೊಡ್ಬೋದು, ತಪ್ಪಾಗಿ ತಿಳ್ಕೊಂಡವ್ರಿಗೆ ಹೇಳ್ಕೊಡೋದು ತುಂಬ ಕಷ್ಟ. ಇಟ್ಸ್ ವೆರಿ ಹಾರ್ಡ್. ಅದಕ್ಕೆ ಕ್ಯಾಥಲಿಕ್ ಸಹೋದರರಿಗಾಗಿರಲಿ, ನೀವು CSI ಚರ್ಚಲ್ಲಿರೋ ಅವ್ರಿಗೆ ಹೇಳ್ಕೊಡೋದು ನಿಮಗೆ ತುಂಬ ಕಷ್ಟ, ನಿಮ್ಗೆ ಆಗೋದಿಲ್ಲ. ಒಬ್ರಿಗೆ ಹೋಗಿ ಕ್ರಿಸ್ತನನ್ನು ಅರಿಯದಂಥ ಅನ್ಯ ಜನರಿಗೆ ಹೋಗಿ ಹೇಳ್ಬಿಡ್ಬೋದು. ನಾವು ಅದೇ ಕಠಿಣವಾದಂಥ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ವಿ. ಡೈಲಮಾ, ನಮಗೆ ಗೊತ್ತಿಲ್ಲ ದೇವರ ಆತ್ಮನ ಅಭಿಷೇಕ ಇದೆಯೋ ಇಲ್ವೋ, ವಿ ಡೋಂಟ್ ನೋ. ಆ್ಯಂಡ್ ಮೆನಿ ಟೈಮ್ಸ್, ಅನೇಕ ಬಾರಿ ನಾನು ರೆಸಿಸ್ಟ್ ಕೂಡ ಮಾಡಿದ್ದೀನಿ. ಅದು ನೋಡುವಾಗ ಯಾರು ಅನ್ಯ ಭಾಷೆಯಲ್ಲಿ ಮಾತಾಡೋದು ನೋಡಿದ್ರೆ ನಾನು ಹೇಟ್ ಮಾಡ್ತಾ ಇದ್ದೆ. ಹೃದಯದಿಂದ ಹೇಳ್ತಾ ಇದ್ದೇನೆ, ನಾನು ಹೇಟ್ ಮಾಡ್ತಾ ಇದ್ದೆ. ನನಗಿಷ್ಟ ಆಗ್ತಾ ಇರಲಿಲ್ಲ, ಯಾಕೆ ಕಿರಿಸ್ತಾರೆ ಇವರು, ಯಾಕೆ ಅನ್ಯ ಭಾಷೆಯಲ್ಲಿ ಮಾತನಾಡ್ತಾರೆ, ಏನಿದು ಅಂತ ನಾನು ಹೇಟ್ ಮಾಡ್ತಾ ಇದ್ದೆ. ಹಲ್ಲೆಲೂಯಾ. ಬಟ್ ಕರ್ತನು ತನ್ನ ಕೃಪೆಯಿಂದ ನನ್ನ ಅಜ್ಞಾನವನ್ನು ಮರೆತು, ನನ್ನ ಅಜ್ಞಾನವನ್ನು ದೇವರು ಲಕ್ಷ್ಯ ಕೊಡದೆ ನನ್ನ ಅಭಿಷೇಕ ಮಾಡಿದರು. ಯಾವ ಮನಸ್ಸಲ್ಲಿ ಅನ್ಕೊತಾ ಇದ್ದು ನಾನು ಯಾವತ್ತು ಅನ್ಯ ಭಾಷೆಯಲ್ಲಿ ಮಾತನಾಡಬಾರ್ದು ಅಂತ, ಅದೇ ಮನಸ್ಸಿನಲ್ಲಿ ದೇವರ ಆತ್ಮನ ಬಲ ಬಂದು ನನ್ನ ಬಾಯಿಗಳು ಅನ್ಯ ಭಾಷೆಯಲ್ಲಿ ಮಾತನಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಹಲ್ಲೆಲೂಯಾ. ಸೊ ಅವತ್ತಿನಿಂದ ನನ್ನ ಜೀವನ ಬದಲಾಯಿತು ಪ್ರೇರೆ. ನಾನು ಖಂಡಿತವಾಗಿ ಹೇಳ್ತೇನೆ, ಅವತ್ತಿನಿಂದ ನನ್ನ ಜೀವನ ಪರ್ಫೆಕ್ಟ್ ಅಂತ ಹೇಳ್ತಾ ಇಲ್ಲ, ಬಟ್ ಬಲ ಬಂತು. ಐ ನ್ಯೂ ಐ ಗಾಟ್ ಪವರ್. ನನಗೆ ಗೊತ್ತು ನಾ ದೇವರ ಬಲ ನನ್ನ ಮೇಲೆ ಬಂತು ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅದನ್ನೇ ನಾನು ನೆನಪಿಸ್ಕೊಳ್ತೇನೆ. ಇವತ್ತು ಕೂಡ ನಾನು ಅದನ್ನೇ ನೆನಪಿಸ್ಕೊಂಡು ಬರೀ ನಾನು ಸಂತೋಷ ಪಡೋದಿಲ್ಲ. ನನಗೇನು ಗೊತ್ತಾ, ಈಗಿನ ಕಾಲಕ್ಕೆ ಅಭಿಷೇಕ ನನಗೆ ಬೇಕು ಸ್ವಾಮಿ. ದಾಹ ಈಗಿನ ಕಾಲಕ್ಕೆ ನನಗದು ಬೇಕು ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋವೇಲನ ಪ್ರವಾದನ ಗ್ರಂಥದಲ್ಲಿ ಹೇಳಿದ್ದೇನು, ಕೊನೆ ದಿವಸದಲ್ಲಿ ನಾನೇನು ಮಾಡ್ತೇನೆ, ಎಲ್ಲ ಮನುಷ್ಯರ ಮೇಲೆ, ನಾನಷ್ಟೇ ಅಲ್ಲ ಎಲ್ಲರ ಮೇಲೆ ದೇವರ ಆತ್ಮನ ಏನು ಮಾಡ್ತಾರೆ, ಸುರಿಸಲ್ಪಡ್ತಾರೆ. ಆದರೆ ನಮಗಿರಬೇಕಾಗಿದ್ದೇನು ಗೊತ್ತಾ, ದಾಹ. ಇನ್ನು ಕೆಲವೊಬ್ರು ಏನು ಅನ್ಕೊತಾರೆ ಅಂದರೆ, ಅಯ್ಯೋ ನಾನು ಇದಕ್ಕೆ ಯೋಗ್ಯನಲ್ಲ. ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಒಂದು ಒಳ್ಳೆ ಸುದ್ದಿ ಏನು ಗೊತ್ತಾ, ಯಾರೂ ಯೋಗ್ಯರಿಲ್ಲ. ಒಳ್ಳೆ ಸುದ್ದಿ ಏನು, ಯಾರು ಯೋಗ್ಯರಿಲ್ಲ, ನಾವು ಯಾರು ಯೋಗ್ಯರಿಲ್ಲ. ಹಲ್ಲೆಲೂಯಾ. ಬಟ್ ಸ್ಟಿಲ್ ನಮಗೆ ದಾಹ ಇರೋದು, ನಮ್ಗೆ ಗೊತ್ತಿರೋದಾದರೆ ನನ್ನ ಪರಲೋಕ ತಂದೆ ಇದ್ದಾರೆ. ನನಗೆ ತಂದೆ, ಎಷ್ಟು ಜನಕ್ಕೆ ಅದು ಗೊತ್ತಿದೆ ನಮಗೆ ಪರಲೋಕದಲ್ಲಿ ತಂದೆ ಇದ್ದಾರೆ ಅಂತ. ಆ್ಯಂಡ್ ಆ ತಂದೆ ಒಳ್ಳೆಯ ವರವನ್ನು ಕೊಡ್ತಾರಂತ ಎಷ್ಟು ಜನರಿಗೆ ನಂಬಿಕೆ ಇದೆ, ಸಾಕಷ್ಟೇ. ಇದಕ್ಕಿಂತ ದೊಡ್ಡ ವರ್ತ್ ಏನಿಲ್ಲ. ನಿಮ್ಮ ಮಕ್ಕಳಿಗೆ ಬರ್ತ್ಡೇ ದಿವಸದಲ್ಲಿ ಯಾರೋ ಗಿಫ್ಟ್ ತೊಗೊಂಡ್ಬರ್ತಾರೆ, ನಿಮ್ಮ ಮಕ್ಕಳು ಹೋಗಿ ಅವ್ರ ಮನೇಲಿ ಕೆಲಸ ಮಾಡಿರ್ತಾರ? ಮತ್ತೆ ಯಾಕೆ ಗಿಫ್ಟ್ ಕೊಡ್ತಾರೆ? ಪ್ರೀತಿಯಿಂದ. ಯಾಕೆ ಗಿಫ್ಟ್ ಕೊಡ್ತಾರೆ? ಪ್ರೀತಿಯಿಂದ. ಕೆಲಸ ಮಾಡಿದ್ದಕ್ಕಲ್ಲ, ಪ್ರೀತಿಯಿಂದ ಕೊಡ್ತಾರೆ ಗಿಫ್ಟ್ನ. ಹಲ್ಲೆಲೂಯಾ. ಇವತ್ತು ನಾವು ಒಂದು ಅರ್ಥನ ಮಾಡ್ಕೊಳ್ಳೋಣಂತೆ, ನನ್ನ ದೇವರು ನನ್ನನ್ನು ಪ್ರೀತಿಸ್ತಾರೆ. ಮೈ ಗಾಡ್ ಲವ್ಸ್ ಮೀ. ನಂಬಿಕೆ ಇದೆಯಾ ಅದು? ಜೀಸಸ್ ಲವ್ಸ್ ಮೀ, ಹೆವನ್ಲಿ ಫಾದರ್ ಲವ್ಸ್ ಮೀ. ನನ್ನ ಮೇಲೆ ಅವ್ರಿಗೆ ಪ್ರೀತಿ ಇದೆ, ನನ್ನ ಮೇಲೆ ಅವ್ರಿಗೆ ಕನಿಕರ ಇದೆ, ನನ್ನ ಮೇಲೆ ಅವ್ರಿಗೆ ಆಸೆ ಇದೆ, ನನ್ನ ಮೇಲೆ ಅವ್ರಿಗೆ ಆಸಕ್ತಿ ಇದೆ, ನನ್ನ ಕುರಿತಾಗಿ ಅವ್ರಿಗೆ ಯೋಚನೆ ಇದೆ. ಇಫ್ ಯು ಬಿಲೀವ್ ದ್ಯಾಟ್, ದೆನ್ ಶೋರ್ಲಿ ಯು ವಿಲ್ ರಿಸೀವ್ ದ ಪವರ್ ಫ್ರಮ್ ಅಬೌವ್. ಹಲ್ಲೆಲೂಯಾ. ಸ್ವಾಮಿ ಅದಕ್ಕೇ ಒಂದು ಉದಾಹರಣೆ ಕೊಟ್ಟರು. ನಿಮ್ಮ ಕೆಟ್ಟವರಾದಂಥ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥವನ್ನು ಕೊಡಬಲ್ಲರಾದರೆ, ಪರಲೋಕದಲ್ಲಿರುವಂಥ ಒಳ್ಳೆಯ ತಂದೆ ತನ್ನನ್ನು ಕೇಳಿಕೊಳ್ಳುವರಿಗೆ ಎಷ್ಟೋ ಹೆಚ್ಚಾಗಿ ಏನು ಕೊಡ್ತಾರಂತೆ, ಪವಿತ್ರ ಆತ್ಮನ ವರವನ್ನು ಕೊಡುವನಲ್ಲವೇ. ಅಲ್ಲಿ ಬೇರೆ ವಿಷಯದಲ್ಲಿ ಮಾತನಾಡ್ತಾ ಇಲ್ಲ. ನಂಗೆ ರಿಯಲಿ ಸಂತೋಷ ಇದೆ ಆ ವಿಷಯದಲ್ಲಿ. ಯಾಕಂದರೆ ಇವತ್ತು ನೀವು ಕಾರನ್ನು ಕೇಳ್ಕೊಂಡಿರ್ಬೋದು, ನಾನು ಒಳ್ಳೆ ತಂದೆ ಸ್ವಾಮಿ, ನೀನು ಕಾರ್ ಕೊಡು ನಿಮಗೆ ಸಿಕ್ಕಿರ್ಲಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ? ಯಾಕಂದರೆ ಅದು ಅವ್ರ ವಾಕ್ಯದ ಪ್ರಕಾರವಾಗಿ ಅವ್ರು ಮಾಡಿದಂಥ ವಾಗ್ದಾನ ಅಲ್ಲ. ಒಳ್ಳೆ ತಂದೆ ಆದಂಥ ನಾನು ನಿನಗೆ ಕಾರ್ ಕೊಡ್ತೇನೆ ಅಂತ ಹೇಳಿಲ್ಲ. ಒಳ್ಳೆ ತಂದೆ ಆದಂಥ ನಾನು ನಿಮಗೇನು ಮಾಡ್ತೇನೆ, ಪವಿತ್ರಾತ್ಮನ ವರವನ್ನು ಕೊಡ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಸಿವು, ಬಾಯಾರಿಕೆ, ಇದೇ ಮೊದಲನೇ ಒಂದು ಕಾರ್ಯ ನಮ್ಮಲ್ಲಿ ಇರಬೇಕಾಗಿತ್ತು. ದೇವರ ಆತ್ಮನನ್ನು ಪಡೆದುಕೊಳ್ಬೇಕಂದ್ರೆ ಎಷ್ಟು ಹಸಿವಿದೆಯೋ ಅಷ್ಟು ನೀವು ತೃಪ್ತಿ ಹೊಂದಿರಿ. ದೇವರಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ದೇವರಲ್ಲಿ ಏನಿಲ್ಲ, ಯಾವುದಕ್ಕೂ ಕೊರತೆ ಇಲ್ಲ. ಅವ್ರ ಬಲದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಅವ್ರು ಕೊಡೋದ್ರಲ್ಲೂ ಅವ್ರ ಕೈ ಏನು ತುಂಬ ದೊಡ್ಡದು. ಅದಕ್ಕೆ ಉದಾಹರಣೆ ಏನು, ತನ್ನ ಸ್ವಂತ ಮಗನನ್ನೇ ಅವ್ರು ಕೊಟ್ರಂತೆ. ಇನ್ನು ಇದನ್ನೆಲ್ಲ ಕೊಡೋದಿಲ್ವ ನಮಗೆ? ಹಲ್ಲೆಲೂಯಾ. ಸ್ವಂತ ಮಗನನ್ನೇ ಕೊಟ್ಟಂಥ ದೇವರು ಪವಿತ್ರಾತ್ಮನ ವರವನ್ನು ಕೇಳುವಾಗ, ಪವಿತ್ರಾತ್ಮನ ಅಭಿಷೇಕವನ್ನು ಕೇಳುವಾಗ ದೇವರು ಕೊಡೋದಿಲ್ವಾ? ಖಂಡಿತವಾಗಿ ಕೊಡ್ತಾರೆ. ನಮಗೆ ದಾಹ ಇರಬೇಕು, ನಮಗೆ ಆಸೆ ಇರಬೇಕು, ನಮಗೆ ಆಸಕ್ತಿ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ.
ನಾನು ಕೆಲವೊಂದು ದಿವಸಗಳಿಂದ ಒಂದು ಕಾರ್ಯ ಸ್ಪೆಷಲಾಗಿ ಒಂದು ಕಾರ್ಯ ನಾನು ದೇವ್ರ ಹತ್ರ ಕೇಳ್ತೇನೆ. ನಾನು ಹೇಳೋದಿಲ್ಲ, ಒಂದು ಸಾರಿ ದೇವ್ರು ಕೊಟ್ಟ ಮೇಲೆ ನಾನು ಸಾಕ್ಷಿ ಕೊಡ್ತೇನೆ. ಓಕೆ, ಇಟ್ ಈಸ್ ನಾಟ್ ಈ ಲೋಕದ ಕಾರ್ಯ ಯಾವುದೂ ಅಲ್ಲ. ಐ ಆಮ್ ಆಸ್ಕಿಂಗ್ ಒನ್ ಸಮಥಿಂಗ್ ಸ್ಪೆಷಲ್ ಫ್ರಮ್ ದ ಲಾರ್ಡ್. ಕೊಟ್ಟಾಗ ನಾನು ಖಂಡಿತವಾಗಿ ಸಭೆ ಮುಂದೆ, ಯಾಕಂದ್ರೆ ನನ್ನ ಕುಟುಂಬ ನಿಮ್ಮ ಮುಂದೆ ನಾನು ಸಾಕ್ಷಿ ಹೇಳ್ತೇನೆ. ಹಲ್ಲೆಲೂಯಾ. ದೇವರು ಕೊಡ್ತಾರೆ, ಒಳ್ಳೆಯ ತಂದೆಯವರು. ನಮಗೆ ಆಸೆ ಇದ್ದಾಗ ಖಂಡಿತವಾಗಿ ದೇವರು ಕೊಡ್ತಾರೆ ಪ್ರೇರೆ. ಮತ್ತು ಎರಡನೇದು, ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 13ನೇ ವಚನ ಓದಿ. ಲೂಕ 11:13. ನೀವು ಹಾಲೆಲೂಯಾ. ಒಂದೇದೇನು, ನಮ್ಮಲ್ಲಿ ಏನಿರಬೇಕು? ಆಸೆ ಇರಬೇಕು. ನಮ್ಮಲ್ಲಿ ಏನಿರಬೇಕು? ಆಸೆ ಇರಬೇಕು. ಆಸೆ ಇಲ್ಲ ಅಂದರೆ ಸಿಕ್ಕೋದಿಲ್ಲ. ದಯವಿಟ್ಟು ಸುಮ್ಮನೆ ಹೋಗ್ಬಿಡೋಣ. ಎರಡನೇದು, ಆಸೆ ಇದ್ದರೆ ನಾವು ಮಾಡಬೇಕಾಗಿದ್ದೇನು? ಪಡೆದುಕೊಳ್ಬೇಕಂದ್ರೆ ಬೇಡಿಕೊಳ್ಳಿರಿ. ಏನು ಹೇಳ್ತಾರೆ? ತನ್ನನ್ನು ಬೇಡಿಕೊಳ್ಳುವವರಿಗೆ, ತನ್ನನ್ನು ಬೇಡಿಕೊಳ್ಳುವವರಿಗೆ. ಹಾಲೆಲೂಯಾ. ಕೇಳದೆ ಹೋದರೆ, ಬೇಡಿಕೊಳ್ಳದೆ ಹೋದರೆ, ಪ್ರಾರ್ಥನೆ ಮಾಡದೆ ಹೋದರೆ ಈ ವರಗಳನ್ನು ನೀವು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಯೇಸು ಸ್ವಾಮಿ ಕಾದುಕೊಂಡಿರ್ರಿ ಅಂತಂದ್ರೆ ಶಿಷ್ಯರು ಏನು ಮಾಡಿದರು? ಊಟ ಮಾಡ್ಕೊಂಡು ಕೂತಿದ್ರ ಮನೆಯಲ್ಲಿ, ಆ ಮೇಲ್ಗಡೆ ಮನೆಯಲ್ಲಿ? ದೇ ವರ್ ಆಲ್ ಪ್ರೇಯಿಂಗ್. ಅವರೆಲ್ಲರೂ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಅವರೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ರು. ಇದೇ ಕಾರಣಕ್ಕೆ ನಾವೇನು ಮಾಡಿದ್ವಿ? 14 ದಿವಸ ಉಪವಾಸ ಬಂದು ನಾವು ಕೇಳಿಕೊಳ್ಳೋಣ, ದೇವ್ರ ಹತ್ರ ಬೇಡಿಕೊಳ್ಳೋಣ ಅಂತ. ಹಲ್ಲೆಲೂಯಾ. ಯಾಕಂದರೆ ಒಟ್ಟಾಗಿ ಕೇಳುವಾಗ ದೇವರು ಇನ್ನೂ ಬಲವಾದಂಥ ಕಾರ್ಯ ಮಾಡ್ತಾರೆ ಪ್ರಿಯರೇ. ಒಬ್ಬಂಟಿಗರಾಗಿ ಕೇಳುವಾಗ ಕೊಡೋದಿಲ್ಲ ಅಂತಲ್ಲ, ಕೊಡ್ತಾರೆ ಖಂಡಿತವಾಗಿ ಕರ್ತನು. ಆದರೆ ಒಟ್ಟಾಗಿ ಕೇಳುವಾಗ ದೇವರು ಇನ್ನೂ ಅಧಿಕವಾದದನ್ನು ಕೊಡುವಂಥವ್ರಾಗಿದ್ದಾರೆ. ಹಲ್ಲೆಲೂಯಾ. ಆಸೆ ಇರುವಂಥವ್ರು ಬೇಡಿಕೊಳ್ತಾರೆ ಪ್ರೇರೆ. ಇಫ್ ಯು ಡಿಸೈರ್ ದೆನ್ ಯು ವಿಲ್ ಆಸ್ಕ್ ಗಾಡ್. ಯು ವಿಲ್ ಆಸ್ಕ್ ಗಾಡ್. ದೇವರ ನೀವು ಕೇಳಿಕೊಳ್ತೀರಿ. ಹಲ್ಲೆಲೂಯಾ. ಸೊ ಪವಿತ್ರಾತ್ಮನ ಪಡೆದುಕೊಳ್ಬೇಕಂದ್ರೆ ನಾವೇನು ಮಾಡಬೇಕು? ಕೇಳಿಕೊಳ್ಬೇಕು. ಹಲ್ಲೆಲೂಯಾ. ಕೇಳಿಕೊಳ್ಬೇಕು. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ನಮ್ಮನ್ನು ಒಪ್ಪಿಸಿಕೊಡ್ಬೇಕು. ನಮ್ಮನ್ನೇನು ಮಾಡಬೇಕು? ನಾವು ಒಪ್ಪಿಸಿಕೊಡ್ಬೇಕು. ನಾನು ಅನ್ಯ ಭಾಷೆಯ ವರದ ಬಗ್ಗೆ ನನಗೆ ಆಸಕ್ತಿ ಇಲ್ಲದಿರೋದಕ್ಕೆ ಕಾರಣ ಏನಂತಂದ್ರೆ, ನನಗೆ ಭಯ ಇತ್ತು. ದೇವರ ಆತ್ಮನ ಅಭಿಷೇಕ ಬಂದ ಮೇಲೆ ನಾನು ಏನಾದರೂ ಒಂದು ಹುಚ್ಚರ ಥರ ಆಡ್ತೀನೇನೋ, ನಾನು ಏನಾದರೂ ಆ ಥರ ಮಾಡ್ತೀನೇನೋ ಅಂತ ಭಯ ಕೂಡ ನಾನು ಸಣ್ಣದಾಗಿ ಒಳಗಡೆ ಇತ್ತು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ ನಾನು ಕೆಲವೊಂದು ಸರಿ ಹೆಸಿಟೇಟ್ ಮಾಡ್ತಾ ಇದ್ದೆ. ನಾವು ಕೂಡ ಅನೇಕ ಜನರು ಅದನ್ನೇ, ಬಿಕಾಸ್ ಸ್ವಲ್ಪ ಜ್ಞಾನ ಇತ್ತಂದರೆ ನಾವೇನು ಮಾಡ್ತೀವಿ ಗೊತ್ತಾ? ವಿ ಥಿಂಕ್ ಜನ ಏನು ಅನ್ಕೊತಾರೆ, ನಾನು ಈ ಥರ ಮಾತಾಡಿದರೆ ಜನ ಏನು ಅನ್ಕೊತಾರೆ, ನಾನು ಈ ಥರ ಬದುಕಿರೋ ಜನ ಏನು ಅನ್ಕೊತಾರೆ, ನಾನು ಈ ಥರ ಯೇಸು ಸ್ವಾಮಿ ಬಗ್ಗೆ ಹೇಳಿದ್ರೆ ಅವ್ರು ಏನು ಅನ್ಕೊತಾರೆ, ಇವ್ರು ಏನು ಅನ್ಕೊತಾರೆ. ವಿ ಹ್ಯಾವ್ ದಟ್ ಫಿಯರ್. ಆ್ಯಂಡ್ ಕೆಲವೊಂದು ಸಾರಿ ಅವ್ರು ಬರುವಾಗ ಏನಾಗುತ್ತೋ ನಮ್ಗೆ ಗೊತ್ತಾಗಲ್ಲ. ವಿ ನೋ ದಟ್. ಅದನ್ನು ಖಂಡಿತವಾಗಿ ನಾನು ಹೇಳ್ತೇನೆ. ವೆನ್ ಯು ಫಸ್ಟ್ ರಿಸೀವ್ ದ ಪವರ್, ಮೊದಲನೇ ಸಾರಿ ಬಲ ಬರುವಾಗ ಏನಾಗುತ್ತೆ ನಿಮ್ಗೆ ಗೊತ್ತಿಲ್ಲ. ಏನಾಗುತ್ತೆ ನಿಮಗೆ ಗೊತ್ತಿಲ್ಲ ಪ್ರೇಯರ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ಅದಕ್ಕೇ ಕೆಲವೊಂದು ಸರಿ ನಮಗೇನಿರುತ್ತೆ? ಭಯ ಇರುತ್ತೆ. ಅಥವಾ ನಮಗೇನಿರುತ್ತೆ? ಇರಲಿ ಬಿಡು, ಹಿಂಗೆ ಕರೆಕ್ಟಾಗಿದೆ, ನನ್ನ ಲೈಫ್ ಹಿಂಗೆ ಕರೆಕ್ಟಾಗಿದೆ. ಅದಕ್ಕಾಗಿ ನಾವು ದೇವ್ರ ಹತ್ರ ಏನು ಮಾಡಲ್ಲ? ಕೇಳ್ಕೊಳ್ಳೋದ್ರಲ್ಲಿ ಡೌಟ್ ಪಡ್ತೀವಿ ಮತ್ತು ರೆಸಿಸ್ಟ್ ಮಾಡ್ತೀವಿ. ಹಲ್ಲೆಲೂಯಾ. ನಾವೇನು ಮಾಡ್ತೇವೆ? ರೆಸಿಸ್ಟ್ ಮಾಡ್ತೇವೆ. ದೇವ್ರ ವಾಕ್ಯ ಹೇಳ್ತದೆ 1 ಥೆಸಲೋನಿಕ 5:19 1 ಥೆಸಲೋನಿಕ 5:19 ಹೇಳ್ತದೆ, ಪವಿತ್ರಾತ್ಮನನ್ನು ನಂದಿಸಬೇಡ್ರಿ. ಓದಿ ಆ ವಚನವನ್ನು. ಕೆಲವೊಂದು ಸರಿ ಏನಾಗುತ್ತೆ, ಅನ್ಯ ಭಾಷೆ ಮಾತಾಡೋರು ಅಥವಾ ಪ್ರವಾದನೆ ಮಾತಾಡೋರು ಅವರ ಜೀವಿತವನ್ನು ಕೆಲವೊಂದು ಸರಿ ಅವ್ರು ಹಿಂಜಾರಿ ಹೋಗಿರೋದನ್ನು ನೋಡಿ, ಅಥವಾ ಅಂಥ ಜನರೇ ಒಂದು ಕೆಟ್ಟ ಮಾತನ್ನು ಮಾತಾಡೋದು ನೋಡಿ ನಮಗೆ ಒಳಗಡೆ ಏನಿರುತ್ತೆ? ಅವ್ರು ಹಿಂಗಿದ್ದಾರೆ, ನಾವೇ ಬೆಟ್ರ್ ಇದ್ದೀವಿ ಬಿಡಿ. ಅನ್ಯ ಭಾಷೆಯಲ್ಲಿ ಮಾತಾಡೋರು ಏನು ಸರಿಯಾಗಿದ್ದಾರಾ? ನಾವು ಕರೆಕ್ಟಾಗಿದ್ದೀವಿ. ಈ ರೀತಿಯಲ್ಲಿ ನಾವೇನು ಮಾಡ್ತೀವಿ ಗೊತ್ತಾ? ಹೀನೈಸ್ತೇವೆ. ನಾವು ಕೀಳಾಗಿ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಅದು ವರ ದೊಡ್ಡದು ಪ್ರಿಯರೇ. ಹ್ಯಾಂಡಲ್ ಮಾಡೋರು ಕರೆಕ್ಟಾಗಿ ಮಾಡಲಿಲ್ಲ ಅಂತಂದರೆ ವರದ ತಪ್ಪ, ಹ್ಯಾಂಡಲ್ ಮಾಡೋರು ತಪ್ಪ? ಎಸ್. ಫೋನ್ ಕೆಟ್ಟದ್ದಾ? ಕೆಟ್ಟದ್ದಕ್ಕೆ ಉಪಯೋಗ ಮಾಡಿದ್ರೆ ಕೆಟ್ಟದ್ದು. ಹಲ್ಲೆಲೂಯಾ. ಕೆಲವೊಬ್ಬರು ವರಗಳನ್ನು ತೆಗೆದುಕೊಂಡು ಹೆಮ್ಮೆ ಪಡ್ತಾರೆ. ಅದನ್ನು ನಾವು ನೋಡೇನಂತೀವಿ, ನಾನು ಹಿಂಗೆ ಸರಿ ಇದ್ದೀನಿ ಬಿಡು, ಅವ್ರು ನೋಡಿ ಹೆಂಗಿದ್ದಾರೆ, ಅನ್ಯ ಭಾಷೆಯಲ್ಲಿ ಮಾತಾಡ್ತಾರೆ, ಅವ್ರ ಜೀವನ ನೋಡು. ಡೋಂಟ್ ಕಂಪೇರ್ ಗಿಫ್ಟ್ ವಿತ್ ಫ್ರೂಟ್ಸ್. ವರ ಅನ್ನುವಂಥದ್ದು ಬೇರೆ, ಫಲ ಅನ್ನುವಂಥದ್ದು ಬೇರೆ. ಫಲ ಅನ್ನುವಂಥದ್ದು ಡೆವಲಪ್ ಆಗಬೇಕು. ಫಲ ಅನ್ನುವಂಥದ್ದು ಒಂದೇ ದಿವಸದಲ್ಲಿ ಬರೋದಿಲ್ಲ. ಒಂದೇ ದಿವಸದಲ್ಲಿ ಯಾರೂ ಫಲ ಕೊಡೋದಕ್ಕೆ ಸಾಧ್ಯ ಇಲ್ಲ. ಫಲ ಅನ್ನುವಂಥದ್ದು ಡೈಲಿ ಪ್ರಾಸೆಸ್. ನಾವು ಪ್ರತಿನಿತ್ಯ ದೇವರಲ್ಲಿ ಬೆಳೀತಾ ನಾವೇನು ಮಾಡ್ತೇವೆ? ಫಲವನ್ನು ಕೊಡ್ತೇವೆ. ಆದರೆ ವರ ಹೇಗೆ ಸಿಗ್ತದೆ?
ವರ ಹೇಗೆ ಸಿಗ್ತದೆ? ನಮ್ಮ ಯೋಗ್ಯತೆಗೆ ತಕ್ಕಂಗೆ ಸಿಗೋದಿಲ್ಲ. ವರ ಸಿಗೋದು ನಾವು ಬೇಡಿಕೊಳ್ಳುವಾಗ ದೇವರು ವರವನ್ನು ಕೊಡ್ತಾರೆ. ಹಲ್ಲೆಲೂಯಾ. ಆದರೆ ಫಲ ಹೆಂಗೆ ಬರ್ತದೆ? ಬರೀ ಬೇಡಿಕೊಳ್ಳೋದ್ರಿಂದ ಬರೋದಿಲ್ಲ, ನಾವು ನಡೆಯೋದ್ರಿಂದ ಫಲ ಬರ್ತದೆ, ನಾವು ಬೆಳೆಯೋದ್ರಿಂದ ಫಲ ಬರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅನೇಕ ಜನರು ಪವಿತ್ರಾತ್ಮನ ಏನು ಮಾಡಿಬಿಟ್ಟಿದ್ದಾರೆ? ನಂದಿಸ್ಬಿಟ್ಟಿದ್ದಾರೆ. ನಂದಿಸುವುದು ಅಂದರೆ ಕನ್ನಡದಲ್ಲಿ ನಂದಿಸುವುದು ಯಾವುದಕ್ಕಂತಾರೆ ಹೇಳ್ರಿ? ಯಾವುದನ್ನು ನಂದಿಸುವುದು ಅಂತ ಹೇಳ್ತಾರೆ? ಬೆಂಕಿಯನ್ನು ನಂದಿಸುವುದು. ಓಕೆ. ಸೊ ಪವಿತ್ರಾತ್ಮನು ಬೆಂಕಿಯ ಹಾಗೆ, ಪವಿತ್ರಾತ್ಮನು ಬೆಂಕಿಯ ಹಾಗೆ. ಅವ್ರನ್ನೇನು ಮಾಡಿಬಿಡ್ರಿ ಅಂತ ಹೇಳ್ತಾರೆ? ನಂದಿಸ್ಬಿಡ್ಬೇಡ್ರಿ. ಯಾರೋ ಮಾಡಿದರು, ಯಾರೋ ಸುಳ್ಳು ಪ್ರವಾದನೆ ಮಾಡಿದರು, ಇನ್ಮೇಲೆ ಪ್ರವಾದನೆನೇ ಬೇಡ. ಯಾರೋ ಅನ್ಯ ಭಾಷೆಯಲ್ಲಿ ಮಾತನಾಡೋರು ಒಂದು ಪಾಪ ಮಾಡಿಬಿಟ್ರು, ಇನ್ಮೇಲೆ ನಾನು ಅನ್ಯ ಭಾಷೆ ಮಾತಾಡೋದಿಲ್ಲ. ಇದೇ ಅನೇಕ ಜನರು ಮಾಡುವಂಥ ತಪ್ಪು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಕೊಡುವಂಥದ್ದು ಪರ್ಫೆಕ್ಟ್ ಆಗಿರುವಂಥ ಗಿಫ್ಟು, ದೇವರು ಕೊಡುವಂಥ ಒಳ್ಳೆಯ ಗಿಫ್ಟು. ಆದರೆ ಪಡೆದುಕೊಂಡಂಥವ್ರು ಅದನ್ನು ದುರುಪಯೋಗ ಮಾಡಿದರೆ, ಸೌಲನನ್ನು ರಾಜನಾಗಿ ಮಾಡಿದ್ದು ಯಾರು? ಯಾರು ಮಾಡಿದ್ದು? ದೇವರೇ ಮಾಡಿದ್ದು. ಸೌಲನ ರಾಜನಾಗಿ ಮಾಡಿದಂಥ ದೇವರು ಸೌಲನ ಪಾಪ ಮಾಡಲಿಲ್ವಾ? ಹಾಗಂತ ದೇವ್ರ ತಪ್ಪದು? ಯೂದನನ್ನು ಶಿಷ್ಯರಾಗಿ ಕರೆದಿದ್ದು ಯಾರು? ಯೂದನ ಹಿಂಜಾರಿ ಹೋಗಿದ್ದು ಯೇಸು ಸ್ವಾಮಿ ತಪ್ಪ? ನಾವು ಅನೇಕ ಬಾರಿ ಆ ಥರ ನೋಡ್ತೀವಿ. ನಾವು ವಿ ಸಿ ಲೈಕ್ ದಿಸ್. ವರವನ್ನು ದೇವರು ಕೆಟ್ಟ ಉದ್ದೇಶಕ್ಕೆ ಕೊಡ್ತಾರಾ? ಇಲ್ಲ. ಆದರೆ ಕೆಟ್ಟವರಾದಂಥ ನಾವು ಅದನ್ನು ಕೆಟ್ಟದಾಗಿ ನಾವು ಉಪಯೋಗ ಮಾಡಿದರೆ, ಅದಕ್ಕೆ ಸರಿಯಾಗಿ ನಾವು ಬದುಕದೆ ಹೋದರೆ ಅದು ಯಾರು ತಪ್ಪಾಗುತ್ತೆ? ಸೊ ಲಾಸ್ಟಿಗೆ ನಾವೇನನ್ನೋದು? ಅನ್ಯ ಭಾಷೆ ಮಾತಾಡೋರೆಲ್ಲ ಹೀಗೆ, ಪ್ರವಾದನೆ ಮಾಡೋರೆಲ್ಲ ಹೀಗೆ, ಪ್ರಸಂಗ ಮಾಡೋರೆಲ್ಲ ಹೀಗೆ, ಕ್ರೈಸ್ತರು ಅಂದ್ಕೊಂಡವರೆಲ್ಲ ಹೀಗೆ. ಕ್ರೈಸ್ತರು ನೋಡ್ಬೇಕು, ಕ್ರಿಸ್ತನನ್ನು ನೋಡ್ರಿ, ಬೈಬಲನ್ನು ನೋಡ್ರಿ, ದೇವ್ರ ವಾಕ್ಯ ಏನು ಹೇಳ್ತದೆ ಅದನ್ನು ನೋಡ್ರಿ. ಎಲ್ಲ ಕಡೆನೂ ಒಳ್ಳೆಯವ್ರು ಕೆಟ್ಟವ್ರು ಇದ್ದೇ ಇರ್ತಾರೆ, ಎಲ್ಲ ಕಡೆನೂ ದುರುಪಯೋಗ ಮಾಡ್ಕೊಳ್ಳೋರು ಇದ್ದೇ ಇರ್ತಾರೆ. ಅವ್ರನ್ನ ನೋಡಿಕೊಂಡು ನಾವು ಬೇಡ ಅಂತಂದರೆ ನಾವು ಮೂರ್ಖರಾಗಿ ಹೋಗ್ತೇವೆ. ಹಲ್ಲೆಲೂಯಾ. ದೇವರ ಬಲವನ್ನು ನಾವು ಹೊಂದದೆ ನಾವು ವೀಕಾಗಿ ನಾವು ಬದುಕೋದಕ್ಕೆ ಪ್ರಾರಂಭಿಸ್ತೇವೆ. ಯಾರಿಗೆ ನಷ್ಟ? ಆ ವ್ಯಕ್ತಿಗಲ್ಲ, ನಿಮಗೆ ನಷ್ಟ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನಾವೇನು ಮಾಡಬಾರ್ದು? ಯಾವತ್ತೂ ಕೂಡ ಹೀನೈಸಬಾರ್ದು. ದೇವರಾತ್ಮನ ಬಲವನ್ನು ಹೀನೈಸಬೇಡ್ರಿ. ಅದಕ್ಕಾಗಿ ಆಸೆ ಪಡ್ರಿ, ಅದಕ್ಕಾಗಿ ಬೇಡಿಕೊಳ್ಳ್ರಿ. ಕರ್ತನ ಖಂಡಿತವಾಗಿ ಕೊಡ್ತಾರೆ. ಇದು ಯೋಗ್ಯತೆಯ ಆಧಾರದ ಮೇಲಲ್ಲ. ರಕ್ಷಣೆ ಹೊಂದಿದ್ರೆ ನೀನು ಯೋಗ್ಯನಾಗಿದ್ದಿ. ಓನ್ಲಿ ಕ್ರೆಡಿಟ್ಸ್ ಯು ನೀಡ್ ಸ್ಯಾಲ್ವೇಷನ್. ಯೇಸು ಕ್ರಿಸ್ತನ ದೇವರಾತ್ಮನ ದೀಕ್ಷಾಸ್ನಾನ ಪಡೆದುಕೊಳ್ಬೇಕಂತಂದ್ರೆ ನಮ್ಗೆ ಇರಬೇಕಾದಂಥ ಯೋಗ್ಯತೆ ಏನು? ನಾನೇನಾಗಿರಬೇಕು? ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ನಾನು ಅಂಗೀಕಾರ ಮಾಡಬೇಕು. ಹಲ್ಲೆಲೂಯಾ. ಮಾಡ್ಕೊಂಡಿದ್ದೀರಾ? ದೆನ್ ಬೇಡಿಕೊಳ್ಳ್ರಿ, ಆಸೆ ಪಡ್ರಿ, ಬೇಡಿಕೊಳ್ಳ್ರಿ. ದೇವರು ತೃಪ್ತಿ ಪಡಿಸ್ತಾರೆ, ದೇವರು ಖಂಡಿತವಾಗಿ ಕೊಡ್ತಾರೆ, ದೇವರು ಖಂಡಿತವಾಗಿ ನಮ್ಮನ್ನು ಅಭಿಷೇಕ ಮಾಡ್ತಾರೆ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ದೇವರು ನಂಬಿಗಸ್ತನಾದಂಥ ದೇವರು, ವಾಗ್ದಾನಕ್ಕೆ ತಪ್ಪುವಂಥವ್ರಲ್ಲ. ಹಲ್ಲೆಲೂಯಾ. ಇವತ್ತು ಒಂದು ಹೇಳ್ತೇನೆ, ಎಲ್ಲೋ ಹುಬ್ಬಳ್ಳಿಯಲ್ಲಿ ಒಂದು ಮೂಲೆಯಲ್ಲಿದ್ದಂಥ ನನ್ನನ್ನು ದೇವರು ತನ್ನ ಬಲದಿಂದ ತುಂಬಿಸಿ ಇವತ್ತು ಬೆಂಗಳೂರುವರೆಗೂ ನಡೆಸಿದ್ರು. ನಾಳೆ ಎಲ್ಲಿಗೆ ನಡೆಸ್ತಾರೋ ನನಗೆ ಗೊತ್ತಿಲ್ಲ, ಬಟ್ ಬೆಂಗಳೂರುವರೆಗೂ ದೇವರು ನಡೆಸಿದ್ರು. ಇದು ನನ್ನ ಬಲದಲ್ಲಿ ಏನೂ ಇಲ್ಲ, ನನ್ನ ಜ್ಞಾನನ ಇಲ್ಲ, ನನ್ನ ವಿವೇಕನ ಇಲ್ಲ, ನನ್ನ ಶಕ್ತಿನ ಇಲ್ಲ, ಯಾವುದೂ ಇಲ್ಲ ಪ್ರೇರೆ. ನಮ್ಮ ಬ್ಯಾಕ್ಗ್ರೌಂಡ್ ಇದೆಯಾ ನಮಗೇನಾದರೂ? ನಮ್ಮ ಮನೆಯಲ್ಲಿ ಯಾರೋ ಹಂಗಿದ್ರು ಅದಕ್ಕೆ ನಾವು ಹಿಂಗಾದ್ವಿ? ನಥಿಂಗ್ ಇಸ್ ದೇರ್. ಎಲ್ಲ ಕರ್ತನ ಕೃಪಾವರವೇ, ದೇವರ ಕೃಪೆ ವರವೇ. ನಮ್ಮ ಜೀವನದಲ್ಲಿ ದೇವರ ಕೃಪೆನೇ ಅಷ್ಟೇ, ಬೇರೆ ಯಾವುದೂ ಇಲ್ಲ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನಲ್ಲಿ ಯೋಗ್ಯತೆ ಇರಲಿಲ್ಲ, ದೇವರಾದರೂ ಕೊಟ್ಟರು. ನಿಮ್ಮಲ್ಲೂ ಯೋಗ್ಯತೆ ಇಲ್ಲ ಗೊತ್ತು ನನಗೆ. ನಮ್ಗೆ ಅನಿಸುತ್ತೆ ನಮಗೆ ಯೋಗ್ಯತೆ ಇಲ್ಲ ಅಂತಂದು. ಬಟ್ ಯೋಗ್ಯತೆ ಒಂದಿದೆ ನಮಗೇನು ಗೊತ್ತಾ? ನಾವು ಯೇಸು ಕ್ರಿಸ್ತನನ್ನು ಕರ್ತನಾಗಿ ರಕ್ಷಕನಾಗಿ ನಮ್ಮ ಜೀವನದಲ್ಲಿ ಅಂಗೀಕಾರ ಮಾಡಿದ್ದೇವೆ. ಅದೇ ಯೋಗ್ಯತೆ, ಅದೇ ಯೋಗ್ಯತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಯೋಗ್ಯತೆ ನಮಗಿರುವಾಗ ಮಾತ್ರ ಯೇಸು ಕ್ರಿಸ್ತನ ಪವಿತ್ರಾತ್ಮನನ್ನು ನಾವು ಪಡೆದುಕೊಳ್ಬೋದು. ಎಷ್ಟು ಜನರಿಗೆ ನಿಮ್ಮ ಮನಸ್ಸಿನಲ್ಲಿ ಕೈ ಎತ್ಕೊಳ್ರಿ. ಎಲ್ಲರ ಮುಂದೆ ಕೈ ಎತ್ಕೊಳ್ಳೋದಕ್ಕೆ ನಿಮಗೆ ಕಸಿವಿಸಿ ಅನಿಸೋದಾದ್ರೆ ನಿಮ್ಮ ಮನಸ್ಸಲ್ಲಿ ಕೈ ಎತ್ಕೊಳ್ರಿ. ಎಷ್ಟು ಜನರಿಗೆ ಇನ್ನೂ ಕೂಡ ಪವಿತ್ರಾತ್ಮನ ದೀಕ್ಷಾಸ್ನಾನದ ಅನುಭವ ಆಗಿಲ್ಲ? ನಿಮಗೆ ಗೊತ್ತಿದೆ, ಓಕೆ, ನಿಮಗೆ ಗೊತ್ತಿದೆ. ಯಾಕಂದರೆ ಅದು ಆಯ್ತಂತಂದರೆ ಯು ವಿಲ್ ಫೀಲ್ ದ ಡಿಫ್ರೆನ್ಸ್. ನಿಮ್ಮ ಜೀವನದಲ್ಲಿ ಟ್ರಾನ್ಸ್ಫಾರ್ಮೇಷನ್ ಕಾಣ್ತೀರಿ. ಟ್ರಾನ್ಸ್ಫಾರ್ಮೇಷನ್. ಹಲ್ಲೆಲೂಯಾ. ಟ್ರಾನ್ಸ್ಫಾರ್ಮೇಷನ್ ಹೆಂಗೆ ಗೊತ್ತಾ? ಈ ರೂಮಲ್ಲೆಲ್ಲ ನಾನು ಲೈಟ್ ಆಫ್ ಮಾಡಿ ಸಡನ್ನಾಗಿ ಲೈಟ್ ಆನ್ ಮಾಡಿದ್ರೆ ಹೇಗಿರುತ್ತೆ? ಏನು ಹಾಗೆ ಇದೆ ಅಂತ ಹೇಳ್ತೀವ? ಇಲ್ಲ, ಸಡನ್ನಾಗಿ ಇವ್ರು ಬ್ರೈಟ್ ಆದರು. ಅರ್ಥ ಆಗ್ತಾ ಇದೆಯಾ ಇದು ನಮಗೆ? ಸಡನ್ನಾಗಿ ಇವ್ರು ಬ್ರೈಟ್ ಆದರು, ಸಡನ್ನಾಗಿ ಇವ್ರು ಧೈರ್ಯ ಬಂತು, ಸಡನ್ನಾಗಿ ಇವ್ರು ಮಾತನಾಡ್ತಾ ಇದ್ದಾರೆ, ಸಡನ್ನಾಗಿ ಇವರು ಅನ್ಯ ಭಾಷೆಯಲ್ಲಿ ಮಾತನಾಡ್ತಾ ಇದ್ದಾರೆ, ಸಡನ್ನಾಗಿ ಪ್ರವಾದನೆ ಮಾಡ್ತಾ ಇದ್ದಾರೆ, ಸಡನ್ನಾಗಿ ಹೋಗಿ ದೇವರು ಸುವಾರ್ತೆನ ಇತರರಿಗೆ ಸಾರ್ತಾ ಇದ್ದಾರೆ. ದ್ಯಾಟ್ ವಿಲ್ ಬಿ ದ ಡಿಫ್ರೆನ್ಸ್ ಇನ್ ಅವರ್ ಲೈಫ್.
ಆ ಒಂದು ಬದಲಾವಣೆ ನಮ್ಮ ಜೀವಿತದಲ್ಲಿ ಕಂಡು ಬರ್ತದೆ. ದ್ಯಾಟ್ ಈಸ್ ದ ಮೀನಿಂಗ್ ಆರ್ ದ್ಯಾಟ್ ಈಸ್ ದ ಸೈನ್ ದ್ಯಾಟ್ ವಿ ಹ್ಯಾವ್ ಬೀನ್ ಅನಾಯಿಂಟೆಡ್ ಬೈ ಹೋಲಿ ಸ್ಪಿರಿಟ್. ಹಾಲೆಲೂಯಾ, ಹಾಲೆಲೂಯಾ. ಸೊ ಇನ್ನೂ ಹೊಂದದೇ ಇರುವಂಥ ಎಲ್ಲ ನನ್ನ ಸಹೋದರ ಸಹೋದರಿಗೆ ಹೇಳ್ತೇನೆ, ಬಿಡಬೇಡ್ರಿ, ನಂಬಿಕೆಯನ್ನು ಬಿಡಬೇಡ್ರಿ, ನಿರೀಕ್ಷೆಯನ್ನು ಬಿಡಬೇಡ್ರಿ. ಕೊಡ್ತೇನೆ ಅಂತ ಹೇಳಿದಂಥವ್ರು ಒಳ್ಳೆ ತಂದೆ ತನ್ನ ಸಮಯದಲ್ಲಿ ಖಂಡಿತವಾಗಿ ಕೊಡ್ತಾರೆ. ಹಾಲೆಲೂಯಾ. ಸಮಯ ತುಂಬ ಇಂಪಾರ್ಟೆಂಟ್. ದೇವರ ಚಿತ್ತದಲ್ಲಿ ಸಮಯ ತುಂಬ ಇಂಪಾರ್ಟೆಂಟ್. ಐ ಥಿಂಕ್ ನಾನು 2 ವರ್ಷದ ಹಿಂದೆ ಇದ್ರ ಬಗ್ಗೆ ಮಾತಾಡಿದೆ. ಟೈಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ವಿಲ್ ಆಫ್ ಗಾಡ್. ದೇವರ ಚಿತ್ತದಲ್ಲಿ ಸಮಯ ಅನ್ನುವಂಥದ್ದು ತುಂಬ ಪ್ರಾಮುಖ್ಯ. ಹಾಲೆಲೂಯಾ. ನಾಮನ ಕುಷ್ಠರೋಗಿಯನ್ನು ದೇವರು ಗುಣಪಡಿಸಿದರು. ಎಷ್ಟು ಸಾರಿ ಮುಳುಗ ಕೇಳಿದರು? 7 ಸಾರಿ. 6ನೇ ಸಾರಿ ಏನಾದರೂ ಬದಲಾವಣೆ ಬಂತ? 6ನೇ ಸರಿ ಅವನು ಎದ್ದು ಹೋಗ್ಬಿಟ್ಟಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಆದರೂ ಬದಲಾವಣೆ ಕಾಣಬೇಕಾಗಿತ್ತು. ಏನು ಕಂಡು ಬಂದಿಲ್ಲ. ನಾನು ಹೋಗ್ತೇನೆ ಅಂತ ಹೋಗಿಬಿಟ್ಟಿದ್ರೆ 7ನೇ ಸಾರಿ ನಡೆಯುವಂಥ ಅದ್ಭುತ ನಡೀತಾ ಇರಲಿಲ್ಲ. ಬಿಟ್ಟು ಬಿಡಬೇಡ್ರಿ. ಡೋಂಟ್ ಗಿವ್ ಅಪ್. ಕೆಲವೊಂದು ಸಾರಿ ನಾವು ಆತ್ಮಿಕವಾಗಿ ಬೂಸ್ಟಪ್ ಅನಿಸ್ತೀವಿ. ಇನ್ನೊಂದು ಕೆಲವೊಂದು ದಿವಸ ನಮಗೇನು ಇಲ್ಲ ಅನಿಸುತ್ತೆ. ನನಗನ್ನಿಸ್ತದೆ ಹಂಗೆ. ನಿಮ್ಗೆ ಅನಿಸುತ್ತಾ? ಒಂದು ದಿವಸ ಆತ್ಮಿಕವಾಗಿ ನಾವು ಬಲ ಉಳ್ಳವರಾಗಿ ಅನಿಸ್ಕೊಳ್ತೇವೆ. ನೆಕ್ಸ್ಟ್ ಡೇ ನಮ್ಗೆ ಏನು ಅನಿಸೋದಿಲ್ಲ. ಇವತ್ತು ಫಾಸ್ಟಿಂಗ್ ಪ್ರೇಯರ್ ಇದೆ ಅಲ್ವಾ? ನನಗೆ ಖಂಡಿತ ಗೊತ್ತಿದೆ ದೇವ್ರು ನಮಗೆ ಬಲ ಕೊಡ್ತಾರೆ, ದೇವ್ರು ನಮ್ಮನ್ನು ಹೇಗಾದರೂ ಮುಟ್ತಾರೆ, ದೇವ್ರು ಒಂದು ಸಂತೋಷ ಸಮಾಧಾನ ಏನೋ ಒಂದು ಕೊಡ್ತಾರೆ, ನಮಗೆ ಖಂಡಿತವಾಗಿ ಕೊಡ್ತಾರೆ. ದೇವ್ರು ಬಂದರೆ ಖಂಡಿತವಾಗಿ ಕೊಡ್ತಾರೆ. ನೆಕ್ಸ್ಟ್ ಡೇ ನಾಳೆ ದಿವಸ ಏನು? ಕೆಲವೊಂದು ಸಾರಿ ನನಗೆ ಮುಂಚೆ ಏನು ಅನಿಸ್ತಿತ್ತು ಗೊತ್ತಾ? ನೆಕ್ಸ್ಟ್ ಡೇ ಬೇಜಾರು ಅನ್ನಿಸ್ತಿತ್ತು. ಅಯ್ಯೋ ಅದು ಮುಗಿದು ಹೋಯ್ತು, ಇರಬೇಕಿತ್ತು, ಹಿಂಗೆ ಇರಬೇಕಿತ್ತು. ಯಾರು? ಪೇತ್ರ, ಯಾಕೋಬ, ಯೋಹಾನರಲ್ಲಿ ಪೇತ್ರ ಹೇಳ್ತಾರೆ ನೋಡ್ರಿ, ಯೇಸು ಸ್ವಾಮಿ ಒಂದು ರೂಪಾಂತರ ಬೆಟ್ಟದಕ್ಕೆ ಹೋದಾಗ ಪೇತ್ರ ಹೇಳ್ತಾನೆ, ಇಲ್ಲೇ ಎದ್ದು ಬಿಡೋಣ ಸ್ವಾಮಿ, ಕೆಳಗೆ ಯಾಕೆ ಹೋಗೋದು, ತಲೆನೋವು ಸುಮ್ಮನೆ, ಕೆಳಗಡೆ ಪಾಪ ಲೋಕ ಜನ ಎಲ್ಲ, ಇಲ್ಲಿ ಎಷ್ಟು ಚೆನ್ನಾಗಿದೆ, ಬೆಳಕಾಗಿದೆ ಎಲ್ಲ ಇದು. ಬಟ್ ಫ್ಯಾಕ್ಟ್ ಈಸ್ ನಾವು ಹೊರಗಡೆ ಹೋಗಲೇಬೇಕು. ಇಲ್ಲೇ ಯಾರು ಇರೋದಕ್ಕಾಗೋದಿಲ್ಲ ಪರ್ಮನೆಂಟಾಗಿ. ವಿ ಹ್ಯಾವ್ ಟು ಗೋ ಔಟ್ಸೈಡ್. ಆದರೆ ಒಂದು ನಮಗಿರುವಂಥ ಸಮಾಧಾನ ಗೊತ್ತಾ? ಇವಾಗ ನೀವೆಲ್ಲ ಇದ್ದೀರಿ, ನನ್ನ ಸಹೋದರ ನೀವೆಲ್ಲ ಇದ್ದೀರಿ, ನಾವೆಲ್ಲರೂ ಆರಾಧನೆ ಮಾಡ್ತಾ ಇದ್ದೀವಿ. ಒಂದು ರೀತಿಯಾದ ಬಲ, ವ್ಯತ್ಯಾಸವಾದ ಬಲ ಬರ್ತಾ ಇದೆ. ಹೊರಗಡೆ ಹೋಗುವಾಗ ಯಾರಿರಲ್ಲ, ಆದರೆ ಒಂದು ನಮ್ಮ ಕರ್ತ ನಮ್ಮ ಸಂಗಡ ಇರ್ತಾರೆ. ಅನಾಯಿಂಟಿಂಗ್ ಇಸ್ ನಾಟ್ ಜಸ್ಟ್ ಫಾರ್ ಒನ್ ಡೇ. ನಾಳೆ ಬೆಳಗ್ಗೆ ಎದ್ದ ಮೇಲೂ ನೀವು ಹೇಳಬೇಕು, ದೇವರು ಈ ದಿವಸ ನನ್ನ ಅಭಿಷೇಕ ಮಾಡು. ಏನು ಹೋಗುತ್ತೆ ನಿಮಗೆ ಕೇಳ್ಕೊಳ್ಳೋದ್ರಲ್ಲಿ? ವಾಟ್ ವಿಲ್ ಗೋ? ಏನಾದರೂ ಕಳ್ಕೊಳ್ತೀವ ಕೇಳ್ಕೊಳ್ಳೋದ್ರಲ್ಲಿ? ತುಂಬ ಸರಿ ಹಿಂಗೆ ಸೇರಿ ಬಂದಾಗಲೇ ಕೇಳ್ತೀವಿ ನಾವು. ಯಾಕೆ ನೀವು ಡೈಲಿ ಕೇಳೋದಿಲ್ಲ? ಆಸ್ಕ್ ಗಾಡ್ ಡೈಲಿ ಕೇಳ್ರಿ ಅವ್ರಿಗೆ, ದೇವರು ಈ ದಿವಸ ನನ್ನ ನೀನು ಅಭಿಷೇಕ ಮಾಡು ಸ್ವಾಮಿ. ಸಾಧ್ಯ ಇಲ್ವಾ? ನೀವು ಬಸ್ಸಲ್ಲಿ ಹೋಗುವಾಗ ಮಾಡಿಬಿಡ್ಬೋದು ದೇವರು, ನೀವು ಮಲ್ಕೊಂಡಾಗ ಮಾಡಿಬಿಡ್ಬೋದು, ನೀವು ಊಟ ಮಾಡುವಾಗ ಮಾಡಿಬಿಡ್ಬೋದು, ನೀವು ಸ್ನಾನ ಮಾಡುವಾಗ ಮಾಡಿಬಿಡ್ಬೋದು. ಯಾವುದೇ ಸಮಯ, ಹೀಸ್ ಟೈಮ್, ಹೀಸ್ ಪ್ಲೇಸ್, ಹೀ ವಿಲ್ ಡೂ. ಹಾಲೆಲೂಯಾ. ಖಂಡಿತವಾಗಿ ಕರ್ತನು ಮಾಡ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ನಮ್ಮ ದೇವರು ಒಳ್ಳೆ ದೇವರು. ಏಮೇನ್. ಸೊ ಇನ್ನು ಒಂದು ವಚನ. ಕೆಲವೊಬ್ಬರೆಲ್ಲ ನಾವು ಅಂದ್ಕೊಂಡಿದ್ದೀವಿ, ನಾನು ಅನ್ಯ ಭಾಷೆಯಲ್ಲಿ ಮಾತನಾಡ್ತಾ ಇದ್ದೀನಿ ಬ್ರದರ್, ನನಗೇನು ಈಗ ಅವಶ್ಯಕತೆ ಇಲ್ಲ ಅಂತಂದು. ಬಟ್ ದೇವ್ರ ವಾಕ್ಯ ಏನು ಹೇಳ್ತದೆ? ಎಫೆಸದವ್ರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 18ನೇ ವಚನ. ಕನ್ನಡದಲ್ಲೂ ಇಂಗ್ಲೀಷಲ್ಲೂ ಎರಡರಲ್ಲೂ ಓದಿ. 5:18, ಎಫೆಸ 5:18. ಮತ್ತರಾಗಬೇಡ್ರಿ, ಹುಟ್ಟುತ್ತದೆ, ಆದರೆ ಪವಿತ್ರಾತ್ಮ ಭರಿತರಾಗಿ. ಇಂಗ್ಲೀಷಲ್ಲಿ ಓದಿ ಅದನ್ನು. ಬಿ ಫಿಲ್ಡ್ ವಿತ್ ದ ಸ್ಪಿರಿಟ್. ಹಲ್ಲೆಲೂಯಾ. ದೇವರ ಆತ್ಮನಿಂದ ನೀವೇನು ಮಾಡ್ರಿ? ತುಂಬಿಸಲ್ಪಡ್ರಿ. ನಿಮಗೆ ಇವತ್ತು ಟಯರ್ಡ್ ಆಗ್ತಾ ಇದೆಯಾ? ನಿಮಗೆ ಬೇಸರ ಆಗ್ತಾ ಇದೆಯಾ? ಕಷ್ಟ ಆಗ್ತಾ ಇದೆಯಾ? ದೇವರ ಆತ್ಮನನ್ನು ಅಭಿಷೇಕವನ್ನು ಹೊಂದಿದ್ದೀರಿ ಒಂದು ಸರಿ, ಆದರೂ ಇವತ್ತು ನಿಮಗೆ ಬಲಹೀನ ಅನಿಸ್ತಾ ಇದೆಯಾ? ದೆನ್ ಬಿ ಫಿಲ್ಡ್ ವಿತ್ ಹೋಲಿ ಸ್ಪಿರಿಟ್. ಮತ್ತೆ ನೀವು ತುಂಬಿಸಲ್ಪಡ್ರಿ. ಅವರು ತಮ್ಮ ಅಭಿಷೇಕದ ಎಣ್ಣೆಯನ್ನು ಯಾವಾಗಲೂ ಹಾಕೋದಕ್ಕೆ ರೆಡಿ ಇದ್ದಾರೆ. ನಮ್ಮ ದೀಪ ಉರಿಬೇಕಂತಂದರೆ ಆ ಎಣ್ಣೆ ನಮಗೆ ಬೇಕು. ಆ ಎಣ್ಣೆ ಬೇಕು. ಎಷ್ಟು ಜನ ನಂಬ್ತೀರಾ? ಎಣ್ಣೆ ಬೇಕು. ಇವತ್ತು ಎಣ್ಣೆ ಇಲ್ಲದೆ ದೀಪ ಹಚ್ಚೋದಕ್ಕೆ ತುಂಬ ಜನ ಪ್ರಯತ್ನ ಪಡ್ತಾ ಇದ್ದೀವಿ. ಆ್ಯಂಡ್ ದೀಪ ಏನಾಗುತ್ತೆ? ಹತ್ತುತ್ತೆ, ಟಕ್ ಅಂತ ಹಾರ್ಬಿಡುತ್ತೆ. ಲೆಟ್ಸ್ ಆಸ್ಕ್ ಗಾಡ್, ಪವಿತ್ರಾತ್ಮ ದೇವರೇ, ನನ್ನನ್ನು ನಿನ್ನ ಎಣ್ಣೆಯಿಂದ ತುಂಬಿಸು, ನನ್ನ ಅಭಿಷೇಕದಿಂದ ತುಂಬಿಸು. ಬೀಯಿಂಗ್ ಫಿಲ್ಡ್. ಯಾವಾಗಲೂ ತುಂಬಿಸ್ಕೊಳ್ತಾನೇ ಇರ್ರಿ. ಹಾಲೆಲೂಯಾ. ಆತ್ಮದಲ್ಲಿ ಬಡವರಾಗಿರೋರು ಧನ್ಯರು. ಆತ್ಮದಲ್ಲಿ ಬಡವರು ಯಾರಾದರೂ ಕೆಲಸಕ್ಕೆ ಹೋಗದೆ ಮನೆಗಿರೋದಕ್ಕೆ ಇಷ್ಟಪಡೋದು ನೋಡಿದ್ದೀರಾ? ಇಲ್ಲ. ಯಾಕಂದರೆ ಅವ್ರಿಗೇನಿದೆ? ಅವಶ್ಯಕತೆ ಇದೆ. ದೇ ಹ್ಯಾವ್ ನೀಡ್. ನಾವು ಆತ್ಮದಲ್ಲಿ ಇವತ್ತು ಬಡವರಾಗಿದ್ದರೆ ನಾವು ಯಾರೂ ಕೂಡ ಬರೀ ನಿನ್ನೆ ಅನುಭವದಲ್ಲಿ ಬದುಕೋದಿಲ್ಲ.
ವಿ ಡೋಂಟ್ ಲಿವ್ ಇನ್ ಯೆಸ್ಟರ್ಡೇಸ್ ಎಕ್ಸ್ಪೀರಿಯನ್ಸ್. ವಿ ವಿಲ್ ಆಸ್ಕ್ ನ್ಯೂ ಎಕ್ಸ್ಪೀರಿಯನ್ಸ್. ವಿ ವಿಲ್ ಆಸ್ಕ್ ನ್ಯೂ ಸ್ಟ್ರೆಂತ್. ಹೊಸ ಬಲವನ್ನು ನಾವು ಕೇಳ್ತೇವೆ, ಹೊಸ ಅನುಭವವನ್ನು ಕರ್ತನಿಂದ ಕೇಳ್ತೇವೆ. ಆ್ಯಂಡ್ ಕರ್ತನ ಕೊಡ್ತಾರೆ. ಹಲ್ಲೆಲೂಯಾ. ಯಾಕಂದರೆ ಅವರ ಕೃಪೆ ದಿನ ದಿನವೂ ಹೊಸದಾಗಿದೆ. ಅವ್ರ ಕೃಪೆ ಏನಾಗಿದಂತೆ? ದಿನ ದಿನವೂ ಹೊಸದಾಗಿದೆ. ಪವಿತ್ರಾತ್ಮನ ವರಕ್ಕೆ ಇನ್ನೊಂದು ಪದ ಇದೆ ಗೊತ್ತಾ? ಇನ್ನೊಂದು ಪದ ಇದೆ ಬೈಬಲಲ್ಲಿ, ಯಾರಾದರೂ ಹೇಳ್ತೀರಾ? ಇನ್ನೊಂದು ಪದ ಇದೆ ಪವಿತ್ರಾತ್ಮನ ವರಕ್ಕೆ, ಕೃಪಾವರ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ ಅದನ್ನು? ಕೃಪಾವರ. ಪವಿತ್ರಾತ್ಮನ ವರಕ್ಕೆ ಏನಂತಾರೆ? ಗಿಫ್ಟ್ ಆಫ್ ಗ್ರೇಸ್ ಅಂತಾರೆ. ಕೃಪಾವರ ಅಂದರೆ ಅದು ನಾವು ಅರ್ನ್ ಮಾಡಿದ್ದಲ್ಲ, ದೇವರು ತನ್ನ ಕೃಪೆಯಿಂದ ನಮಗೆ ಕೊಡುವಂಥದ್ದು. ಆ್ಯಂಡ್ ದೇವ್ರ ವಾಕ್ಯ ಏನಿರ್ತದೆ? ಅವರ ಕೃಪೆ ದಿನ ದಿನವೂ ಹೊಸದಾಗಿದೆ. ಹಲ್ಲೆಲೂಯಾ. ಇವತ್ತು ಅನ್ನಿಸ್ತಾ ಇದೆಯಾ ನಮಗೆ ಬೇಕು ಅಂತ ನಿಮಗೆ? ಇದು ಬೇಸಿಕ್ ಟೀಚಿಂಗ್, ಪವಿತ್ರಾತ್ಮನ ಕುರಿತಾದಂಥ ಬೇಸಿಕ್ ಟೀಚಿಂಗ್. ಓಕೆ, ಸೊ 3 ಕಾರ್ಯ ಪವಿತ್ರಾತ್ಮ ಮಾಡೋದು ಹೇಳಿ. ಮೊದಲೇದು ಇನ್ನು ಮರಿಬಾರ್ದು, ನಾನು ನೆಕ್ಸ್ಟ್ ಇಯರ್ ಮತ್ತೆ ಕೇಳ್ತೀನಿ. ಮೊದಲೇದೇನು? ಪ್ಯಾರಾ ಅಂತಂದ್ರೆ ಏನು? ಎಲ್ಲರ ಸಂಗಡ, ಎಲ್ಲರ ಜೊತೆಯಲ್ಲೂ ಎಲ್ಲರಿಗೂ ತಪ್ಪು ಸರಿ ಅನ್ನೋದು ಏನು ಗೊತ್ತಾಗುತ್ತೆ? ದೇವ್ರ ಆತ್ಮನೇ ಅವ್ರಿಗೆ ಹೇಳ್ಕೊಡ್ತಾ ಇದ್ದಾರೆ, ಕಿವಿಯಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಬಟ್ ದೇ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಅದಕ್ಕೆ ದೇವ್ರ ವಾಕ್ಯದಲ್ಲಿ ಸ್ವಾಮಿ ಹೇಳ್ತಾರೆ, ಅವ್ರು ತಿಳಿಯದೇ ಇದ್ದಾರೆ ಅಂತಂದು. ಎರಡನೇದು, ಅವ್ರನ್ನ ಅಂಗೀಕಾರ ಮಾಡುವಾಗ ಅಂದರೆ ನಮ್ಮೊಳಗೆ ಪವಿತ್ರಾತ್ಮ ದೇವರು ವಾಸ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಅದಾದಮೇಲೆ ಬರಬೇಕಾಗಿದ್ದೇನು? ಅದು ರಕ್ಷಣೆಗಾಯಿತು. ಇನ್ನು ನಮಗೆ ಬೇಕಾಗಿದ್ದೇನು? EPI ಅಂದರೆ ನಮ್ಮ ಮೇಲೆ ಪವಿತ್ರಾತ್ಮನ ದೀಕ್ಷಾ ಸ್ನಾನ ಉಂಟಾಗಬೇಕು. ಸೊ ಇನ್ಮೇಲೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಯಾರು. ಓಕೆ, ಪವಿತ್ರಾತ್ಮನ ಒಳಗಡೆ ಇದ್ದಾರಾ? ಗಟ್ಟಿಯಾಗಿ ಹೇಳ್ರಿ. ಹಾಂ, ಪವಿತ್ರಾತ್ಮ ನಮ್ಮ ಮೇಲೆ ಇದ್ದಾರಾ? ಅದು ನೀವು ಉತ್ತರ ಕೊಡಬೇಕು. ಅದಕ್ಕೆ ನಾ ಗಟ್ಟಿಯಾಗಿ ಹೇಳಿ ಅಂತ ಹೇಳೋದಿಲ್ಲ ಈ ವಿಷಯಕ್ಕೆ, ಯಾಕಂದ್ರೆ ಯು ಆರ್ ದ ರೈಟ್ ಜಡ್ಜ್ ಫಾರ್ ದ್ಯಾಟ್. ನಾನು ನಿಮ್ಮ ಬಗ್ಗೆ ನಾನು ನ್ಯಾಯ ತೀರಿಸೋದಕ್ಕಾಗೋದು. ನಿಮ್ಗೆ ಗೊತ್ತಿರುತ್ತೆ, ನೀವು ಹೊಂದಿದ್ರೆ ನಿಮ್ಮ ಜೀವನ ಹೇಗಾಗಿರುತ್ತೆ? ಟ್ರಾನ್ಸ್ಫರ್ಮ್ ಆಗಿರುತ್ತೆ. ನಿಮ್ಮ ಜೀವನ ಏನಾಗಿರುತ್ತೆ? ಟ್ರಾನ್ಸ್ಫರ್ಮ್ ಆಗಿರುತ್ತೆ. ಹೊಸ ಬಲವನ್ನು ಹೊಂದ್ಕೊಳ್ತೀರಿ, ವ್ಯತ್ಯಾಸವಾಗಿ ಬದುಕ್ತಿರ್ತೀರಿ. ಇಷ್ಟು ವರ್ಷ ಬದುಕ್ದಂಗೆ ಇರೋದಿಲ್ಲ, ಒಂದು ಟರ್ನ್ ಆಗಿಬಿಡುತ್ತೆ ನಿಮ್ಮ ಲೈಫಲ್ಲಿ. ದ್ಯಾಟ್ ವಿಲ್ ಹ್ಯಾಪನ್, ಶೋರ್ಲಿ ಇಟ್ ವಿಲ್ ಹ್ಯಾಪನ್. ಖಂಡಿತವಾಗಿ ಅದು ಆಗ್ತದೆ ಪ್ರೇರೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಒಂದೇ ಒಂದು ಸಾಕ್ಷ್ಯ ನಾನು ಹೇಳಿ ಮುಗಿಸ್ತೇನೆ. ನಾನು ಯವನಸ್ಥ ಮಕ್ಕಳಿಗೋಸ್ಕರ ವಿಶೇಷವಾಗಿ ನಾನು ಪ್ರೇಯರ್ ಮಾಡ್ತಾ ಇದ್ದೇನೆ. ದೇವರು ಅವ್ರನ್ನ ಮುಟ್ಟಬೇಕು. ಯಾಕಂದ್ರೆ ನನ್ನ ಮಗನೂ ಈಗ ಯವನಸ್ಥನ ಆಗ್ತಾ ಇದ್ದಾನೆ. ನಮಗೆ ಗೊತ್ತು, ನೀವು ಅನ್ಕೋಬೇಡ್ರಿ ಸೇವಕರ ಮಕ್ಕಳು ಅಂದರೆ ಎಲ್ಲದರಲ್ಲಿ ಪರ್ಫೆಕ್ಟ್ ಆಗಿರ್ತಾರೆ. ನಮಗೆ ಗೊತ್ತು ಅವ್ರ ವೀಕ್ನೆಸ್ ಏನಿದೆ ಅಂತಂದು, ನಮಗೆ ಗೊತ್ತು ಅವ್ರು ಯಾವುದರಲ್ಲಿ ಕಷ್ಟಪಡ್ತಾ ಇದ್ದಾರೆ ಅನ್ನೋದು ಗೊತ್ತು. ಸೊ ನಾನು ಯಾವಾಗಲೂ ಪ್ರಾರ್ಥನೆ ಮಾಡೋದಂದ್ರೆ, ದೇವ್ರು ನೀನು ಮುಟ್ಟು ಸ್ವಾಮಿ. ನಾವು ತುಂಬ ಸರಿ ಕಂಪ್ಲೇಂಟ್ ಮಾಡ್ತೇವೆ, ಇವ್ರು ಹಿಂಗೆ ಅಂತ ಕಂಪ್ಲೇಂಟ್ ಮಾಡ್ತೇವೆ. ಯಾಕೆ ಹಾಗೆ? ಯಾಕಂದ್ರೆ ಅವ್ರ ಹತ್ರ ಬಲ ಇಲ್ಲ. ಏನಿಲ್ಲ, ಬಲ ಇಲ್ಲ. ಸೈತಾನ್ ಏನು ಮಾಡ್ತಾನೆ? ಎಳಿತಾನೆ ಇದ್ದಾನೆ. ಸೊ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ಸ್ವಾಮಿ ಏನಾದರೂ ಮಾಡಬೇಕು ದೇವ್ರೆ, ನೀನು ಜೀವಿಸ್ತಾ ಇದೆಯಾ ಅಂತ ಅವ್ನಿಗೆ ಗೊತ್ತಾಗಬೇಕು. ನನ್ನ ಮಗನಿಗೆ ಗೊತ್ತಾಗಬೇಕು, ಯವನಸ್ಥ ಮಕ್ಕಳಿಗೆ ಗೊತ್ತಾಗಬೇಕು. ನೀನು ಜೀವಿಸ್ತಾ ಇದ್ದೀಯ, ಯು ಆರ್ ಲಿವಿಂಗ್. ಯಾಕಂದರೆ ಇವತ್ತುವರೆಗೂ ನಾನು ನಿಂತಿದ್ದೀನಿ. ಯಾಕೆ ಅಂತಂದರೆ ಕಾರಣ ನನಗೆ ಗೊತ್ತಿದೆ, ಯೇಸು ಸ್ವಾಮಿ ಜೀವಿಸ್ತಾ ಇದ್ದಾನಂತ. ಐ ನೋ ದ್ಯಾಟ್ ಹೀ ಈಸ್ ಲಿವಿಂಗ್. ಯಾಕಂದರೆ ಅದನ್ನು ನಾನು ರುಚಿ ನೋಡಿದ್ದೇನೆ. ಐ ಹ್ಯಾವ್ ಟೇಸ್ಟೆಡ್ ದ್ಯಾಟ್. ಅವ್ರ ಬಲವನ್ನು ರುಚಿ ನೋಡಿದ್ದೇನೆ, ಅವ್ರು ನಾನು ಮುಟ್ಟುವುದನ್ನು ನಾನು ಅನುಭವ ಮಾಡಿದ್ದೀನಿ. ಐ ನೋ ದ್ಯಾಟ್ ಹೀ ಈಸ್ ಲಿವಿಂಗ್. ಸ್ವಾಮಿ, ನಾವು ಏನೇ 1000 ಮಾತು ಹೇಳಿದ್ರು ಕೂಡ ಇವರು ಬದಲಾಗೋದಿಲ್ಲ. ಇಲ್ಲಿ ಹ್ಞೂ ಅಂತಾರೆ, ಅಲ್ಲಿ ಹೋಗಿ ಬೇರೆ ಕೆಲಸಗಳನ್ನ ಮಾಡ್ತಾರೆ. ಇಲ್ಲಿ ಹ್ಞೂ ಅಂತಾರೆ, ಮನೇಲಿ ಹ್ಞೂ ಅಂತಾರೆ, ಹಾಂ ಕರೆಕ್ಟ್ ಹೌದು ಓಕೆ ಅಂತ. ಬಟ್ ಹೊರಗಡೆ ಹೋದ್ಮೇಲೆ ಫ್ರೆಂಡ್ಸು, ಅಲ್ಲಿರುವಂಥ ಸಿಚುವೇಶನ್ಸು ಇವೆಲ್ಲ ಏನು ಮಾಡಿಬಿಡುತ್ತೆ? ಅವ್ರನ್ನ ದಾರಿ ತಪ್ಪಿಸೋದಕ್ಕೆ ಪ್ರಾರಂಭಿಸ್ಬಿಡ್ತದೆ. ಸೊ ನಾನು ಕರ್ತನ ಹತ್ರ ಕೇಳಿದೆ, ಸ್ವಾಮಿ ನೀನು ಮುಟ್ಟು ದೇವ್ರೆ, ನೀನು ಮುಟ್ಟು ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನೆಗೆಟಿವ್ ಮಾತಾಡೋದನ್ನು ಬಿಟ್ಬಿಡ್ತೇನೆ. ನನ್ನ ಮಗನ ಕುರಿತಾಗಿ ನಾನು ನೆಗೆಟಿವ್ ಮಾತಾಡೋದು ಬಿಟ್ಬಿಡ್ತೇನೆ. ಅವ್ನು ನೀನು ಮುಟ್ಟು ಸ್ವಾಮಿ. ಮುಟ್ಟಿದ್ರೆ ಗ್ಯಾರಂಟಿ ಅವ್ನು ಬದಲಾಗ್ತಾನೆ. ಒಂದು ದಿನ ರಾತ್ರಿ ಏನಾಯಿತು, ರಾತ್ರಿ ಮಲಗಿ ಬೆಳಗ್ಗೆ ಎದ್ದ. ನಾವೇನಂದರೆ ಫೋನ್ ಏನಾದರೂ ಅವ್ನ ಕೈಯಲ್ಲಿ ಕೊಟ್ಟರೆ ನಾವು ಚೆಕ್ ಮಾಡ್ತೀವಿ, ಮತ್ತೆ ಚೆಕ್ ಮಾಡ್ತೀವಿ ನಾವು ಏನೇನು ಮಾಡ್ತಾಯಿದ್ದಾನೆ, ಏನೇನು ನೋಡ್ತಾ ಇದ್ದಾನೆ. ಬೆಳಗ್ಗೆ ಎದ್ದು ನಾನು ನೋಡಿದ್ರೆ ಆ ಫೋನ್ ಅವನ ಕೈಯಲ್ಲಿತ್ತು. ಅದರಲ್ಲಿ ಒಂದು ಸುಂದರವಾದಂಥ ಇದು ಬರೆದಿದ್ದ, ಇವತ್ತು ರಾತ್ರಿ 10 ಗಂಟೆಯಿಂದ 12 ಗಂಟೆವರೆಗೂ ನಾನು ಯೇಸು ಸ್ವಾಮಿನ ಸ್ತೋತ್ರ ಮಾಡ್ತಾ ಇದ್ದೆ. ನನಗೆ ಅಳು ಬರ್ತಾಯಿತ್ತು, ನನ್ನ ಕಣ್ಣೀರು ಬರ್ತಾಯಿತ್ತು. ನಾನು ಯೇಸು ಸ್ವಾಮಿಗೆ ನಾನು ಸ್ತೋತ್ರ ಮಾಡ್ತಾ ಇದ್ದೆ. ನಾನು ಅನ್ಕೊತೇನೆ, ಯೇಸು ಸ್ವಾಮಿ ಜೀವಿಸ್ತಾರೆ, ನಾನು ಅವ್ರಿಗೆ ನನ್ನ ಹೃದಯ ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ. ಹಾಲೆಲೂಯಾ, ಹಾಲೆಲೂಯಾ. ನನಗೆ ಅದಕ್ಕಿಂತ ಸಂತೋಷ ಯಾವುದಿಲ್ಲ. ಅವ್ನು ನಾಳೆ ಏನಾಗ್ತಾನೋ ಏನೋ ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ಬಟ್ ಅವನು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಬಿಟ್ರೆ, ಯಾವುದೇ ಯೋಗ್ಯತೆ ಇಲ್ಲದವ್ರು ನನ್ನನ್ನು ಇಲ್ಲಿವರೆಗೂ ತಂದಿದ್ದಾರೆ. ಅವ್ರನ್ನ ತೊಗೊಂಡು ಹೋಗೋದಿಲ್ವಾ ಕರ್ತನ ಮುಂದೆ? ಖಂಡಿತವಾಗಿ ತೊಗೊಂಡು ಹೋಗ್ತಾರೆ. ಬಟ್ ಇನ್ನೊಂದು ನನಗೆ ಗೊತ್ತು,
ಹಂಗೆ ಒಂದು ಸರಿ ಅವ್ರಿಗೆ ಅದು ಆ ಸ್ಪರ್ಶದ ಅನುಭವ ಆದಮೇಲೆ ಎಲ್ಲನೂ ಇನ್ನೂ ಅವ್ನು ಚಿಕ್ಕ ಹುಡುಗ, ಹಿ ಸ್ಟಿಲ್ ನೀಡ್ ಟು ಎಕ್ಸ್ಪೀರಿಯನ್ಸ್. ನಾನು ನನ್ನ ಹೆಂಡತಿಗೆ ಅಂದೆ, ಓಕೆ ಈಗ ಇದಕ್ಕೆ ಹೊರಗಡೆ ಹೋದಾಗ ಚಾಲೆಂಜಸ್ ಬರುತ್ತೆ, ಆವಾಗಲೇ ಗೊತ್ತಾಗುತ್ತೆ. ನಾವು ಹಿ ಫೆಲ್ಟ್ ಹೊರಗಡೆ ಹೋದ್ಮೇಲೆ ಮತ್ತೆ ಏನಾಗ್ಬಿಡುತ್ತೆ, ಅದು ಆಫ್ ಆಗಿಬಿಡುತ್ತೆ. ಸೊ ಅದಕ್ಕೆ ಇಲ್ಲಿ ವಾಕ್ಯದಲ್ಲಿ ಹೇಳೋದು, ಬಿ ಕಂಟಿನ್ಯೂಲಿ ಫಿಲ್ಡ್ ವಿತ್ ಹೋಲಿ ಸ್ಪಿರಿಟ್. ಅದು ರಿನ್ಯೂ ಆಗ್ತಾ ಇರಬೇಕು ನಮಗೆ. ಹಾಲೆಲೂಯ. ಒಂದು ದಿನದ ಅನುಭವ ಅಲ್ಲ, ಪ್ರತಿನಿತ್ಯದ ಅನುಭವ ಆಗಬೇಕು ನಮಗೆ. ಆಮೆನ್. ಹಾಲೆಲೂಯ. ಸೊ ನಮಗಿರುವಂಥ ಒಂದೇ ನಿರೀಕ್ಷೆ, ನಮ್ಮ ಸಭೆಗೆ, ನಮ್ಮ ಕುಟುಂಬಕ್ಕೆ, ನಿಮ್ಮ ಮಕ್ಕಳಿಗೆ, ಮುಂದೆ ಬರಲಿಕ್ಕಿರುವಂಥ ಯವನಸ್ಥರಿಗಿರುವಂಥ ಒಂದೇ ಒಂದು ಮಾರ್ಗ, ಅವರು ದೇವರಲ್ಲಿ ಇರಬೇಕಂದ್ರೆ ದೇ ಹ್ಯಾವ್ ಟು ಬಿ ಟಚ್ಡ್ ಬೈ ಹೋಲಿ ಸ್ಪಿರಿಟ್. ಅವ್ರು ಪವಿತ್ರಾತ್ಮನಿಂದ ಮುಟ್ಟಲ್ಪಡಬೇಕು, ಅವ್ರು ಟ್ರಾನ್ಸ್ಫಾರ್ಮ್ ಆಗಲೇಬೇಕು. ಪ್ರಿಯರೇ, ನಮ್ಮಲ್ಲಿ ಆಸೆ ಇದ್ದರೆ ಆ ಆಸೆನ ಮಕ್ಕಳು ನೋಡಿ ಕಲಿತಾರೆ. ಹಾಲೆಲೂಯ. ನೀವು ಆಸೆ ಪಡ್ರಿ, ಯು ಬಿ ಫಿಲ್ಡ್ ವಿತ್ ಹೋಲಿ ಸ್ಪಿರಿಟ್ ಆ್ಯಂಡ್ ಆಟೋಮೆಟಿಕ್ಲಿ ದೇ ವಿಲ್ ಆಲ್ಸೋ ಬಿ ಫಿಲ್ಡ್ ವಿತ್ ಹೋಲಿ ಸ್ಪಿರಿಟ್. ಹಾಲೆಲೂಯ. ಅದರ ಬಲ ಅದೇ. ಹಾಲೆಲೂಯ. 120 ಜನರಲ್ಲಿ 120 ಜನರಲ್ಲೂ ನಂಬಿಕೆ ಇತ್ತಾ? ಐ ಡೋಂಟ್ ನೋ. ಆದರೆ ಅವ್ರು ಜೊತೆಯಾಗಿ ಸೇರಿದ್ರಿಂದ ಏನಾಯಿತು, ದೇವರು ಎಲ್ಲರನ್ನೂ ಕೂಡ ಏನು ಮಾಡಿಬಿಟ್ರು, ಅಭಿಷೇಕ ಮಾಡಿದರು. ಹಾಲೆಲೂಯ. ಖಂಡಿತವಾಗಿ ಅದನ್ನು ದೇವರು ಮಾಡ್ತಾರೆ. ಆಮೆನ್. ಸೊ ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಇನ್ಮೇಲೆ ನಾವು ಅದನ್ನು ಬಯಸೋಣ ಪ್ರೇರೆ. ಇವತ್ತು ಲಾಸ್ಟ್ ಡೇ ಅಂತ ನಾನು ಹೇಳಿ ಈ ಒಂದು ಸರ್ಮನ್